ಎಲ್ಲ ಮಾಸ್ಟರ್ಸ್ಗೂ ಮಹಾವತಾರ್ ಬಾಬಾ ಮತ್ತೆ ಸುಭಾಷ್ ಚೈತನ್ಯ ಮಹಾಪ್ರಭುಗಳಿಗೆ ಮತ್ತೆ ಸ್ವರ್ಣಮಾಲಾ ಅಮ್ಮನವರಿಗೆ, ನಮ್ಮ ಪೂಜ್ಯ ಗುರುಗಳಾದಂತಹ ರಂಗನಾಥ್ ಗುರೂಜಿಗೆ ಮತ್ತೆ ಗೀತಾ ನಾಯಕ್ ನಟಿ ಮೇಡಮ್ಗೆ, ಎಲ್ಲಾ ಆಶ್ರಸ್ ಬಂಧುಗಳಿಗೂ ಕೂಡ ನನ್ನ ಹೃದಯ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಓಕೆ ಮಾಸ್ಟರ್ಸ್, ಇವತ್ತಿನ ಒಂದು ಧ್ಯಾನ ಸ್ಥಿತಿಗೆ ನಾವು ಸಜ್ಜಾಗೋಣ ಮಾಸ್ಟರ್ಸ್. ಬೆನ್ನು ನೇರವಾಗಿರಲಿ, ಕತ್ತು ನೇರವಾಗಿರಲಿ, ನೆಲದ ಮೇಲೆ ಕೂತ್ಕೊಳ್ಳೋಂಥವ್ರು ಚಾಪೆ ಹಾಕೊಂಡು ಇಲ್ಲ ಒಂದ್ ಮ್ಯಾಟ್ ಹಾಕೊಂಡು ಕೂತ್ಕೊಳ್ಳಿ. ಆಮೇಲೆ ಸುಖಾಸನದಲ್ಲಿ ಕೂತ್ಕೊಳ್ಳೋಂಥವ್ರು ಕಾಲ್ ಮೇಲೆ ಕಾಲ್ಗಳನ್ನ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಹೊಸಬ್ರೆ ಆಗಿದ್ರೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಕೈಗಳನ್ನ. ಕಣ್ಣು ಮುಚ್ಚಿ ಒಂದ್ ಗ್ಲಾಸ್ ನೀರನ್ನ ಇಟ್ಕೊಳ್ಳಿ. ಒಂದ್ ಗ್ಲಾಸ್ ನೀರನ್ನ ಕುಡಿದು ಒಂದ್ ಗ್ಲಾಸ್ ನೀರನ್ನ ಇಟ್ಕೊಂಡು ನಿಧಾನವಾಗಿ ಕಣ್ಣು ಮುಚ್ಚುತ್ತಾ ನಮ್ಮ ಉಸಿರಾಟದ ಮೇಲೆ ನಾವು ಗಮನವನ್ನ ಇಡೋಣ ಮಾಸ್ಟರ್ಸ್. ನಿಧಾನವಾಗಿ 3 ಬಾರಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಆಚೆ ಬಿಡುತ್ತಾ ನಮ್ಮ ಬಾಡಿಯನ್ನು ಸಡಿಲ ಮಾಡಿಕೊಳ್ಳೋಣ ಮಾಸ್ಟರ್ಸ್. ದೇಹ ಮನಸ್ಸುಗಳನ್ನು ಸಡಿಲ ಮಾಡಿಕೊಂಡು ನಿಧಾನವಾಗಿ ಆನಾಪಾನ ಸತಿ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಆನಾಪಾನ ಸತಿ ಧ್ಯಾನ ಅಂದ್ರೆ ನಮ್ಮ ಉಸಿರನ್ನು ಒಳಗೆ ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಬಿಡುತ್ತಾ, ಒಂದು ಆನಾಪಾನ ಸತಿ ಅಂದ್ರೆ 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ಪಾಳಿ ಭಾಷೆಯಲ್ಲಿ ಬಳಸಿದಂತ ಪದ ಮಾಸ್ಟರ್ಸ್. ನಾವ್ ಹೇಗೆ ಉಸಿರಾಡಬೇಕಂದ್ರೆ ಮಕ್ಕಳು ಉಸಿರಾಡ ತರಕ್ಕೆ ನಾವು ನಿಧಾನವಾಗಿ ಉಸಿರಾಟವನ್ನ ಮಾಡಬೇಕು ಮಾಸ್ಟರ್ಸ್. ಮಕ್ಕಳು ಹೇಗೆ ಉಸಿರಾಟ ಮಾಡ್ತಾರೆ ಅಂದ್ರೆ, ಈಗ ಚಿಕ್ಕ ಮಕ್ಕಳು ಅಂದ್ರೆ ಉಸಿರನ್ನೇ ಒಳಗೆ ತಗೊಳ್ತಾ ಹೊಟ್ಟೆಯನ್ನ ಉಬ್ಬಿಸ್ತಾರೆ, ಮತ್ತೆ ಉಸಿರನ್ನ ಬಿಡುತ್ತಾ ಹೊಟ್ಟೆಯನ್ನ ಒಳಗೆ ತಗೊಳ್ತಾರೆ ಮಾಸ್ಟರ್ಸ್. ಆ ರೀತಿ ನಾವು ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಮನಸ್ಸೂ ಅಲ್ಲ. ಐ ಆಮ್ ನಾಟ್ ಬಾಡಿ, ಐ ಆಮ್ ನಾಟ್ ಮೈಂಡ್. ನಾನೇನು ಅಂದ್ರೆ ಜಸ್ಟ್ ಬರೀ ಆತ್ಮ ಅಂತ ತಿಳ್ಕೊಂಡು ನಿಧಾನವಾಗಿ ನಮ್ಮ ಉಸಿರಾಟದ ಮೇಲೆ ಗಮನವನ್ನ ಇರಿಸೋಣ ಮಾಸ್ಟರ್ಸ್. ಮೇಡಮ್, ಮ್ಯೂಸಿಕ್ ಪ್ಲೀಸ್. Yes, ma'am.
ನಿಮಿಷಗಳ ಕಾಲ ನಾವು ಧ್ಯಾನವನ್ನು ಮಾಡೋಣ ಮಾಸ್ಟರ್. ದೇಹ ಎಚ್ಚರಿಕೆ ಸ್ಥಿತಿಗೆ ತರೋಣ ಮಾಸ್ಟರ್ಸ್. ನಾವು ಹೇಳುವವರೆಗೂ ಯಾರು ಕೂಡ ಕಣ್ಣನ್ನು ಬಿಡಬೇಡಿ ಮಾಸ್ಟರ್ಸ್. ಇನ್ನು 1 ನಿಮಿಷಗಳ ಕಾಲ ಶೂನ್ಯದಲ್ಲಿ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಇನ್ನು 10 ಸೆಕೆಂಡ್ಗಳ ಕಾಲ ಧ್ಯಾನವನ್ನ ಮುಂದುವರಿಸೋಣ ಮಾಸ್ಟರ್ಸ್. ಇನ್ನ 5 ಸೆಕೆಂಡ್ಗಳ ಕಾಲ ಧ್ಯಾನ ಮಾಡೋಣ ಮಾಸ್ಟರ್ಸ್. ಎಲ್ಲ ದೇಹ ಎಚ್ಚರಿಕೆಯ ಸ್ಥಿತಿಗೆ ಬರೋಣ ಮಾಸ್ಟರ್ಸ್. ಡೀಪ್ ಆಗಿ ಧ್ಯಾನ ಮಾಡುತ್ತಿರುವಂತರು ದಯವಿಟ್ಟು ಯಾರು ಏಕ್ದಮ್ ಕಣ್ಬಿಟ್ಟು ಕೈನ ಸಡಲ ಮಾಡ್ಕೋಬೇಡಿ ಮಾಸ್ಟರ್ಸ್. ಅದು ಸ್ವಲ್ಪ ಧ್ಯಾನವನ್ನು ಮುಂದುವರಿಸಿ. 5 4 3 2 1 0. ಓಕೆ ಮಾಸ್ಟರ್ಸ್, ಕೈಗಳನ್ನು ಬಿಡಿಸಿಕೊಂಡು ಕಾಲುಗಳನ್ನು ಸಡಿಲ ಮಾಡಿಕೊಂಡು ಕೈಗಳನ್ನು ಉಜ್ಜುತ್ತಾ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳೋಣ ಮಾಸ್ಟರ್ಸ್. ನಿಧಾನವಾಗಿ ಕೈಗಳನ್ನು ಮುಂದೆ ತಂದು ಕಣ್ಣುಗಳನ್ನು ಬಿಡುತ್ತಾ ಕೈಯಲ್ಲಿರುವ ಹಸ್ತರೇಖೆಗಳನ್ನು ನೋಡುತ್ತಾ ನಿಧಾನವಾಗಿ ಕಣ್ಣು ಬಿಡೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ನಮ್ಮ ಧ್ಯಾನಕ್ಕೆ ಸ್ಪಂದಿಸಿದಂತ ಪ್ರಕೃತಿ ಮಾತೆಗೂ ನಮ್ಮ ದೇಹಕ್ಕೂ ಆತ್ಮಕ್ಕೂ ಮನಸ್ಸಿಗೂ ಮತ್ತೆ ನಮ್ಮ ಧ್ಯಾನಕ್ಕೆ ಸಹಕರಿಸಿದಂತ ಮಹೋತಾರ್ ಫೌಂಡೇಶನ್ನ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಚಪ್ಪಾಳೆಯ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಈಗ ಒಂದು ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಉದಾನ ಮುದ್ರೆ. ಹೆಬ್ಬೆರಳು, ಉಂಗುರದ ಬೆರಳು, ತೋರು ಬೆರಳು ಮತ್ತೆ ಮಧ್ಯ ಬೆರಳು, ಈ 3 ಈ ರೀತಿ ಒಂದು ಕಡೆ ಒತ್ತಿ ಅಗ್ರಸ್ಥಾನದಲ್ಲಿ ಒತ್ತಿ ಹಿಡಿಬೇಕು ಮಾಸ್ಟರ್ಸ್. ಮತ್ತೆ ಕಿರುಬೆರಳು ನೇರವಾಗಿರಬೇಕು. ಇದನ್ನ ಉದಾನ ಮುದ್ರೆ ಅಂತ ಕರಿತೀವಿ ಮಾಸ್ಟರ್ಸ್. ಮತ್ತೊಮ್ಮೆ ಹೇಳ್ತೀನಿ, ಹೆಬ್ಬೆರಳು, ತೋರು ಬೆರಳು, ಉದ್ದ ಬೆರಳು, ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು, ಈ 3 ಈ ಹೆಬ್ಬೆರಳಿಗೆ ಈ ರೀತಿ ಪ್ರೆಸ್ ಆಗಿರ್ಬೇಕು ಮಾಸ್ಟರ್ಸ್. ಇದನ್ನ ಉದಾನ ಮುದ್ರೆ ಅಂತ ಕರಿತೀವಿ ಮಾಸ್ಟರ್ಸ್.
ಇದರಿಂದ ಆಗಂತ ಲಾಭಗಳು, ಇದು ಕುತ್ತಿಗೆಯಿಂದ ಹಿಡಿದು ತಲೆಯ ಸಂಪೂರ್ಣ ಭಾಗವನ್ನು ವ್ಯಾಪಿಸಿರುತ್ತದೆ ಮಾಸ್ಟರ್ಸ್. ಅಂದ್ರೆ ಕತ್ತಿಂದ ಹಿಡಿದು ಆ ತಲೆಯ ಸಂಪೂರ್ಣ ಭಾಗವನ್ನು ಆವರಿಸಿರುತ್ತೆ. ಕಂಠದಿಂದ ಶಿರದವರೆಗೂ ಕಣ್ಣು, ಕಿವಿ, ಮೂಗು, ಪಿಟ್ಯುಟರಿ ಗ್ರಂಥಿಯನ್ನು ಕ್ರಿಯಾಶೀಲವಾಗಿಸುತ್ತದೆ. ಅರ್ಧ ತಲೆನೋವು, ತಲೆ ಸುತ್ತುವುದು, ಕಿವಿ ಕೇಳಿಸದಿರುವುದು, ಥೈರಾಯ್ಡ್ ತೊಂದರೆ ಇರುವವರಿಗೆ ಈ ಮುದ್ರೆ ಹೆಚ್ಚು ಲಾಭದಾಯಕವಾಗಿದೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಪತ್ರಿ ಜೀವಾಣಿ. ಆತ್ಮಜ್ಞಾನವು ಸಂಪೂರ್ಣವಾಗುವವರೆಗೂ ಪುನಃ ಪುನಃ ಅಭ್ಯಾಸ ಮಾಡುತ್ತಲೇ ಇರುತ್ತೇವೆ. ಹುಟ್ಟುತ್ತಲೇ ಇರುತ್ತೇವೆ. ಅದ್ಭುತವಾದ ಪತ್ರಿ ಜೀವಾಣಿಯನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ನನ್ನ ಕೋಟಿ ಕೋಟಿ ನಮನಗಳು ಮಾಸ್ಟರ್ಸ್. ಹಾಗೆ ಈಗ ಮುಂದಿನ ಕಾರ್ಯಕ್ರಮ ಸ್ವಾಧ್ಯಾಯದ ಬಗ್ಗೆ ತಿಳಿಸ್ಕೊಡಕ್ ಬರ್ತಿದ್ದಾರೆ. ವಿಷಯ ಬಂದು ಧ್ಯಾನ ಯೋಗ ಭಾಗ 3. ಇದನ್ನ ತಿಳಿಸ್ಕೊಡಕ್ ಬರ್ತಿದ್ದಾರೆ ಶ್ರೀಮತಿ ವಾಣಿ ಹಾಸನ್ ಮೇಡಮ್ ನ ಆಟ್ಲಿ ಮಹಾವತಾರ್ ಫೌಂಡೇಶನ್ ನ ಪರವಾಗಿ, ಗುರೂಜಿಗಳ ಪರವಾಗಿ, ಎಲ್ಲ ಹಾಸ್ಟೆಲ್ಸ್ ಬಂಧುಗಳ ಪರವಾಗಿ ಹಾರ್ಟ್ಲಿ ವೆಲ್ಕಮ್ ಮೇಡಮ್. ವಾಣಿ ಮ್ಯಾಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಬ್ರಹ್ಮಶ್ರೀ ಪತ್ರಿಜಿ, ಮಹಾತಾರ್ ಬಾಬಾಜಿ ಹಾಗೂ ಎಲ್ಲ ದೇವಾನುದೇವತೆಗಳು, ಗುರು ಹಿರಿಯರು, ವೇದಿಕೆಯ ಗುರುಗಳು ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ, ನಾನು ಹಿಂದಿನ ತರಗತಿಯಲ್ಲಿ ಧ್ಯಾನ ಯೋಗ ಅಂದ್ರೆ ಏನು, ಸಾಕ್ಷೀಭೂತವಾಗಿ ಇರ್ಬೇಕು ಅಂದ್ರೆ ಹೇಗೆ ಒಂದೊಂದೇ ಮೆಟ್ಟಿಲುಗಳ ಮೂಲಕ ನಾವು ಹೋಗ್ಬೇಕು ಅನ್ನೋದನ್ನ ನಿನ್ನೆ ಎಲ್ರೂ ಕೂಡ ಗಮನಿಸಿದ್ದು. ಇವತ್ತು ಬಂದ್ರೆ ವಿಧಾನಗಳು, ಧ್ಯಾನ ವಿಧಾನಗಳು ತುಂಬಾ ಹೇಳ್ತಾ ಇರ್ತಾರೆ ನಿಮ್ಗೆ. ಕುಂಡಲಿನಿ ಇರ್ಬೋದು, ಸಂವಹನ ವಿದ್ಯೆ ಇರ್ಬೋದು, ಈ ಪುನರ್ಜನ್ಮದ ಒಂದು ಹಂತಗಳನ್ನು ದಾಟದಿರ್ಬೋದು, ಇಂಥ ಅನೇಕವನ್ನ ಹೇಳ್ತಾರೆ. ವಿಧಾನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅವು ಸೈಂಟಿಫಿಕ್ ಆಗಿ ಕೆಲವೊಂದು ಜನರನ್ನ ಆಯ್ಕೆ ಮಾಡಿ ಅವರಿಗೆ ಪ್ರಯೋಗವನ್ನ ನಡೆಸಿ ತುಂಬಾ ಸಕ್ಸಸ್ ರೇಟ್ ಹೆಚ್ಚು ಎಲ್ಲಿರುತ್ತೆ ಅವ್ರುಗಳನ್ನ, ಅಂತ ವಿಧಾನಗಳನ್ನ ನಾವಿಲ್ಲಿ ಯಾವುದಕ್ಕಾದ್ರೂ ವಿಧಾನಗಳು ಸೂಕ್ತ ಅಂತ ಹೇಳ್ತೀವಿ. ಹಾಗೇನೆ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಜನ್ಮಾಂತರಗಳೆಲ್ಲ ಆಗದಂತ ವಿಕಾಸ ಸರಿಯಾದ ವಿಧಾನವನ್ನ ಅನುಸರಿಸಿದಾಗ ಆಗುತ್ತೆ. ಉದಾಹರಣೆಗೆ ಯಾವುದೋ ಮೇಡಮ್ ಒಂದ್ ನಿಮಿಷ. ಮೇಡಮ್ ನೀವು 4:20 ತನಕ ತಗೊಳ್ಳಿ. ಓಕೆ ಓಕೆ ಮೇಡಮ್. ಎಸ್ ಮೇಡಮ್, ಮಧ್ಯದಲ್ಲಿ ಹೇಳಕ್ಕಾಗಲ್ಲ ಅಂತ ಹೇಳಿದೆ, ಸಾರಿ. ಓಕೆ ಓಕೆ. ಇದು ಈಗ ಉದಾಹರಣೆ, ಒಂದು ಅನಾರೋಗ್ಯದ ಸಮಸ್ಯೆಗಳು, ಶುಗರು, BP ಇಂಥವಕ್ಕೆ ಹೆಲ್ತಿ ಲೈಫ್ ಸ್ಟೈಲ್ ಏನು ಹೇಗಿರ್ಬೇಕು ಅಂದಾಗ ಆ ವಿಧಾನದಲ್ಲಿ ಹೋದಾಗ ಆ ಸಮಸ್ಯೆಯನ್ನ ಬೇಗ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ. ಹಾಗೇನೆ ಇಲ್ಲೂ ಕೂಡ ಧ್ಯಾನದಲ್ಲಿ ಆ ವಿಧಾನದಲ್ಲಿ ನಾವು ಮುಂದುವರೆದಾಗ ಕೆಲವೇ ಕ್ಷಣಗಳಲ್ಲಿ ಅದು ಜನ್ಮಾಂತರದಲ್ಲಿ ಆಗದಂತ ವಿಕಾಸ ಸ್ಫೋಟ ಆಗುತ್ತೆ. ಇವುಗಳು ಹಲವಾರು ಸಾಧಕರಿಂದ ರಚಿತವಾಗಿರ್ತಕ್ಕಂಥ ವಿಧಾನಗಳು. ಅಂದ್ರೆ ವಿಧಾನವನ್ನು ಅನುಸರಿಸಿ ತುಂಬಾ ಜನ ಸಾಧಕರು ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ದಾರೆ. ಅಂತ ಕೆಲವುಗಳ ಸಾರವನ್ನ ಮಾತ್ರ ಇಲ್ಲಿ ಓಶೋ ಅವರು ಕೊಡ್ತಾ ಇದ್ದಾರೆ. ಧ್ಯಾನವನ್ನ ಮಾಡ್ತಾ ಇರೋದು ಅಂದ್ರೆ ಏನು, ಅವ್ರು ಪದೇ ಪದೇ ಹೇಳ್ತಾರೆ, ಧ್ಯಾನ ನಡೆಯುತ್ತಲೇ ಇರುತ್ತೆ. ಅಂದ್ರೆ ವಿಶ್ವದಿಂದ ಶಕ್ತಿ 24x7 ಬರ್ತಾ ಇರುತ್ತೆ. ಅದನ್ನ ರಿಸೀವ್ ಮಾಡ್ಕೊಳ್ದನೆ ನಾವೇ ಟ್ರಾಫಿಕ್ ಜಾಮ್ ಮಾಡ್ಕೊಳ್ತೀವಿ. ಇಲ್ಲ ಅಂದ್ರೆ ಅದ್ರ ಪಾಡಿಗೆ ಅದ್ ಬರ್ತಾ ಇರುತ್ತೆ, ನೀವು ಅದರಿಂದ ಬೇರೆ ಆಗಿರ್ತೀರಿ. ನೀವು ಮೌನವಾಗಿ ಹಿಂದೆ ಕುಳಿತು ಅದನ್ನ ಗಮನಿಸ್ತಾ ಇರ್ತೀರಿ. ಆವಾಗ ಧ್ಯಾನ ಅನ್ನೋದು ಸಾಕ್ಷಿತ್ವ. ಧ್ಯಾನ ಮಾಡೋದು ಅಂದ್ರೆ ಸಾಕ್ಷಿಯಾಗಿ ಇರೋದಷ್ಟೇ. ಉಸಿರಾಡ್ತಿದೀವಿ ಅನ್ನೋದಕ್ಕೆ ಸಾಕ್ಷಿಯಾಗಿ ಗಮನಿಸೋದಷ್ಟೇ. ಉಸಿರು ಬರ್ತಾ ಇದೆ, ಹೋಗ್ತಾ ಇದೆ ಅಷ್ಟೇ. ಇದೊಂದು ಅರಿಯುವಿಕೆ, ಜಾಗರೂಕತೆ ಆಗಿದೆ ಅಂತ ಹೇಳಿ, ನಿಮ್ಮ ಮನಸ್ಸಿನ ಆಟ ಇಲ್ಲಿ ನಡೀತಲೇ ಇರುತ್ತೆ. ಹಂಗಂತ ಹೇಳಿ ಧ್ಯಾನದಲ್ಲಿ ಕೂತೆ ಅಂತ ಮನಸ್ಸು ಪೂರ್ಣ ತಟಸ್ಥವಾಗಿ ಇರಲ್ಲ. ಇಲ್ಲಿ ಈ ಕ್ಷಣ ಸಂಭವಿಸಿದ್ರು ಕೂಡ ಅದು ಅಸಾಧ್ಯವಾಗಿದೆ. ಈ ವಿಧಾನಗಳು ಈ ಅಂತರಕ್ಕೆ ಸೇತುವೆಯನ್ನ ಕಟ್ಟುತ್ತವೆ. ಮತ್ತು ಇವು ಸೇತುವೆಗಳಷ್ಟೇ,
ಇಲ್ಲಿಂದ ಅಲ್ಲಿಗೆ ಹೋಗಿ ನಮ್ಗೊಂದು ದಾರಿ ಇದೆ, ದಾಟ್ಬೇಕಾದ್ರೆ ನಾವೇ. ಹಾಗೇನೆ ಇವೆಲ್ಲವೂ ಕೂಡ ಕೃತ್ಯಗಳು ಅಂದ್ರೆ ಕೆಲಸಗಳಾಗಿರ್ತವೆ. ಇಲ್ಲಿ ನಮ್ಗೆ ಹೇಳ್ಕೊಟ್ಟಿರೋದೇ ಏನಾದ್ರೂ ಮಾಡ್ಬೇಕು ಅನ್ನೋದನ್ನ. ನಾವು ಹುಟ್ಟಿದಾಗಿನಿಂದಲೂ ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳಿರೋದು ಏನಾದ್ರೂ ಮಾಡ್ತಾ ಇರು, ಸುಮ್ನೆ ಐಡ್ಲಾಗಿರ್ಬೇಡ ಅಂದ್ರೆ ಅಂದ್ರೆ ಏನೂ ಮಾಡ್ದನೆ ಸುಮ್ನೆ ಇರಬಾರ್ದು, ಮೌನವಾಗಿ ಸುಮ್ನೆ ಕೂತ್ಕೋಬಾರ್ದು ಅಂತ ಹೇಳಿ ಇದು ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅದು ಕೂಡ ಒಂದು ಮಾಡುವಿಕೆ ಆಗಿರುತ್ತೆ. ಬಾಹ್ಯ ರೂಪದಲ್ಲಿ ಎಲ್ಲಾ ಧ್ಯಾನ ವಿಧಾನಗಳು ಕೂಡ ಕೃತ್ಯಗಳೇ ಆಗಿರ್ತವೆ, ಆದ್ರೆ ಆಳದಲ್ಲಿ ಅವು ಕೃತ್ಯಗಳಲ್ಲ. ಏಕೆಂದ್ರೆ ವಿಧಾನದಲ್ಲಿ ನೀವು ಯಶಸ್ವಿಗಳಾದಲ್ಲಿ ಎಲ್ಲಾ ಕೃತ್ಯಗಳು ಕೂಡ ಸಮಾಪ್ತಿಯಾಗ್ತವೆ. ಇಲ್ಲಿ ನಮ್ಮಿಂದ ಏನು ಕೆಲಸ ಮಾಡ್ತಕ್ಕಂಥ ಪ್ರಯಾಸದ ಅಗತ್ಯ ಇರಲ್ಲ ಇಲ್ಲಿ. ಅದು ಹೇಗೆ ಅಂದ್ರೆ ಉಸಿರಾಟದಂತೆ ಆಗ್ಬಿಡುತ್ತೆ. ಆರಂಭದಲ್ಲಿ ಅದು ಸ್ವಲ್ಪ ಪ್ರಯಾಸ ಇದ್ದೇ ಇರುತ್ತೆ. ಧ್ಯಾನಕ್ಕೆ ಕೂತು ಅದರ ಕಷ್ಟವನ್ನ ನೋಡ್ಬೇಕು. ಸುಮ್ನೆ ಇರೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಯಾವಾಗ್ಲೂ ಪ್ರತಿ ಕ್ಷಣ ಒಟಗುಡ್ತಲೇ ಇರುತ್ತೆ ಮನಸ್ಸು. ಹಾಗೇನೆ ಪ್ರಯಾಸವಿಲ್ಲದೆ ಇರೋದು ಏನನ್ನು ಕೂಡ ಮನಸ್ಸು ಮಾಡಲ್ಲ. ಇಲ್ಲಿ ಪ್ರಯಾಸ ಇಲ್ಲದೆ ಇದ್ದನ್ನ, ಅದು ಪ್ರಯಾಸ ರಹಿತವಾದದ್ದನ್ನ ಹೇಳಿದ್ರೆ ನಿಮ್ಗೆ ಅದು ಪೂರ್ತಿ ವ್ಯರ್ಥ. ಸುಮ್ನೆ ಇರೋದ್ ಏನು ಉಪಯೋಗ? ಏನಾದ್ರೂ ಒಂದು ಕೆಲಸ ಮಾಡ್ಬೋದಲ್ವಾ? ಏನಾಗ್ಲಿಲ್ಲ ಅಂದ್ರೆ ಒಂದು ಮನರಂಜನೆಗಾಗಿ ಟಿವಿ ನೋಡ್ಬೋದಲ್ವಾ? ಈ ರೀತಿ ಆಗಿರುತ್ತೆ. ನೀವು ಧ್ಯಾನಕ್ಕಾಗಿ ಏನೂ ಮಾಡದಿರುವಂತಹ, ನೀವು ಕೇವಲ ವಿಶ್ವಾಸಪೂರ್ಣ ಉಪಸ್ಥಿತಿ ಮಾತ್ರ ಆಗಿದ್ದಾಗ್ಲೂ ಕೂಡ ಧ್ಯಾನಾವಸ್ಥೆ ಘಟಿಸುವಂತ ಒಂದು ಕ್ಷಣ ಬಂದೇ ಬರುತ್ತೆ. ನೀವು ನಿಂತಿರ್ಲಿ ಕುಳಿತಿರ್ಲಿ ಏನೂ ಮಾಡದೆ ಕೇವಲ ಎಚ್ಚೆತ್ತಿದ್ದಾಗ್ಲೂ ಸಹ ಧ್ಯಾನ ಘಟಿಸುತ್ತೆ. ಹೀಗೆ ಇದು ಆಂತರಿಕ ಒಳಗೆ ಆ ಒಂದು ಅವಸ್ಥೆಗೆ ಕೊಂಡೊಯ್ಯುವಂತ ಇದು ಆಂತರಿಕ ರೂಪಾಂತರಣೆ. ಇದು ಮತ್ತೆ ಆಂತರಿಕ ಪ್ರಯಾಸದ ಮೂಲಕ ಇದು ಆಗಲ್ಲ. ಏಕೆಂದ್ರೆ ಪ್ರಯಾಸ ಅಂದ್ರೆ ಒತ್ತಡ ಸ್ಟಾರ್ಟ್ ಆಗುತ್ತಲ್ಲಿ. ಒತ್ತಡ ಇತ್ತು ಅಂದ್ರೆ ನಾವು ಮೆಂಟಲಿ ಆರಾಮಾಗಿರ್ಲಿಕ್ಕಾಗಲ್ಲ, ಅಲ್ಲಿ ಏನೂ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಬಲವಂತವಾಗಿ ಕೂತಿದ್ದೆ ಆದ್ರೆ ಬರ್ತಾ ಇವೆಲ್ಲವನ್ನು ಬಿಡೋದ್ರಲ್ಲೂ ಕೂಡ ನಾವು ಸಮರ್ಥರಾಗ್ತೀವಿ. ಈ ದೈವತ್ವದ ಉಪಲಬ್ಧ ಆಗ್ಬೇಕು ಅಂದ್ರೆ, ಪೂರ್ಣ ಮತ್ತು ಪರಮವನ್ನು ಹೊಂದ್ಬೇಕು ಅಂದ್ರೆ ಕೆಲವೊಂದು ಸರಳ ವಿಧಾನಗಳನ್ನ ಅನುಸರಿಸ್ಬೇಕು. ಅವು ಹೇಗೆ ನಿಮ್ಗೆ ಸಹಾಯಕ ಆಗ್ತವೆ ಅನ್ನೋದನ್ನ ಇಲ್ಲಿ ನೋಡಿ. ಒಂದ್ ಅಂಶವನ್ನ ನೆನಪಿನಲ್ಲಿ ಇಡ್ಬೇಕು ನಾವಿಲ್ಲಿ. ಅಹಂಗೆ ಯಾವಾಗಲೂ ಕಷ್ಟವಾದದರ ಬಗ್ಗೆ ಆಸಕ್ತಿ ಇರುತ್ತೆ. ಅಂದ್ರೆ ತುಂಬಾ ಕಷ್ಟಪಟ್ರೆ ಒಳ್ಳೇದಾಗುತ್ತೆ, ಕೈ ಕೆಸರಾದ್ರೆ ಬಾಯಿ ಮೊಸರು. ಇದೇ ರೀತಿ ನಮ್ಮ ಮನಸ್ಸನ್ನ ಇಲ್ಲಿ ಒಂದ್ ಸವಾಲ್ ಇರುತ್ತೆ. ಕಷ್ಟಗಳನ್ನ ಮೀರಿದಾಗ ಮಾತ್ರ ಈ ಅಹಂಗೆ ತೃಪ್ತಿ ಬರುತ್ತೆ, ನಮ್ಮ ಒಳಗಿರತಕ್ಕಂತ ಅಹಂಗೆ. ಇದು ಯಾವತ್ತೂ ಕೂಡ ಸರಳ ಆಗಿರೋದ್ರ ಬಗ್ಗೆ ಆಕರ್ಷಿತ ಆಗಲ್ಲ. ಅಹಂಗೆ ನೀವು ಸವಾಲ್ ಒಡ್ಬೇಕಾದ್ರೆ ಕಷ್ಟಕರವಾದ ವಿಧಾನವನ್ನೇ ಹುಡುಕ್ಬೇಕಾಗುತ್ತೆ. ಉದಾಹರಣೆ, ಅಡಚಣೆಗಳನ್ನ ದಾಟದಿರ್ಬೋದು, ಉಪವಾಸ ಈ ತರ ಸನ್ಯಾಸತ್ವವನ್ನ ಸ್ವೀಕರಿಸೋದಿರ್ಬೋದು, ಮತ್ತೆ ಶಿಖರಗಳನ್ನ ಏರೋದಿರ್ಬೋದು. ಆ ಶಿಖರ ಎಷ್ಟು ಕಡಿದಾಗಿರುತ್ತೋ ಅವಾಗ್ಲೇ ನಾವು ಬದುಕಲ್ಲಿ ಕಷ್ಟಪಟ್ಟು ಮೇಲೆ ಬಂದು ಅಂತ ಅರ್ಥ ಅನ್ನೋದು ಬರುತ್ತೆ. ಆದ್ರೆ ಇಲ್ಲಿ ಪ್ರಯಾಸವನ್ನು ಹೊರತುಪಡಿಸಿ ಧ್ಯಾನದಲ್ಲಿ ನಾವು ಸುಮ್ಮನೆ ಸರಳವಾಗಿ ಇರ್ಬೇಕು ಅನ್ನೋದನ್ನ ಹೇಳ್ತಾರೆ. ಇಲ್ಲೊಂದು ಉದಾಹರಣೆಯನ್ನ ಕೊಡ್ತಾರೆ. ಒಬ್ಬ ಡಾಕ್ಟರ್ ಇನ್ನೊಬ್ಬ ಡಾಕ್ಟರ್ ಹತ್ರ ಸಜೆಷನ್ ಕೇಳ್ತಾರೆ. ನನ್ನ ಸ್ನೇಹಿತ ಒಬ್ಬ ಒಂದು ದೊಡ್ಡ ಗಂಡಾಂತದಲ್ಲಿ ಸಿಕ್ಕಿದಾನೆ, ಅವ್ನ್ ಗಂಟ್ಲಲ್ಲಿ ಏನೋ ಸಿಗೆ ಹಾಕೊಂಡ್ದಂಗೆ ಕಷ್ಟಪಟ್ಟು ಒದ್ದಾಡ್ತಾ ಇದ್ದಾನೆ ಅಂತ. ಅದಕ್ಕ ಡಾಕ್ಟರ್ ಸುಮ್ನೆ ಹೇಳ್ತಾರೆ, ಅವ್ನಿಗೆ ಹೋಗಿ ನೀನು ಕಚಗುಳಿ ಅಂತ, ಚಕ್ಲಗುಳಿ ಅಂತ ಹೇಳ್ತೀವಿ ಅಂತ ಹೇಳಿ ಚಕ್ಲಗುಳಿಯನ್ನ ಕೊಡು ಅಂತ. ಆಗ ಅವನಿಗೆ ನಗು ತಡೆಯಕ್ಕಾಗ್ಲಿಲ್ಲ, ಗಂಟ್ಲಲ್ಲಿ ಸಿಗೆ ಹಾಕೊಂಡಂತ ಚೆಂಡು ಹೊರಗಡೆ ಬಂತು. ಆಗ ಬಂದ್ಬಿಟ್ಟು ಡಾಕ್ಟರ್ ಕೇಳ್ತಾರೆ, ಹೇಗೆ ನೀನು ಇದನ್ನ ಹೇಳ್ದೆ ಅಂದ್ರೆ, ಅದ್ ನಂದೇ ವಿಧಾನ, ನಾನ್ ಯಾವಾಗ ಏನ್ ಮಾಡ್ಬೇಕು ಅಂತ ತೋಚಲ್ವಾಗ ಏನೋ ಒಂದ್ ಹೇಳ್ತೀನಿ. ಹಂಗಂತ ಇದು ಎಲ್ಲರ ಬದುಕಿಗೂ ಅನ್ವಯ ಆಗಲ್ಲ. ಇದನ್ನ ಧ್ಯಾನದಲ್ಲಿ ನಾವ್ ಹೇಗೆ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಏನ್ ಮಾಡ್ಬೇಕು ಅಂತ ತಿಳಿದೇ ಇದ್ರೆ ನಾವೇನೂ ಮಾಡಬಾರ್ದು. ಮನಸ್ಸು ಅನ್ನೋದು ಬಹಳ ದುರ್ಬೋಧ ಮತ್ತು ಜಟಿಲ ಕೋಮಲ ಆಗಿರತ್ತದು. ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನೂ ಮಾಡ್ದೇನೆ ಇರೋದೇ ಒಳ್ಳೇದಿಲ್ಲಿ. ಯಾಕೆಂದ್ರೆ ಗೊತ್ತಿಲ್ಲದೆ ಇರೋದನ್ನ ಮಾಡ್ಲಿಕ್ಕೆ ಹೋಗಿ ಪರಿಹಾರದ ಆ ಜಟಿಲತೆ ಇನ್ನೂ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ಆ ಜಟಿಲತೆಗಳು ನಮಗೆ ತಿಳಿಯಲ್ಲ, ಹಾಗೆ ಪುನಃ ಅದನ್ನ ಸರಿಪಡಿಸ್ಕೊಳ್ಳಲು ಆಗಲ್ಲ. ಆದ್ರಿಂದ ಏನಾದ್ರೂ ಯಾವ್ದಾದ್ರು ಸಮಸ್ಯೆ ನಮ್ಮಿಂದ ಬಗೆಹರಿಸ್ಲಿಕ್ಕೆ ಆಗಲ್ಲ ಅಂದಾಗ ಮೌನವಾಗಿ ಸ್ವಲ್ಪ ಕ್ಷಣ ಸುಮ್ಮನೆ ನಮ್ಮೊಳಗೆ ನಾವು ಸುಮ್ಮನೆ ಇದ್ದು ಬಿಡೋದು ಅಷ್ಟೇ. ಹಾಗೇನೆ ನಾವು ಬದಲಾಯಿಸ್ಬೇಡಿ, ಅದನ್ನ ಉತ್ತಮ ಪಡಿಸ್ತೀನಿ ಅಂತಲೂ ಕೂಡ ಹೋಗ್ಬೇಡಿ.
ಪ್ರಾರಂಭಿಸುವ ಮೊದಲು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಚ್ಚರವಾಗಿರಿ. ಪ್ರತಿಯೊಂದು ವಿಧಾನ ಸಹ ನಿಮ್ಮೊಳಗೆ ಕ್ರಾಂತಿಯನ್ನೇ ಉಂಟು ಮಾಡುತ್ತೆ. ಅದರಿಂದ ಒಂದು ತಿಳಿಬೇಕು, ನಾವಿಲ್ಲಿ ಎಲ್ಲಾ ಸಮಸ್ಯೆಗೂ ಉತ್ತರ ಇಲ್ಲ. ಕೆಲವೊಂದು ಸಮಸ್ಯೆಗೆ ಮೌನವಾಗಿ ಸುಮ್ಮನೆ ಇರೋದಷ್ಟೇ ಪರಿಹಾರ ಅಂತ ಹೇಳ್ತಾರೆ. ಈಗ ಅನೇಕ ವಿಧಾನಗಳನ್ನ ಈ ಪುಸ್ತಕದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಯಾವುದೇ ವಿಧಾನವನ್ನ ನೀವು ಮಾಡಿ, ಧ್ಯಾನದಲ್ಲಿ ಕುಂಡಲಿನಿ ಮಾಡ್ತೀರಾ, ಯಾವುದೇ ವಿಧಾನ ಯಾವುದನ್ನೇ ಮಾಡಿ, ಕನಿಷ್ಠ 3 ತಿಂಗಳಾದ್ರೂ ನೀವು ಮಾಡಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಒಂದೇ ದಿನ ಮಾಡಿ ನಂಗೆ ಇವತ್ ಮಾಡಿದ್ರೆ ಸಂಜೆ ರಿಸಲ್ಟ್ ಬರ್ಬೇಕು, ಈಗ ಕೂತಿದೀನಿ ನನ್ಗೆ ಈಗ್ಲೇ ಶೂನ್ಯಾವಸ್ಥೆಗೆ ಹೋಗ್ಬೇಕು, ಎಲ್ಲ ಪವಾಡ ಸದೃಶ್ಯದಲ್ಲಿ ನನ್ನ ಮುಂದೆ ಎಲ್ಲವೂ ಆಗ್ಬೇಕು, ಇದಲ್ಲ. ಅದಕ್ಕೆ ಹೇಳದವ್ರು 21 ದಿನ ಮಾಡಿ, 48 ದಿನ ಮಂಡಲ ಮಾಡಿ, ಹೀಗೆ 365 ಮಾಡಿ, ಈ ರೀತಿ ಹೇಳ್ತಾ ಇರೋದು. ಅದರಿಂದ ಕನಿಷ್ಠ 3 ತಿಂಗಳಾದ್ರೂ ನೀವ್ ಏನನ್ನೇ ಮಾಡಿದ್ರು ಮಾಡ್ತಾ ಹೋಗಿ. ಈ ಪವಾಡಗಳಾಗ್ತಕ್ಕಂಥ ಸಾಧ್ಯತೆ ಇದೆ, ನಿಮ್ ಹೊಂದಾಣಿಕೆ ಆಗ್ಬೇಕಷ್ಟೇ. ಯಾಕೆ ಕೆಲವೊಂದು ವಿಧಾನ ಕೆಲವ್ರು ಮಾತ್ರ ಸಕ್ಸಸ್ ಆಗಿದ್ದಾರೆ, ಎಲ್ರಿಗೂ ಯಾಕೆ ಆಗ್ತಿಲ್ಲ? ಅದೇ ವಿಧಾನದಲ್ಲಿ ಇನ್ನೊಬ್ಬ ರೋಗಿಗೆ ಔಷಧಿ ಕೊಟ್ರೆ ಯಾಕೆ ಅವನು ಹುಷಾರ ಆಗ್ತಾ ಇಲ್ಲ, ಆರಾಮಾಗ್ತಾ ಇಲ್ಲ ಅಂತ ನೀವು ಇವೆಲ್ಲವನ್ನು ಯೋಚನೆ ಮಾಡ್ತಾ ಹೋದ್ರೆ ಅದು ನಾವು ಏನನ್ನ ಮಾಡ್ತಿದ್ವಿ ಅದನ್ನ ಪುನಃ 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 ಪುನರಾವರ್ತನೆ ಈ ಬದುಕಿನ ಸತ್ಯ ಅಂತ ಹೇಳ್ತಾರೆ. ಈಗ ಒಂದಲ್ಲ ಒಂದು ಎಲ್ಲ ವಿಧಾನಗಳನ್ನ ಬಿಡ್ಲೇಬೇಕು, ಬೇಗನೆ ಬಿಟ್ಟಷ್ಟೇ ಇಲ್ಲಿ ಒಳ್ಳೆಯದು. ನೀವ್ ಯಾವ ಕ್ಷಣ ತಲುಪ್ತಿರೋ ಆ ಕ್ಷಣ ನಿಮ್ಮಲ್ಲಿ ಜಾಗೃತಿ ಹೊರಹೊಮ್ಮುತ್ತೆ, ಆ ಕ್ಷಣವೇ ವಿಧಾನವನ್ನ ಬಿಟ್ಬಿಡಿ. ಅಂದ್ರೆ ಎಲ್ಲವೂ ಸರಿಯಾಗಲ್ಲ, ನನಗೆ ಪ್ರಯೋಗ ಮಾಡ್ತಾ ಹೋಗ್ಬೇಕು, ನನ್ಗೆ ಯಾವ ಸರಿಯಾಗುತ್ತೆ ಅಂತ, ಯಾವ ಆಹಾರ ಸರಿಯಾಗುತ್ತೆ, ಯಾವ ಜೀವನ ಶೈಲಿ ಸರಿಯಾಗುತ್ತೆ ಅಂತ ಹೇಳಿ. ಅದಕ್ಕೆ ಬುದ್ಧ ಪದೇ ಪದೇ ಒಂದು ಕಥೆನ ಹೇಳ್ತಾ ಇರ್ತಾರೆ. 5 ಜನ ಮೂರ್ಖರು ಹಳ್ಳಿಯ ಮೂಲಕ ಹಾದು ಹೋಗ್ತಾ ಇರ್ತಾರೆ. ಜನರು ಅವರನ್ನೆಲ್ಲ ಆಶ್ಚರ್ಯಚಕಿತವಾಗಿ ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಎಲ್ರೂ ಒಂದು ದೋಣಿಯನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಊರ್ನಲ್ಲಿ, ರಸ್ತೆನಲ್ಲಿ. ಆಗ ಯಾರೋ ಕೇಳ್ತಾರೆ, ಯಾಕಪ್ಪ ಹೀಗ್ ಮಾಡ್ತಾ ಇದ್ದೀರಾ ಅಂದಾಗ ಅವ್ರು ಹೇಳ್ತಾರೆ, ನಾವ್ ಈ ದೋಣಿಯನ್ನ ಬಿಡ್ಲಿಕ್ಕಾಗಲ್ಲ, ಆದ್ರೆ ಈ ದೋಣಿ ನಮ್ಮನ್ನ ಆಚೆ ದಡದಿಂದ ಈಚೆಗೆ ದಾಟ್ಸಿದೆ, ಇಷ್ಟು ಸಹಾಯ ಮಾಡಿದಂತ ದೋಣಿಯನ್ನ ಮರಿಲಿಕ್ಕಾಗುತ್ತಾ? ಅದ್ ಮಾಡಿದ ಸಹಾಯಕ್ಕಾಗಿ ನಾವು ಅದನ್ನ ಹೊತ್ಕೊಂಡು ತಿರುಗ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ಮೇಲೆ ಗಮನಿಸಿ, ಇಲ್ಲಿ ಸಹಾಯ ಮಾಡಿದ್ರು ಅಂತಲೋ ಏನೋ ಆಯ್ತು ಒಳ್ಳೇದಾಯ್ತು ಅಂತ ಹೇಳಿ ತಲೆ ಮೇಲೆ ಭಾರ ಹೊತ್ಕೊಂಡ್ ಯಾವಾಗ್ಲೂ ಹೋಗೋದಲ್ಲ. ಅದಕ್ಕೊಂದ್ ಥ್ಯಾಂಕ್ಸ್ ಹೇಳ್ಬೇಕು, ಮುಂದೆ ಬರ್ಬೇಕು, ನಮ್ಮಿಂದ ಸಹಾಯನವ್ರಿಗೆ ಮಾಡ್ಬೇಕಷ್ಟೆ. ಆದ್ರೆ ಇವರು ದೋಣಿನ ಬಿಡ್ದಂಗೆ ಆಚೆ ಮತ್ತೆ ಹೋಗ್ತಲೇ ಇದ್ದಾರೆ. ಇವರು ಆ ದೋಣಿಗೆ ಚಿರರ್ಣಿ ಆಗಿದ್ದೀವಿ ನಾವು ಅಂತೇಳಿ ದೋಣಿಯನ್ನ ಬಿಡದನೆ ಹೊತ್ಕೊಂಡ್ ತಿರ್ಗೋದ್ರ ಮೂಲಕ ಕೃತಜ್ಞತೆಯನ್ನ ತೋರಿಸ್ತಾ ಇರ್ತಾರೆ. ಹೀಗೆ ನಾವು ಕೆಲವೊಂದಕ್ಕೆ ಅರೆಮೂರ್ಛಿತ ಸ್ಥಿತಿಯಲ್ಲಿ ಇದ್ದಾಗ ಈ ವಿಧಾನಗಳು ಕೂಡ ಅಪಾಯಕಾರಿ ಆಗುತ್ತೆ. ಕೃತಜ್ಞತೆ ಸಲುವಾಗಿ ಜೀವನ ಪರ್ಯಂತ ದೋಣಿಯನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗಿದ್ರೆ ಅದು ಕೂಡ ಅಪಾಯಕಾರಿ ಅಲ್ವಾ? ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಸಹಾಯ ಪಡೆದಿದ್ದಕ್ಕೆಲ್ಲ ಇಡೀ ಜೀವನ ಅವರನ್ನ ಹೀಗೆ ಇದ್ ಮಾಡ್ಬೇಕು ಅಂತ ಇಲ್ಲ. ಹೀಗೆ ಅದನ್ನ ಎಲ್ಲಿ ಉಪಯೋಗಿಸ್ಬೇಕು, ಎಲ್ಲಿ ಬಿಡ್ಬೇಕು, ಹೇಗೆ ಹೋಗ್ಬೇಕು ಅಷ್ಟೇ ಇದು. ಹಾಗೇನೆ ಯಾವಾಗ ನೀವ್ ಯಾವುದಕ್ಕೂ ಅಂಟಿಕೊಳ್ಳೋದಿಲ್ವೋ ಆಗ ಎಲ್ಗೂ ಹೋಗ್ಬೇಕಾದಿಲ್ಲ, ಎಲ್ಲ ದೋಣಿಗಳಿಂದಲೂ ಕಳಚಿಕೊಂಡಂತೆ. ಹಾಗೆ ನೀವೆಲ್ಲೂ ಹೋಗ್ಲಿಕ್ ಸಾಧ್ಯ ಇಲ್ಲ, ಎಲ್ಲ ದಾರಿಗಳನ್ನ ಬಿಟ್ಟಾಯ್ತು, ನೀವೆಲ್ಗೂ ಹೋಗ್ಲಿಕ್ಕೆ ಆಗಲ್ಲ, ಎಲ್ಲ ಕನಸುಗಳಾಗಿರ್ಬೋದು, ಆಸೆಗಳು ಕೂಡ ಇಲ್ಲ ಆಗುತ್ತೆ, ಮುಂದೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ, ವಿಶ್ರಾಮ ತನ್ನಷ್ಟಕ್ಕೆ ತಾನು ಆಗಿ ಹೋಗುತ್ತೆ. ಹಾಗೇನೆ ಇಲ್ಲಿ ನೀವು ಧ್ಯಾನಕ್ಕೆ ಸಾಧನೆಯಲ್ಲಿ ಕುಳಿತಾಗ ಹೀಗೆ ಆಗುತ್ತೆ, ಅದು ಬಂದ್ ಹೋಗುತ್ತೆ. ಧ್ಯಾನದ 2 ಘಟನೆಗಳ ನಡುವೆ ನೀವೇನ್ ಮಾಡ್ಬೇಕು, ಯಾವ ವಿಧಾನವನ್ನು ಅನುಸರಿಸ್ಬೇಕು, ಜಾಗೃತಿ ಶುದ್ಧ ಆಗ್ತಾ ಹೋದಂಗೆ ಅದು ಹೇಗೆ ಔಷಧಿಯನ್ನ ಮರೆತು ಕೂಡ ಒಬ್ಬ ರೋಗಿ ಆರಾಮ್ ಆಗ್ತಾನೆ, ಆ ರೀತಿ ಧ್ಯಾನಸ್ಥ ಸ್ಥಿತಿಯಲ್ಲಿ ನಮ್ಗೆ ಆಗ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ ಕೆಲವೇ ಕ್ಷಣಗಳು ಮಾತ್ರ ಇದು ಘಟಿಸುತ್ತೆ. ಈ ಉದಾಹರಣೆ, ಒಂದು ತಂಪಾದ ಗಾಳಿ ಇದೆ, ನೀವು ಬೇರೆ ಲೋಕದಲ್ಲಿ ಆ ಮನದ ಪ್ರಪಂಚವನ್ನ ತಲುಪ್ತೀರಿ, ಕೇವಲ ಒಂದೇ ಕ್ಷಣ ನಿಮಗೆ ಅದು ಅರಿವಾಗ್ತೆ, ಆದ್ರೆ ಅದು ಒಂದೇ ಒಂದು ಕ್ಷಣ ಕಾಲ ಮಾತ್ರ, ಆದರೆ ಮತ್ತೆ ಕತ್ತಲಾವರಿಸುತ್ತೆ. ಹಾಗೇನೆ ಮನಸ್ಸು, ಕನಸು, ಆಸೆ ಎಲ್ಲವೂ ಕೂಡ ಮೂರ್ಖತೆಯನ್ನ ಹೊತ್ತು ತಿರುಗುತ್ತೆ.
ಹೀಗೇನೆ ಈಗ ಉದಾಹರಣೆ ನೋಡಿ, ಒಂದು ಕ್ಷಣ ಮೋಡಗಳು ಬೇರ್ಪಟ್ಟು ನಿಮಗೆ ಸೂರ್ಯ ದರ್ಶನ ಆಗುತ್ತೆ. ಇನ್ನೊಂದು ಗಳಿಗೆ ಮೋಡಗಳು ಮುಸ್ಕಿ ಕಪ್ಪಾದ ಮೋಡ ಧಾರಾಕಾರವಾದ ಮಳೆ ಸುರಿಯುತ್ತೆ. ಹೀಗೇನೆ ಅದನ್ನ ಸತ್ಯ, ಹೌದಲ್ವಾ? ಯಾವ ಸತ್ಯ? ಅಂತ ಬಿಳಿ ಮೋಡ ಆಗಿ ಬಿಸಿಲು ಕಾಯ್ತಿದ್ ಸತ್ಯನಾ, ಈ ಮಳೆ ಹೋಯ್ತಿರೋ ಸತ್ಯನಾ? ಹಾಗೇನೆ ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಆಗಿರುತ್ತೆ. ಆದ್ರಿಂದ ನೀವು ಇದನ್ನ ವಿಧಾನಗಳ ಬಗ್ಗೆ ಎಚ್ಚರಿಕೆಯಿಂದ ಆರಿಸ್ಕೊಳ್ಳಿ. ಆ ನಂತರ ಬಂದ್ರೆ ಕಲ್ಪನೆಗಳು, ವಿಜುವಲೈಸೇಷನ್ ಅಂತ ಇರ್ಬೋದು, ಕನಸು ಕಾಣೋದಿರ್ಬೋದು. ಹಗಲುಗನಸು ನಾವೇ ಸೃಷ್ಟಿ ಮಾಡ್ಕೊಂಡು ಕನಸನ್ನ ಕಾಣೋದು. ಹೀಗೆ ಯಾವಾಗ್ಲೂ ಸಕಾರಾತ್ಮಕವಾಗಿ ಇರೋಣ. ನಮ್ ಕೈಲಿ ಏನು ಮಾಡ್ಲಿಕ್ಕಾಗಲ್ಲ ಅಂದಾಗೆ, ನನ್ ಮಗ ಒಳ್ಳೆ ಚೆನ್ನಾಗಿ ಓದ್ತಾ ಇದ್ದಾನೆ, ಆರೋಗ್ಯವಾಗಿದ್ದಾನೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿದ್ದಾನೆ, ತುಂಬಾ ಗುಣವಂತ ಆಗಿದ್ದಾನೆ ಅಂತ ಹೇಳಿ ಪದೇ ಪದೇ ಅದನ್ನೇ ಹೇಳೋದು. ನಿಮ್ಮ ಕಣ್ಮುಂದೆ ನಿಮ್ಮ ಮಗ ಅಂತ ಉನ್ನತ ಸ್ಥಾನದಲ್ಲಿ, ಸಾವಿರಾರು ಜನ ಗೌರವಿಸುವಂತ ಸ್ಥಾನದಲ್ಲಿ ಇದ್ದ ಹಾಗೆ ಕಲ್ಪಿಸ್ಕೊಳ್ಳೋದು. ಇದೊಂದು ಉದಾಹರಣೆ ಅಷ್ಟೇ. ಇಂಥ ಸಾವಿರಾರು ಆ ವಿಜುವಲೈಸೇಷನ್ ಅವರವರ ಬದುಕಿಗೆ ತಕ್ಕಂತೆ ನಾವು ಮಾಡ್ತಾ ಹೋಗ್ಬೋದು. ಹಾಗೆ ಇಲ್ಲೂ ಕೂಡ ಈ ಕಲ್ಪನೆ ಅನ್ನೋದನ್ನ ಕೆಲವ್ರು ಹೇಳ್ತಾರೆ, ಏನು ಮಾಡ್ಲಿಕ್ಕಾಗ್ದವ್ರು ಈ ಕಲ್ಪನೆಯನ್ನ ಮಾಡೋದು ಅಂತ, ಅಪ್ರಯೋಜಕರು ಅವರು ಅಂತ ಹೇಳ್ತಾರೆ. ಆದ್ರೆ ಇದು ಕಲ್ಪನೆ ಅನ್ನೋದು ಕೂಡ ಒಂದು ವಾಸ್ತವ, ಒಂದು ಸಾಮರ್ಥ್ಯ. ಇದು ಇವತ್ತು ಇದಕ್ಕೆ ಸಾವಿರಾರು ರೂಪಾಯಿ ಫೀಸನ್ನ ತಗೊಂಡು ನಿಮ್ಗೆ ಈ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ಅಲ್ಲಿ ಹೋದ್ರೆ ಏನೇನೂ ಇಲ್ಲ, ಕಣ್ಮುಚ್ಚಿ ಕೂತಿರಿ, ನಿಮ್ಗೆ ಹೀಗೆ ವಿಶ್ವಶಕ್ತಿ ತಲೆ ಮೇಲಿಂದ ಬರ್ತಾ ಇದೆ, ತಲೆಯಿಂದ ಕುತ್ತಿಗೆ, ಅನಾಹತ ಚಕ್ರ, ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಹೀಗೆ ಕೊನೆ ಮೂಲಾಧಾರ ಚಕ್ರದಲ್ಲಿ ಅದು ಗ್ರೌಂಡ್ ಆಗ್ತಾ ಇದೆ. ಕಲ್ಪಿಸ್ಕೊಳ್ಳಿ, ನಿಮ್ಮ ಮುಂದೆ ಬರ್ಲಿ. ಫ್ರೀ ಹೇಳಿದಾಗ ಅದ್ ನಮಗೆ ಅರಿವಾಗಲ್ಲ, ದುಡ್ಡು ಕೊಟ್ಟಿರ್ತೀವಲ್ಲ, ಆಗ ಅದನ್ನ ಬಲವಂತವಾಗಿ ಇದ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇವತ್ತು ಅಮೆರಿಕ ಇಲ್ಲೆಲ್ಲ ಕೂಡ ಇಂತಹ ತರಗತಿಗಳು ತುಂಬಾ ನಡೀತಾ ಇದಾವೆ. ಇಂಗ್ಲಿಷಲ್ಲಂತೂ ತುಂಬಾ ಕಾರ್ಯಕ್ರಮಗಳಲ್ಲಿ ನಡೀತಾ ಇದಾವೆ. ಅದರಿಂದ ಈ ಕಲ್ಪನೆಗಳನ್ನ ನೀವು ಕೂಡ ನಿಮ್ಮ ಬದುಕಿನ ಸಕಾರಾತ್ಮಕತೆಗೆ, ಯಶಸ್ಸಿಗೆ ಪದೇ 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 ಪುನರಾವರ್ತಿಸಿ ಅಷ್ಟೇ. ನಿಮ್ ಕಣ್ಮುಂದೆ ಚಿತ್ರ ಬರಬೇಕು. ಸಾವಿರಾರು ಪದಗಳಲ್ಲಿ ಹಿಡಿದಿಡಲಾಗ್ತಕ್ಕಂತ ಒಂದು ವಿಷಯವನ್ನ ಒಂದು ಚಿತ್ರ ಹೇಳುತ್ತೆ. ಈಗ ಉದಾಹರಣೆ, ಆನೆ ಅಂದ್ರೆ ಹೇಗಿದೆ ಅಂತ ನೀವು ಹೇಳಬೇಕು ಅಂತ ಆನೆ ನೋಡದೆ ಇದ್ದಂತ ಒಬ್ಬ ಕುರುಡನಿಗೆ ಹೇಳಲಿಕ್ಕೆ ಎಷ್ಟು ಕಷ್ಟ ಪಡ್ಬೇಕು. ಆದ್ರೆ ಅವನ ಆನೆ ಚಿತ್ರನ ಅವನ್ ತೋರಿಸಿ, ಅವನು ಬ್ರೈಲ್ ಲಿಪಿಲಿ ಅದನ್ನ ಮೂಡ್ಸಿ ತೋರಿಸ್ಬೋದಲ್ಲ. ಹಾಗೆ ಎಷ್ಟು ಸುಲಭ ನೋಡಿ ಚಿತ್ರದನ್ನ ತೋರಿಸಿದ್ರೆ. ಹಾಗೇನೆ ಈ ವಿಜುವಲೈಸೇಷನ್ ನಮ್ಮ ಮನಸ್ಸಿನ ಮೇಲೆ, ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ತುಂಬಾ ಪ್ರಯೋಜನಕಾರಿಯಾಗಿ ಮಾಡುತ್ತೆ. ಅದಕ್ಕಾಗಿ ನೀವು ನಿಮ್ಮ ಸ್ವಸತ್ತೆಯನ್ನ ಕಲ್ಪಿಸಿಕೊಳ್ಳಕ್ಕಂತ ಸಾಮರ್ಥ್ಯವನ್ನ ಮಾಡ್ಬೇಕು. ಕಲ್ಪನೆಯಿಂದ ನಿಮ್ಮನ್ನು ನೀವು ರೂಪಿಸಿಕೊಳ್ಳಬಹುದು, ನಾಶ ಮಾಡಿಕೊಳ್ಳಬಹುದು. ಕೆಲವ್ರು ಇರ್ತಾರೆ ಮನುಷ್ಯರು, ಪ್ರತಿಯೊಂದ್ರಲ್ಲೂ ಮೊಸರಲ್ಲೂ ಕಲ್ ತೆಗಿತಾರೆ. ಅವ್ರು ತಪ್ಪು ತಪ್ಪು ತಪ್ಪು, ಅವ್ರ ಕಣ್ಣಿಗೆ ಕಾಣಿಸೋದೇ ತಪ್ಪು. ಯಾವಾಗ್ಲೂ ನಕಾರಾತ್ಮಕವಾಗಿ ಯೋಚನೆ ಮಾಡೋದು. ಏನಾದ್ರು ಕೆಟ್ಟದ್ದಾದ್ರೆ, ನಾನ್ ಬಸ್ಸಲ್ಲಿ ಹೋಗ್ತಿದ್ದೀನಿ, ಬಸ್ ಉಲ್ಟಾ ಆದ್ರೆ, ಆಕ್ಸಿಡೆಂಟ್ ಆದ್ರೆ, ಅಲ್ಲಿ ಏನಾದ್ರೂ ಆದ್ರೆ, ಮನೆಗ್ ಲೇಟಾಗಿ ಜನ ಬರ್ಲಿಲ್ಲ, ಏನೋ ಕೆಟ್ಟದ್ದೇ ಹೋಗಿದ್ಯೇನೋ, ಕೊನೆಗೆ ಹೇಳಿ 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 ಆ ಕೆಟ್ಟದ್ದೇ ಒಂದ್ ದಿವಸ ನಿಜ ಆಗ್ಬಿಡುತ್ತೆ. ಇದಕ್ ಬೇಕಾದಷ್ಟು ಸತ್ಯವಾದ ಉದಾಹರಣೆಗಳಿದಾವೆ. ಆದ್ರಿಂದ ನೀವು ಕಲ್ಪನೆ ಎಂಬ ಧಾರಣೆ ಅಂದ್ರೆ ಅಲ್ಲೇ ಅದನ್ನ ಚಿತ್ರಿಸ್ಕೊಳ್ತಾ ಹೋಗೋದು, ಅದು ವಾಸ್ತವ ಆಗಿ ಬಿಡುತ್ತೆ. ಪ್ರತಿನಿತ್ಯ ನೀವು ಒಂದೇ ಒಂದನ್ನ ಪುನರಾವರ್ತಿಸ್ತಾ ಪದೇ ಪದೇ ಕಲ್ಪಿಸ್ಕೊತಾ ಹೋಗಿ. ಅದು ಇಲ್ಲಿ ಟಿಬೇಟನಲ್ಲಿ ಒಂದು ಊಷ್ಮ ಯೋಗ ಅಂತ ಹೇಳಿ ಒಂದು ಪ್ರಯೋಗವನ್ನ ಮಾಡ್ತಾರೆ. ತುಂಬಾ ಜೀರೋ ಇದಕ್ಕೆ ಉಷ್ಣಾಂಶ ಇಳಿದಂತ ಸಂದರ್ಭದಲ್ಲಿ ತುಂಬಾ ನೀವು ಕಲ್ಪಿಸ್ಕೊಳ್ಳಿ, ನಮ್ಮಲ್ಲೇನು ಅಷ್ಟು ವಾತಾವರಣ ಅಷ್ಟು ಕೋಲ್ಡ್ ಆ ಮಟ್ಟಕ್ಕೆ ಇಳಿಯಲ್ಲ. ಆ ಟಿಬೇಟ್ ಭಿಕ್ಷೆಗಳು ಏನ್ ಮಾಡ್ತಾರೆ ಅಂದ್ರೆ, ಬೆತ್ತಲೆಯಾಗಿ ತೆರೆದ ಆಕಾಶದ ಕೆಳಗೆ ನಿಲ್ತಾರೆ. ಆಗ ತಾಪಮಾನ 0 ಡಿಗ್ರಿಗಿಂತಲೂ ಕಡಿಮೆ ಇರುತ್ತೆ. ನಾವೇನಾರ ಅಲ್ಲೇ ಇದ್ರೆ ಸತ್ತೇ ಹೋಗ್ತಾ ಇದ್ವೇನೋ ಅಂತಹ ಕನಿಷ್ಠ ತಾಪಮಾನ. ಅಲ್ಲಿ ಅವನೊಂದು ವಿಶೇಷ ವಿಧಾನ ಏನ್ ಮಾಡ್ತಾರೆ ಅಂದ್ರೆ, ಮನ್ಸಲ್ಲಿ ಹೇಳ್ಕೊತಾರೆ, ಈಗ ತುಂಬಾ ಬೆಂಕಿ ಮುಂದೆ ನಾನಿದ್ದೀನಿ, ಬೆಂಕಿ ಜ್ವಾಲೆ ಸುಡ್ತಾ ಇದೆ ನನಗೆ, ನಾನು ಬೆವರ್ತಾ ಇದ್ದೀನಿ ಅಂತ ಹೇಳಿ ಅನ್ಕಂಡ್ ಇದ್ ಮಾಡ್ತಾ ಕೊನೆಗೆ ಅವ್ರು ನಿಜವಾಗೂ ಬೆವರ್ತಾ ಇರ್ತಾರಂತೆ. ಇದು ನಿಜವಾಗಿ ನಡೆಯುವಂತ ಘಟನೆಯಲ್ಲಿ. ಈಗ ಉದಾಹರಣೆ, ನೀವೆಲ್ಲಿ ಕೂತಿದ್ದೀರಾ, ಸುಮ್ನೆ ನೆನ್ಪು ಮಾಡ್ಕೊಳ್ಳಿ, ನಿಂಬೆ ಹಣ್ಣಿನ ಟೇಸ್ಟ್ ಹೆಂಗಿರುತ್ತೆ, ಉಪ್ಪಿನಕಾಯಿ ತಿಂತಾ ಇದ್ದೀನಿ ಅಂತ ಸುಮ್ನೆ ಅನ್ಕೊಳ್ಳಿ. ನಿಮ್ಗೆ ಆ ಹುಳಿ ಒಗರು ಸ್ಮೆಲ್, ಅದು ರುಚಿ ಒಂದು ಫೀಲ್ ಆಗುತ್ತೆ. ನಿಮ್ಗೆ ಇಷ್ಟವಾದ ಹಣ್ಣು, ಮಾವಿನ ಹಣ್ಣು ತಿಂತಾ ಇದ್ದೀನಿ,
ಜಾಮೂನ್ ತಿಂತೀವಿ, ಬಾಯಿನಲ್ಲಿ ನೀರ್ ಬರುತ್ತೆ ಅಂತ ಹೇಳ್ತೀವಿ ನೋಡಿ, ಇದೆಲ್ಲ ವಿಜುವಲೈಸೇಷನ್. ಅದೇನೆ ತಿಂದೇ ಇದ್ರೂ ಅನುಭವ. ನಾವು ಕೂತಿತ್ತಲೇ ಉಪ್ಪಿನಕಾಯಿ ನೆನ್ಸ್ಕೊಂಡಾಗಿರ್ಬೋದು, ಕೆಲವೊಂದು ಇದು ನಮ್ ಮುಂದೆ ಬರುತ್ತೆ. ಹಾಗೇನೆ ಆಯಾ ರುಚಿಗಳು ನಮ್ ಮುಂದೆ ಬರುತ್ತೆ. ಹಾಗೆ ಟಿಬೇಟ್ ಅಲ್ಲಿ ಅಂತಹ 0 ಡಿಗ್ರಿ ಉಷ್ಣಾಂಶ ಕಡಿಮೆ ಇದ್ದಾಗ್ಲೂ ಕೂಡ ಅವರು ಬೆವರ್ತಾ ಇರ್ತಾರೆ. ಹೀಗೆ ಇದಕ್ ಬೇಕಾದಷ್ಟು ಈ ಮೆಡಿಕಲ್ ಫೀಲ್ಡ್ ಅಲ್ಲೂ ಮಾಡಿದ್ದಾರೆ. ಒಂದು ರೂಮ್ ಅಲ್ಲಿ ಕೆಲವರನ್ನ ಕೂಡಾಕಿ, ಇನ್ನೊಂದು ರೂಮಲ್ಲಿ ಕೆಲವರನ್ನ ಹಾಕಿ, ಇಬ್ಬರಿಗೂ ಏನೂ ಮೆಡಿಸಿನ್ ಇಲ್ಲದೆ ಬರೀ ಹೇಳ್ತಾರಷ್ಟೇ. ಒಂದ್ ರೂಮಲ್ಲಿ ಇದ್ದವ್ರಿಗೆ ನಿಮಗೆ ಯಾವುದೋ ಒಂದು ವಿಶೇಷವಾದ ಔಷಧಿಯನ್ನ ಕಂಡುಹಿಡಿದಲಾಗಿದೆ, ನಿಮ್ಮ ಕಾಯಿಲೆ ಎಲ್ಲ ನೆಕ್ಸ್ಟ್ ನಿಮಿಷದಿಂದ ಮಾಯ. ಈ ರೂಮಲ್ಲಿ ಇವ್ರಿಗೆ ಹೇಳ್ತಾರೆ ಅಂತ ಔಷಧಿಗೆ ಏನಿಲ್ಲ, ಇದು ಸುಮ್ಮನೆ ಒಂದು ಪ್ರಯೋಗ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲಿ ನಿಜವಾದ ಪವಾಡ ಅಂತ ಹೇಳಿದ್ರಲ್ಲ, ಆ ರೂಮಲ್ಲಿ ಇದ್ದವ್ರು ಎಲ್ರೂ ಆರಾಮಾಗಿರ್ತಾರೆ. ಈ ರೂಮಲ್ಲಿ ಹಾಗೆ ನಡ್ತಾ ಇರ್ತಾರೆ. ಯಾವ್ದು ವರ್ಕ್ ಮಾಡಿದ್ದಲ್ಲಿ? ನಂಬಿಕೆ. ನಾನ್ ನಂಬಿದೆ, ಅದ್ ಕೆಲ್ಸ ಆಯ್ತಷ್ಟೇ. ಹೀಗೇನೆ ಯಾವುದನ್ನೇ ಮಾಡಿ ನಂಬಿಕೆಯಿಂದ ಮಾಡಿ, ಆ ಭಗವಂತನ ಮೇಲೆ ನಂಬಿಕೆ ಇಡಿ. ಭಗವಂತ ನಮ್ಮೊಳಗೆ ಇದ್ದಾನೆ, ನಾನು ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ. ಅದ್ವೈತ ಸಿದ್ಧಾಂತ ಅದನ್ನೇ ಹೇಳೋದು. ನನ್ನೊಳಗಿರುವ ಶಿವ, ನಿನ್ನೊಳಗೂ ಇರುವ ಶಿವ, ಇಬ್ರು ಕೂಡ ಒಬ್ರೆ. ನಾವೆಲ್ಲರೂ ವಂಶಾತ್ಮರು. ನಮ್ಮೊಳಗೆ ದೇವ್ರಿದ್ದಾಗ ನಾವ್ಯಾಕೆ ಬೇರೆ ಬೇರೆಗೆಲ್ಲ ಅಷ್ಟೊಂದು ಹಂಬಲಿಸ್ತಾ ಹೋಗ್ಬೇಕು? ಹೀಗೆ ನಾವೀಗೆ ಕೆಲ್ಸಗಳನ್ನ ಬಹಳಷ್ಟು ಮಾಡ್ತಾ ಹೋಗಿ, ಈಗ ಸುಮ್ನೆ ಕೊರೋನಾದಲ್ಲಿ ಆಗಿದ್ದೆ ಅದು. ನಿಜವಾಗಿ ಕೊರೋನಾ ಭಾರತೀಯರಿಗಷ್ಟು ಎಫೆಕ್ಟ್ ಆಗಕ್ ಸಾಧ್ಯನೇ ಇರ್ಲಿಲ್ಲ. ನಾವು ನ್ಯೂಸ್ಗಳನ್ನ ನಂಬಿದು, ಬೇರೆಯವ್ರು ಬೇರೆ ದೇಶದಲ್ಲಿ ಹೇಳಿದ್ದನ್ನ ನಂಬಿದು. ಏನೋ ಹೀಗಾಗುತ್ತಂತೆ, ಹೀಗಾಗುತ್ತೆ, ನನಗೂ ಚಳಿ ಆಯ್ತು, ನನಗೂ ಈಗ ಜ್ವರ ಬಂತು ಜ್ವರ, ನನಗೆ ಈಗ ಉಸಿರಾಟ ಸಮಸ್ಯೆ ಬರುತ್ತೆ, ನಾನು ಅದ್ ಮೊದ್ಲೇ ಕರ್ದೆ, ಯದ್ಭಾವಂ ತದ್ಭವತಿ, ನನಗದು ಬಂತು, ಏನಿಲ್ಲ ನನ್ಗೆ ಏನು ಆಗಲ್ಲ ಅಂತ ಅಡ್ಡಾದಿಡ್ಡಿ ಓಡಾಡಿದ ಭಿಕ್ಷುಕರು ಇರ್ಬೋದು, ರೋಡ್ ಸೈಡ್ ಅಲ್ಲಿ ಇದ್ದವರು ಒಬ್ರು ಸಾಯ್ಲಿಲ್ಲ. AC ರೂಮಲ್ಲಿ ಇದ್ದು ಹೀಗೆ 24x7 ನ್ಯೂಸ್ಗಳು ನೋಡ್ಕೊಂಡು ಅಲ್ಲಿ ಇಷ್ಟು ಜನ ಸತ್ರು, ಆ ಬೀದಿಲೇ ಸಾಯ್ತಿದ್ದಾರೆ, ಚೀನಾದಲ್ಲಿ ಹೆಣಗಳನ್ನ ಹೂಣ್ಲಿಕ್ಕೆ ಆಗ್ತಿಲ್ಲ, ಇದನ್ನ ಬುಲ್ಡೇಜರ್ ತಂದು ಉಳಿಸ್ತಿದ್ದಾರೆ. ಇಂಥ ನ್ಯೂಸ್ಗಳನ್ನ ನೋಡಿದ್ರೆ ನನ್ನ ಮನ್ಸಲ್ಲಿ ಎಂತಹ ಪಾಸಿಟಿವ್ ಥಿಂಕಿಂಗ್ ಬರ್ಲಿಕ್ಕೆ ಸಾಧ್ಯ? ಈ ಎಫೆಕ್ಟ್ ಆಯ್ತಾ ಹೋಯ್ತು. ಅದರಿಂದ ಕಾಯಿಲೆಗಳ ಬಗ್ಗೆ ನಾವು ಧೈರ್ಯವಾಗಿರ್ಬೇಕು. ಅದು ನನಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನ ಶೈಲಿ ಚೆನ್ನಾಗಿದೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸು ಚೆನ್ನಾಗಿದೆ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನನಗೆ ಯಾಕೆ ಕೆಟ್ಟದ್ದಾಗುತ್ತೆ? ಅದ್ರ ಮೇಲೂ ಬಂದ್ರೆ ಅದನ್ನ ಎದುರಿಸೋಣ ಬಿಡಿ. ಹೀಗೆ ಕಲ್ಪನೆಯಿಂದ ಕಾಯಿಲೆಗಳನ್ನ ತರಿಸ್ಕೋಬೇಡಿ. ನಕಾರಾತ್ಮಕವಾಗಿ ಯೋಚನೆಯನ್ನ ಮಾಡೋದ್ ಬೇಡ. ನಾನ್ ಚೆನ್ನಾಗಿದ್ದೀನಿ, ನಾನು ಆರಾಮಾಗಿ ಇದ್ದೀನಿ, ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಇರ್ಬೇಕಾಗುತ್ತೆ. ಹೀಗೆ ರೋಗ ವಾಸ್ತವಿಕವಾಗಿರುತ್ತೆ. ಅನೇಕರು ಬರೀ ವಿಷ್ಣು ಸಹಸ್ರನಾಮ ಹೇಳಿ ದೊಡ್ಡ ಕಾಯಿಲೆಗಳನ್ನ ಹುಷಾರ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ವರ್ಕ್ ಆಗಿದ್ದೇನೋ ಮನಸ್ಸು. ಹಾಗೇನೆ ಇಲ್ಲಿ ಅದಕ್ಕೆ ಹೇಳೋದು, ಇಲ್ಲಿ ಮಂತ್ರ ಕೂಡ, ಚಾಂಟಿಂಗ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಧ್ಯಾನ, ವಿಜುವಲೈಸೇಷನ್, ಬರಿತಕ್ಕಂತಹ ನಿಮ್ಮ ಜರ್ನಲ್ ಇರ್ಬೋದು, ಇವೆಲ್ಲ ಸೈಂಟಿಫಿಕ್ ಆಗಿದಾವೆ. ನೀವು ಹೋಗಿ ನೋಡಿ, ಸೈಂಟಿಫಿಕ್ ಸಂಶೋಧನೆಗಳಂತಲೇ ಒಂದು ಚಾನಲ್ ಬರುತ್ತೆ, ಪೆಡ್ ಇದಂತ. ಅದನ್ನ ನೋಡ್ತಾ ಹೋಗಿ, ಅಲ್ಲಿ ನಿಜವಾಗಿ ತುಂಬಾ ಜನದ ಮೇಲೆ ಪ್ರಯೋಗ ಮಾಡಿ ಅವು ಯಶಸ್ವಿಯಾಗಿರ್ತಕ್ಕಂಥ ಉದಾಹರಣೆಗಳಾಗಿದ್ದಾವೆ. ಹಾಗೇನೆ ನಿಮ್ ಮನಸ್ಸು ಎಲ್ಲಿ ಚಲಿಸುತ್ತೋ ಒಳ್ಳೇದ್ರ ಕಡೆ ಚಲಿಸ್ತಾ ಒಳ್ಳೇದೇ ಬರುತ್ತೆ. ಯಾವಾಗ್ಲೂ ಕೆಟ್ಟದನ್ನ ಚಲಿಸ್ತಾ ಇದ್ರೆ ಆ ಸಬ್ಜೆಕ್ಟ್ ಅಷ್ಟು ಕಷ್ಟ ಇದೆ, ನನಗಾಗುತ್ತಾ ಪಾಸ್ ಮಾಡ್ಲಿಕ್ಕೆ? ಆಗಲ್ಲ. ಅವ್ರು ಮಾಡಿದ್ಮೇಲೆ ನನಗೆ ಯಾಕೆ ಆಗಲ್ಲ? ನಾನ್ ತುಂಬಾ ಅವ್ರಿಗಿಂತ 1 ಗಂಟೆ ಹೆಚ್ಚು ಓದ್ತೀನಿ, ಯಾಕಾಗಲ್ಲ ಆಗ? ಹೀಗೆ ಪಾಶ್ಚಿಮಾತ್ಯ ಇದ್ರಲ್ಲಿ ಈ ಸಂವಹನ ವಿಧಾನವನ್ನ ಇಲ್ಲಿ ಬಳಸ್ತಾ ಹೋಗ್ತಾರೆ. ಅವ್ರು ಕೂಡ ಕಲ್ಪನೆ ಸಂವಹನಕ್ಕೆ ಯಾರು ಒಳಗಾಗಿದ್ರು ನೋಡಿ. ನೀವೀಗ ಗಾಢವಾದ ನಿದ್ರೆಲಿ ಇಳಿತಾ ಇದ್ದೀರಾ, ನೀವಿನಾಗ ಒಂದ್ ದಟ್ಟ ಕಾಡಿನಲ್ಲಿ ಹೋಗ್ತಾ ಇದ್ದೀರಾ, ಈಗ ನಿಮ್ಮ ಯೌವನಾವಸ್ಥೆಗೆ ತೆರಳ್ತಾ ಇದ್ದೀರಾ, ಅಲ್ಲಿ ನಡೆದಂತ ಘಟನೆಗಳು ನಿಮ್ಮ ಮುಂದೆ ತೆರ್ಕೊಳ್ತಾ ಇದ್ದಾವೆ. ಆಗ ನೀವು ಅದನ್ನು ಕಲ್ಪಿಸ್ಕೊತಾ ಹೋಗ್ತೀರಾ. ನೀವೇನಾದ್ರೂ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಎಂತಹ ಎಕ್ಸ್ಪರ್ಟ್ ಸಂವಹನಕಾರನು ಕೂಡ ನಿಮ್ಮನ್ನ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಅವ್ರು ಹೇಳಿದ ಹಾಗೆ ಕಲ್ಪನೆಗೆ ಹೋಗ್ತಾ ಹೋಗ್ತೀವಿ. ನೀವು ಬಾಲ್ಯಕ್ಕೆ ಹೋಗಿ, ಬಾಲ್ಯದಲ್ಲಿ ನಿಮ್ಮ ಪ್ರೈಮರಿ ಶಾಲೆ ಮುಂದೆ ನೀವು ನಿಂತಿದ್ದೀರಾ, ಅಲ್ಲಿ ನಡೆದಂತಹ ಘಟನೆಗಳನ್ನು ಸ್ಮರಿಸ್ಕೊಳ್ಳಿ. ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಅವು ರಿಕಾಲ್ ಆಗ್ತಾ ಹೋಗುತ್ತೆ. ಅಲ್ಲಿ ಏನಾದ್ರೂ ಪ್ರಮುಖ ಘಟನೆಗಳಾಗಿದ್ರೆ ನೀವು ಅದನ್ನ ನೆನಪು ಮಾಡ್ಕೊಂಡು ಹೇಳಲಿಕ್ಕೆ ಪ್ರಾರಂಭಿಸ್ತೀರಾ. ಇದಾಗಿದ್ ಯಾರಿಂದ? ನೀವು ಆ ಕಲ್ಪನೆಯನ್ನ ಮಾಡ್ಕೊಂಡಿದ್ರಿಂದ.
ಆ ಸಂಮೋಹನ ಇದಕ್ಕೆ ಒಳಪಟ್ಟಾಗ ನೀವು ಅದನ್ನ ಗುರುತಿಸಿ ಹೇಳಿದ್ರಿಂದ ಹೀಗೆ ಆಗ್ತಾ ಹೋಗುತ್ತೆ. ಹೀಗೆ ಇವೆಲ್ಲವೂ ಕೂಡ ನಮ್ಮನ್ನ ಮಾಡ್ತಾ ಹೋಗ್ತೇವೆ. ಅದರಿಂದ ಪ್ರಾರಂಭದಲ್ಲಿ ಸಾಧನೆ ಮಾಡ್ತಕ್ಕಂತಹ ಧ್ಯಾನಸ್ಥರಿಗೆ ಕೆಲವು ಸೂಚನೆಯನ್ನ ಹೇಳ್ತಾ ಹೋಗ್ತಾರೆ. ಮೊದ್ಲು ನಮ್ಮ ದೊಡ್ಡ ಎನಿಮಿ ಯಾವ್ದು ಗೊತ್ತಾ? ಫೋನು. ಇವತ್ತ ಮೊದ್ಲು ಟಿವಿ ಅನ್ಕೊಂಡಿದ್ದೋ, ಫೋನ್ ಇಷ್ಟೊಂದು ಇವೆಲ್ಲ ಟಚ್ ಸ್ಕ್ರೀನ್ ಎಲ್ಲ ಬರ್ದೇ ಇದ್ದಾಗ. ಈಗ ನಿಜವಾಗ್ಲೂ ಮೊದಲ ಎನಿಮಿ ಅಂದ್ರೆ ನಮ್ಮ ಫೋನು. ಅದನ್ನ ಆದಷ್ಟು ಸೈಲೆಂಟ್ ಮಾಡ್ತೀರಾ, ಸ್ವಿಚ್ ಆಫ್ ಮಾಡ್ತೀರಾ, ಏನೋ ಒಂದು ಮಾಡಿ ಇಡಿ. ಆಮೇಲೆ ನಿಮ್ಮನ್ನ ಮುಕ್ತಗೊಳಿಸ್ಕೊಳ್ಳಿ. ಕೋಣೆಯ ಬಾಗಿಲಿಗೆ ಒಂದು ಸೂಚನೆಯನ್ನ ನೇತಾಕಿ. ಮೆಂಟಲಿ ಇರ್ಬೋದು, ಇಲ್ಲ ಹಾರ್ಡ್ವೇರ್ ಬೇಕಾದ್ರೂ ಇರ್ಬೋದು. ಅದು ನಿಮ್ಗೆ ಯಾರು ತೊಂದರೆ ಕೊಡಬಾರ್ದು ಅಂತ ಹೇಳಿ ಅದು ನೀವು ಮನ್ಸಲ್ಲಿ ಹೇಳ್ಕೊಳ್ಳಿ. ನಾನ್ ಧ್ಯಾನದ ಕೋಣೆಗೆ ಹೋಗ್ಬೇಕಾದ್ರೆ ಹೀಗೆ ಸ್ಲಿಪ್ಪರ್ಗಳನ್ನ ಹೊರಗಡೆ ಬಿಟ್ಟು, ಏಕೆಂದ್ರೆ ಅದೊಂದು ಪವಿತ್ರವಾದ ಸ್ಥಳ. ಅವು ಮೆಟ್ಗಳ ಮಾತ್ರವಲ್ಲ, ಚಪ್ಪಲಿ ಮಾತ್ರ ಹೊರಗಡೆ ಬಿಡಿ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಅನ್ಕೊಳ್ಳಿ, ನನ್ನ ಮನಸ್ಸಿನಲ್ಲಿರುವ ಅಂತ ಕೆಟ್ಟ ಭಾವನೆಗಳನ್ನು ಈ ರೂಮಿನಿಂದ ಹೊರಗಡೆ ಬಿಟ್ಟು ನಾನು ಒಳಗಡೆ ಹೋಗ್ತಾ ಇದ್ದೀನಿ. ರಿಯಲಿ ಇದು ಆಫೀಸಲ್ಲಿ ಕೆಲಸ ಮಾಡ್ತಿರೋರು ಇದನ್ನ ಮಾಡ್ಬೇಕು. ನಾವು ಆಫೀಸಿಂದ ಆಫೀಸ್ಗೆ, ಮನೆಗೆ ಅಂತ. ಆಫೀಸಲ್ಲಿ ಆದ 106 ಯೋಚನೆ, ಸಮಸ್ಯೆ, ಕಂಪ್ಲೇಂಟ್ ಅನ್ನ ಹೊತ್ತು ಮನೆಗೆ ಬರ್ತೀವಿ. ಮನೆಯವರ ಒಂದಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಇದ್ರು ಆ ಸಮಸ್ಯೆನ ತೀರಿಸ್ಕೊಳ್ಳಿಕ್ ಹೋಗ್ತೀವಿ. ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಆಗುತ್ತೆ, ಮನೇಲಿ ಮತ್ತೆ ನಾಳೆಗೆ ಏನೋ ದೊಡ್ಡ ಸಮಸ್ಯೆ ಆಗಿರುತ್ತೆ, ಅದನ್ನ ಹೊತ್ತು ಮತ್ತೆ ಆಫೀಸ್ಗೆ ಹೋಗ್ತೀವಿ. ಆಫೀಸ್ ಕೆಲ್ಸನೂ ಆಗಲ್ಲ, ಮನೆ ಕೆಲ್ಸನೂ ಆಗಲ್ಲ. ಹೊರಗಡೆ ಸ್ಲಿಪ್ಪರ್ ಅನ್ನ ನೀವು ಬಿಡ್ಬೇಕಾದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ, ಮನಸ್ಸಿನ ಈ ಕೆಟ್ಟ ನಕಾರಾತ್ಮಕ ಎಲ್ಲವನ್ನು ನಾನು ಅಲ್ಲೇ ಬಿಟ್ಟಿದ್ದೀನಿ, ನಾನು ಮುಕ್ತವಾಗಿ ಒಳಗಡೆ ಬರ್ತಾ ಇದ್ದೀನಿ ಅಂತ ಹೇಳಿ. ಒಂದು ಪವಿತ್ರವಾದ ದೇವಸ್ಥಾನ ಇದು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಆ ರೀತಿ ಎಲ್ಲ ಮಾನಸಿಕ ಗಡಿಬಿಡಿಗಳನ್ನ ಹೊರಗೆ ಬಿಟ್ಟು ಒಳಗೆ ಬಂದು ಸಚೇತನರಾಗಿ ನೀವು ನಿರ್ಮಲ ಚಿತ್ತರಾಗಿ ಕುಳಿತುಕೊಳ್ಳಿ. 24 ಗಂಟೆ ಕೂಡ ಪ್ರತಿಯೊಬ್ರು 1 ಗಂಟೆ ಸಮಯವನ್ನ ಧ್ಯಾನಕ್ಕಾಗಿ ಮೀಸಲಿಡಬಹುದು. ಇನ್ನು 23 ಗಂಟೆ ನಿಮ್ದೇನೆ. ನಿದ್ದೆ ಮಾಡ್ತಿರೋ, ಟಿವಿ ನೋಡ್ತಿರೋ, ಹರಟೆ ಹೊಡಿತಿರೋ, ಏನ್ ಮಾಡ್ತಿರೋ ಮಾಡ್ಕೊಳ್ಳಿ. 1 ಗಂಟೆ ಧ್ಯಾನಕ್ಕಾಗಿ ಕೊಡಿ. ಈ 1 ಗಂಟೆ ವಾಸ್ತವಿಕ ಜೀವನದ ಸಮಯ, ನನ್ನ ಸಮಯ ಅಂತ ನೀವು ನಿಜವಾಗಿ ಧ್ಯಾನ ಮಾಡಿದಾಗ ಅರಿವಾಗ್ತಾ ಹೋಗುತ್ತೆ. ಆಮೇಲೆ ನಮಗೆ ಅರ್ಥ ಆಗುತ್ತೆ, ನನಗೆ ಉಪಯೋಗ ಆಗಿದ್ದು 1 ಗಂಟೆ, ಇನ್ನು 23 ಗಂಟೆ ವೇಸ್ಟ್ ಆಯ್ತು ಅಂತ. ಯಾಕೆಂದ್ರೆ ನನ್ನೊಳಗೆ ನನ್ನ ಜೊತೆ ನಾನಿದ್ದಿದ್ದು ಆ 1 ಗಂಟೆ ಮಾತ್ರ. ಇನ್ನುಳಿದಂತೆ ಪ್ರಪಂಚ, ಆಗು ಹೋಗು, ಬದುಕು, ಕಂಪ್ಲೇಂಟು ಇವೇ ಇರುತ್ತೆ ಹೀಗೆ. ಅದರಿಂದ ನೀವು ಎಲ್ಲಿ ಈಗ ಧ್ಯಾನದ ಸಮಯ ಇದಾಯ್ತು, ನೆಕ್ಸ್ಟ್ ಯಾವ ಸ್ಥಳ ಬೇಕು? ಪ್ರಕೃತಿನಲ್ಲಿ ಕೂತ್ ಧ್ಯಾನ ಮಾಡ್ಬೇಕಾ? ಹಿಮಾಲಯಕ್ಕೆ ಹೋಗ್ಬೇಕಾ? ಮನೆಯಲ್ಲಿ ಕುಳಿತು ಮಾಡ್ಬೇಕಾ? ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂತ ನಿಮ್ ಪ್ರಶ್ನೆ ಮಾಡ್ತಾ ಕೂತ್ರೆ, ಉದಾಹರಣೆ ಮರದ ಕೆಳಗೆ ಧ್ಯಾನ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಒಳ್ಳೇದೇ ಅದು. ನಿಸರ್ಗದಲ್ಲಿ ಬೆಟ್ಟ, ಗುಡ್ಡ, ಪರ್ವತ, ಆ ಮರಗಳಿರ್ತಕ್ಕಂಥ ವಾತಾವರಣದಲ್ಲಿ ಅವುಗಳ ಒಂದು ಸಾಕ್ಷೀಭೂತ ಎನರ್ಜಿ ನಮಗೆ ಪಾಸ್ ಆಗ್ತಾ ಇರುತ್ತೆ. ಆ ಹರಿತಕ್ಕಂಥ ನದಿಯ ಬುಡದಲ್ಲಿ ಶಕ್ತಿ ಹರಿತಾ ಇರ್ಬೇಕಾದ್ರೆ ಶಕ್ತಿ ಮಿಡಿತ ಹರಡ್ತಾ ಇರೋದು ನಮ್ಗೆ ಅರಿವಾಗುತ್ತೆ. ಆ ಸಮುದ್ರದ ದಡದಲ್ಲಿರ್ಬೋದು. ಹಾಗೆ ಮರಗಳು ಕೂಡ ಸತತ ಧ್ಯಾನಸ್ಥವಾಗಿರ್ತವೆ, ಅಚೇತನವಾಗಿರ್ತವೆ. ಅಂದ್ರೆ ನಾವು ಮರ ಆಗ್ಬೇಕು ಅಂತಲ್ಲ, ಅಲ್ಲಿ ನಾವು ಬುದ್ಧರಾಗ್ಬೇಕಲ್ಲಿ. ಬುದ್ಧ ಮೊದ್ಲೇ ಎಲ್ಲೆಲ್ಲಿ ಹೋಗಿದ್ದು ಧ್ಯಾನ ಮಾಡ್ಲಿಕ್ಕೆ? ಕಾಡು ಮೇಡು ಉಪವಾಸ ಎಲ್ಲ ಮಾಡಿ ಅದ್ಯಾವುದೂ ಬೇಡ ಅಂತವ್ರು ವಾಪಸ್ ಬರ್ತಾರೆ. ಹಾಗೆ ಮರವೆಷ್ಟು ಹಸಿರೋ ಅಷ್ಟೇ ಹಸಿರೋ ಬುದ್ಧರು ಸಹ. ಮರ ನೋಡಿ ಹೇಗಿರುತ್ತೆ, ಯಾವಾಗ್ಲೂ ಒಂದೇ ತರ ಇರುತ್ತೆ. ನಾವ್ ಯಾಕೆ ಹಿಂಗಾಡ್ತೀವಿ? ಕ್ಷಣಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ವೇಷ. ನೋವಾದ್ರೆ ಒಂಥರ, ಸಂತೋಷ ಆದ್ರೆ ನಾವು ಒಂಥರ. ಯಾಕೆ? ಪ್ರಕೃತಿಯಂತೆ ನಾವ್ ಇರ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಹೀಗೆ ಇಲ್ಲಿ ಅವೆರಡು, ಬುದ್ಧ ಮರ ಎರಡು ಕೂಡ ಇಲ್ಲಿ ರಸಪೂರ್ಣರಾಗಿರ್ತಾರೆ. ಆದ್ರಿಂದ ಬುದ್ಧ ಸಚೇತನರಾಗಿ ಚಲಿಸುವ ವಸ್ತುವಾಗಿ ಧ್ಯಾನದಲ್ಲಿ ಇರ್ತಾರೆ. ಅದು ನಿಮ್ಗೆ ಆ ಪ್ರಶಾಂತವಾದ ವಾತಾವರಣ ಹಾಗಿರ್ಬೇಕು. ಅಲ್ಲೆಲ್ಲೋ ಡ್ರೈನೇಜ್ ಹರಿತಾ ಇದೆ, ಕೆಟ್ಟದಿದು ಹರಿತಿದೆ ಪಾರ್ಕ್ ಪಕ್ಕ ಅಂತ ಹೋಗಿ ಕೂತ್ರೆ ನೀವು ಆ ವಾಸನೆಯಿಂದ ನಿಮ್ಮ ಗಮನವನ್ನು ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ, ಆ ಧ್ಯಾನ ಆಗಲ್ಲ ಅದು. ಹಾಗೆ ಅಂತ ಸ್ಥಳವನ್ನ ಆರಿಸ್ಕೊಳ್ಳಿ. ಮನೆಯಲ್ಲೇ ಆದ್ರೆ ಬಾಗಿಲನ್ನ ಮುಚ್ಚಿ ನಿಮ್ ಕೋಣೆನಲ್ಲೇ ಧ್ಯಾನಕ್ಕೆ ತೊಡಗಿ. ಆದ್ರೆ ಒಂದು ನಿರ್ದಿಷ್ಟವಾದ ಜಾಗವನ್ನ ನೀವು ಆರಿಸ್ಕೊಳ್ಳಿ.
ಯಾಕೆಂದ್ರೆ ಪ್ರತಿಯೊಂದು ಕ್ರಿಯೆ ಕೂಡ ಅದರದೇ ಆದ ಕಂಪನಗಳನ್ನ ನಿರ್ಮಿಸುತ್ತೆ. ನೀವು ಪ್ರತಿದಿನ ಧ್ಯಾನ ಒಂದು ಸ್ಥಳದಲ್ಲಿ ಮಾಡ್ತಿದ್ದಾಗ ಅಲ್ಲಿ ಕಂಪನ ಇರುತ್ತೆ. ನೀವು ಹೋದ ತಕ್ಷಣ ನಿಮ್ಮ ಮನಸ್ಸು ಶೂನ್ಯಾವಸ್ಥೆಗೆ ಹೋಗ್ಲಿಕ್ಕೆ ಸಹಾಯಕ ಆಗುತ್ತೆ. ಹಾಸಿಗೆ ಮೇಲೆ ಕುಳಿತು ಧ್ಯಾನ ಮಾಡೋದು, ಮತ್ತೆ ಎಲ್ಲೆಲ್ಲೋ ಇವತ್ತೊಂದು ನಾಳೆ ಒಂದು ಹೀಗೆಲ್ಲ ಧ್ಯಾನಗಳನ್ನ ಜಾಗವನ್ನ ಬದಲಾಯಿಸ್ತಾ ಹೋಗ್ಬೇಡಿ. ಹೀಗೆ ಆ ಕಂಪನಗಳನ್ನ ಹೀರ್ಕೊಳ್ತಾ ಹೋಗುತ್ತೆ. ಮರುದಿನ ನೀವು ವಾಪಸ್ ಬಂದ ತಕ್ಷಣ ಕಂಪನಗಳು ನಿಮ್ಗೆ ವಾಪಸ್ ಬರುತ್ತೆ. ಆ ಸ್ಥಳ ಸಹಯೋಗಿ ಆಗುತ್ತೆ, ನಿಮಗೆ ಪ್ರತ್ಯುತ್ತರವನ್ನ ನೀಡುತ್ತೆ, ಪ್ರತಿಸ್ಪಂದಿಸುತ್ತೆ. ವಾಸ್ತವವಾಗಿ ವ್ಯಕ್ತಿ ಧ್ಯಾನಿಯಾದಾಗ ಆತ ಚಿತ್ರಮಂದಿರದ ಮುಂದೆ, ರೈಲ್ವೆ ನಿಲ್ದಾಣ ಪ್ಲಾಟ್ಫಾರ್ಮ್ ಅಲ್ಲಿ ಕುಳಿತು ಕೂಡ ಧ್ಯಾನ ಮಾಡಬಲ್ಲ. ಲಕ್ಷಾಂತರ ಜನ ಗಲಾಟೆ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ಲಿ, ನಾನ್ ಕಣ್ಮುಚ್ಚಿ ನನ್ನೊಳಗೆ ನಾನು ಇರ್ಬಲ್ಲೆ, ಹಾಗೆ ಇರ್ಬಹುದು. ಹೀಗೆ ಓಶೋ ಅವ್ರು ಹೇಳ್ತಾರೆ, ನಾನು 15 ವರ್ಷ ಕಾಲ ಹೆಚ್ಚು ವಿಮಾನ ಇದ್ರಲ್ಲೇ ಪ್ರಯಾಣ ಮಾಡಿದೆ, ನಾನ್ ಧ್ಯಾನಕ್ಕೆ ಎಲ್ಲೂ ತೊಂದರೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವಿನ್ನೂ ಪ್ರಾರಂಭಿಕ ಹಂತದಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ. ಒಂದ್ ಸಣ್ಣ ಸೌಂಡ್ ಆದ್ರೂ ತಕ್ಷಣ ಏನೋ ಒಂದ್ ನಡೀತಿದೆ, ಕುತೂಹಲವನ್ನ ತಡಿಲಾರ್ದನೆ ಕಣ್ಣನ್ನ ಬಿಡ್ತೀವಿ. ಟಿವಿ ಹಾಕೊಂಡ್ ಮನೇಲಿ ಬೇರೆ ನೋಡ್ತಾ ಇರ್ತಾರೆ, ನಾವು ಧ್ಯಾನ ಮಾಡ್ತಿರ್ತೀವಿ, ಟಿವಿನಲ್ಲಿ ಏನೋ ಬಂತು, ನಮ್ಮ ಮನಸ್ಸು ಪೂರ್ಣ ಈ ಕಡೆಗೆ ಬರುತ್ತೆ. ಅದು ಪ್ರಾರಂಭದಲ್ಲಿ ಹಾಗಾಗುತ್ತೆ. ಹೀಗೆ ಆ ಮರ ಆಳವಾಗಿ ಬೇರ್ ಬಿಟ್ಟ ಮೇಲೆ, ಒಂದ್ ಮರ ನೋಡಿ, ಒಂದು ಚಿಕ್ಕ ಗಿಡನ ನೀವ್ ಈಗ ತಂದು ಗಿಡ ನೆಟ್ಟಿರ್ತೀರಿ, ಅದ್ ಗಾಳಿ ಬಂದಾಗ ಏನಾಗುತ್ತೆ, ತುಂಬಾ ಮಳೆ ಗಾಳಿ ಆದ್ರೆ ಗಿಡ ಹೀಗೆಲ್ಲ ಬಾಗ್ತಾ ಹೋಗುತ್ತೆ. ಅದೇ ದೊಡ್ಡದು ಮರ ಆಯ್ತಾ ಬೇರುಗಳು ಭೂಮಿಯ ಒಳಗೆ ಟಿಸಿಲೊಡಿತಾ ಹೋಗ್ತವೆ, ಅದು ಗಟ್ಟಿಯಾಗಿ ನಿಲ್ಲುತ್ತೆ. ಎಂತ ಬಿರುಗಾಳಿ ಬರ್ಲಿ, ಮಳೆ ಬರ್ಲಿ, ಮಿಂಚಿರ್ಲಿ, ಏನು ತೊಂದ್ರೆ ಇರಲ್ಲ, ಅದು ಶಕ್ತಿಶಾಲಿ ಆಗಿರುತ್ತೆ. ಅದೇ ಎಳೆಯ ಮರಗಿಡಗಳಿಗೆ ಒಂದು ಚಿಕ್ಕ ಮಗು ಹಾದು ಹೋಗ್ಲಿ, ಒಂದು ಹಸು ಹೋಗ್ಲಿ, ಸುಮ್ನೆ ಸ್ವಲ್ಪ ಟಚ್ ಆಗ್ಲಿ, ಒಂದ್ ಕಾಲನ್ನ ಇಟ್ರು ಕೂಡ ಆ ಮರ ನಾಶ ಆಗ್ತಕ್ಕಂತ ಸಂಭವ ಇರುತ್ತೆ. ಹಾಗೆ ನಾವುಗಳು ಕೂಡ ಈ ಹಾದಿನಲ್ಲಿ ಪಕ್ವತೆಯನ್ನ ಪಡೆದು ಮುಂದೆ ಹೋದಾಗ ಮಾತ್ರ ಸಾಧನೆಯನ್ನ ಪಡಿಲಿಕ್ಕೆ ಸಾಧ್ಯ, ಸಮಚಿತ್ತರಾಗಿ ಇರ್ಲಿಕ್ಕೆ ಸಾಧ್ಯ, ದೃಢ ಮನಸ್ಕರಾಗಿ ಇರ್ಲಿಕ್ಕೆ ಸಾಧ್ಯ. ನೆಕ್ಸ್ಟ್ ಬಂದ್ರೆ ಆಸನ ಸುಖಕರವಾಗಿರ್ಲಿ ಅಂತ ಹೇಳ್ತಾರೆ. ವಜ್ರಾಸನ ಒಳ್ಳೇದು. ವಜ್ರಾಸನಲ್ಲಿ ಧ್ಯಾನ ಕೂತ್ ನೋಡಿ, ಹೈಯೆಸ್ಟ್ 5, 10, 15 ನಿಮಿಷ ಮುಗೀತು ಕತೆ. ಕಾಲ್ ಜೊಮ್ ಹಿಡಿಯಕ್ ಪ್ರಾರಂಭ ಆಗುತ್ತೆ, ಮಂಡಿ ಹಿಂಡಿ ಎಲ್ಲ ನೋವು ಪ್ರಾರಂಭ ಆಗುತ್ತೆ. ನಿಮ್ಮ ಗಮನ ಶೂನ್ಯಾವಸ್ಥೆಗೆ ಹೋಗೋ ಬದಲು ಕಾಲ್ ಕಡೆ ಬರುತ್ತೆ. ಅದರಿಂದ ಅಂತ ಆಸನಗಳು ಬೇಡ. ಆದಷ್ಟು ಸುಖಕರವಾಗಿ ನಿಮ್ಮ ದೇಹದ ಮೇಲೆ ಅರಿವಿಲ್ಲದ ರೀತಿಯಲ್ಲಿ ನೀವಿರ್ಬೇಕು. ಹಾಗಿದ್ರೆ ಅದು ಆಗುತ್ತೆ. ಕುರ್ಚಿ ಮೇಲೆ ಕೂರ್ತಿರೋ, ನೆಲದ ಮೇಲೆ ಕೂರ್ತಿರೋ, ಅದು ಮುಖ್ಯ ಅಲ್ಲ. ನೀವು ಆರಾಮಾಗಿ ಕೂರಿ ಮೊದಲ ಸ್ತರದಲ್ಲೇ ತಪ್ಪಿದ್ರೆ ಇದು ಬೇರೆಲ್ಲ ಸ್ತರಗಳು ಕೂಡ ಮುಚ್ಚಿ ಹೋಗುತ್ತೆ. ನೀವು ನಿಜವಾಗೂ ಸುಖದಿಂದ ಆನಂದದಿಂದ ಇರಬೇಕು ಅಂದಿದ್ರೆ ಪ್ರಾರಂಭದಿಂದ ಆನಂದದಿಂದ ಇರೋದನ್ನ ಕಲೀರಿ. ಆನಂದ ಹೇಗ್ ಬರುತ್ತೆ? ಅದೇನ್ ಬರ ಅಂತದಲ್ಲ. ಸಂತೆಲಿ ಹೋಗಿ ಬೇರೆ ಎಲ್ಲ ಮನೆ ಸಾಮಾನ್ ತರ್ತಿರಲ್ಲ, ಹಂಗೆ ನನ್ಗೊಂದ್ ಕೆಜಿ ಆನಂದ ಕೊಡಿ, ಸಂತೋಷ ಕೊಡಿ, ತೃಪ್ತಿ ಕೊಡಿ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಮಾರ್ಲಿಕ್ಕಾಗಲ್ಲ. ಅದಕ್ಕೆ ಹೇಳ್ಬಹುದು, ನೀವು ಹಾಸಿಗೆ ಕೊಳ್ಳಬಹುದು, ಲಕ್ಷ ಕೋಟಿ ಹಾಸಿಗೆ ತಂದ್ ಮನೆಗೆ ಹಾಕ್ಬೋದು, ನಿದ್ರೆ ಕೊಳ್ಳಿಕ್ಕಾಗಲ್ಲ. ಊಟ ಕೊಳ್ಬಹುದು, ಹಸಿವು ಕೊಳ್ಳಿಕ್ಕಾಗಲ್ಲ. ಹಾಗೇನೆ ಎಲ್ಲ ವಸ್ತುಗಳನ್ನ ಕೊಳ್ಬಹುದು, ನಿಮ್ಮ ಮನಸ್ಸಿಗೆ ತೃಪ್ತಿ, ನೆಮ್ಮದಿ, ಶಾಂತಿಯನ್ನ ಕಾಣ್ಲಿಕ್ಕೆ ಆಗಲ್ಲ. ಹಾಗೇನೆ ಈ ಆಂತರಿಕ ಆನಂದವನ್ನು ನೀವು ಆನಂದವಾಗಿ ಇರೋದನ್ನೇ ನಾವು ಪ್ರಯತ್ನಿಸ್ತಾ ಹೋಗ್ಬೇಕಷ್ಟೇ. ನಮ್ ಪಾಡಿಗೆ ನಾವೇ ಸೃಷ್ಟಿ ಮಾಡ್ಬೇಕು ಪ್ರಾರಂಭದಲ್ಲಿ. ಈಗ ನಗದ್ ಹೇಗೆ, ನಗ್ತಾ ಇರೋದು ಸುಮ್ನೆ, ಅವ್ರು ನೋಡ್ಲಿ, ನಮ್ಗ ಆಗದೆ ಇದ್ದವ್ರ ಕಣ್ ಮುಂದೆ ಹೋದ್ರು ಅವ್ರನ್ನು ನೋಡಿ ಒಂದ್ ನಕ್ಕು ಹೋಗೋಣ. ನಾವು ನಗದನೆ ಏನಾರು ಹಾಗೆ ಪಾಸ್ ಆಗಿ ದುಡುಮ್ ಗುಡುಮ್ ಅನ್ಕೊಂಡ್ ಹೋದ್ರೆ ಅದ್ ಇನ್ನು ಸ್ವಲ್ಪ ಹೊತ್ತ ಕೈ ಭಾವನೆ ನಮ್ಮ ಮುಖ ಮನಸ್ಸಿನ ಮೇಲೆ ಇರುತ್ತೆ. ಆ ರೀತಿ ಹೀಗೆ ಆಸನ ಅನ್ನೋದು ಸುಖಕರವಾಗಿರ್ಲಿ. ಆ ನಂತರ ಬಂದ್ರೆ ರೇಚಕದಿಂದ ಪ್ರಾರಂಭಿಸಿ. ಈಗ ನೀವು ಪ್ರಾಣಾಯಾಮದಲ್ಲಿ ಗೊತ್ತು ನಿಮ್ಗೆ, ಪೂರಕ ಅಂದ್ರೆ ಒಳಗಡೆ ತಗೊಳ್ಳೋದು, ರೇಚಕ ಅಂದ್ರೆ ಹೊರ ಹಾಕೋದು. ಹೊರ ಹಾಕ್ತಾ ಹೋಗ್ಬೇಕು. ಈ ಮನಸ್ಸಲ್ಲಿ ಎಷ್ಟಿದೆ ಗೊತ್ತಾ? ತೂಕದವನ್ನ ಕ್ವಿಂಟಲ್ ಹೇಳಿದ್ರೆ ಎಷ್ಟು 1000 ಕ್ವಿಂಟಾಲು ನಮ್ಮ ಮನಸ್ಸಿನ ಒಳಗಡೆ ಅಡಗಿ ಹೋಗಿದೆ. ಅದರಿಂದ ನೀವು ಇಲ್ಲಿ ಓಶೋ ಅವ್ರು ಹೇಳ್ತಾರೆ, ನಾನು ಯಾರಿಗೂ ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳಲ್ಲ, ಎಲ್ಲಿಂದ ಆರಂಭಿಸ ಸುಲಭ ಅಲ್ಲಿಂದ ಮಾಡಿ ಅಂತ ಹೇಳ್ತಾರೆ ಅವರು. ಹಾಗೆ ನೀವು ಆರಂಭಿಸಲು ಸುಮ್ಮನೆ ಮನಸ್ಸಲ್ಲಿ ಬೇಕಾದಷ್ಟು ದ್ವೇಷ ಇದೆ, ನೋವಿದೆ, ಏನೇನೇನೋ ಇದೆ, ಎಲ್ಲವನ್ನು ಬಿಟ್ಟು ಸುಮ್ಮನೆ ಕೂರಿ ಅಂದ್ರೆ ಕೂರ್ಲಿಕ್ಕೆ ಸಾಧ್ಯ? ನನ್ಗೊಂದು ತಾಟ್ ಬರ್ಬಾರ್ದು ಅಂದ್ರೆ ಹೇಗ್ ಸಾಧ್ಯ?
ಆದ್ರಿಂದ ನೀವು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ತಾ ಹೋಗಿ. ನಿಮ್ ಹುಚ್ಚು ಮನಸ್ಸಿನ ಹರಿವು ಬಿಟ್ರೆ ಬೇರೇನೂ ಗೊತ್ತಾಗಲ್ಲ. ಹಾಗೆ ಬಲವಂತವಾಗಿ ನೀವು ಕೂತ್ರೆ ಥಾಟ್ಸ್ ಬರ್ತಾ ಇರುತ್ತೆ. ಈಗೊಂದ್ ಬರುತ್ತೆ, ಕಾಲೇಜಲ್ಲಿ ಅವ್ರ ಮುಖ ಹೇಗ್ ಮಾಡಿದ್ರು, ಸೈನ್ ಹಾಕಕ್ ಹೋದಾಗ ಪ್ರಿನ್ಸಿಪಾಲ್ ಹೇಗಿತ್ತು ಅವ್ರ ವರ್ತನೆ, ಅದ್ ನನ್ ಧ್ಯಾನದಲ್ಲಿ ಕೂತಿದಾಗ್ಲೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆ ರೀತಿ ಇದ್ರಿಂದ ವಿಷಾದ ಮೂಡುತ್ತೆ. ನಾವಿನ್ನು ಹತಾಶರಾಗ್ತೀವಿ ವಿನ ಆನಂದಿತರಾಗಲ್ಲ. ಅದರಿಂದ ಆದಷ್ಟು ಮನೆಯ ಕಸ ಗುಡಿಸ್ತಿರಲ್ಲ, ಮುಖ್ಯವಾಗಿ ಮನದ ಕಸವನ್ನ ಗುಡಿಸ್ಬೇಕು. ಮಡಿ ಬೇಕಾಗಿರೋದು ಮನಸ್ಸಿಗೆ. ಹಾಗೆ ಆ ನಾವು ವಾಸ್ತವದಲ್ಲಿ ಹುಚ್ಚರಾದ್ರೂ ಕೂಡ ಆಗ್ಬೋದು. ಹೀಗೆ ತುಂಬಿ 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 ಒಂದು ಬಲೂನ್ ನೀವು ಊತ್ತದ್ ಏನು ಅದು ಪ್ರೆಷರ್ ತಡಿಲಿಕ್ಕೆ ಆಗದಾಗ ಬರ್ಸ್ಟ್ ಆಗ್ಬಿಡುತ್ತೆ. ಆ ರೀತಿ ಪ್ರಾಮಾಣಿಕತೆಯಿಂದ ಕೇವಲ ಸುಮ್ನೆ ಕುಳಿತುಕೊಳ್ಳಂತ ಪ್ರಯಾಸವನ್ನ ನೀವು ಮಾಡಿದ್ರೆ ನಿಜವಾಗೂ ನಾವು ಕೂಡ ಹುಚ್ಚರಾಗಬಹುದು. ಅದಕ್ಕೆ ಅವ್ರು ಹೇಳ್ತಾರೆ, ಈ ನಿರಾಶೆ, ವಿಷಾದ, ಖಿನ್ನತೆ ಇಂಥವುಗಳನ್ನ ಮೂಡಿಸ್ತಕ್ಕಂತ ಅಥವಾ ವಿಕ್ಷಿಪ್ತತೆಯ ಇವು ಜಾಗೃತಿಯನ್ನ ಮೂಡಿಸ್ತಕ್ಕಂತ ಯಾವುದೇ ಸಲಹೆಯನ್ನ ನಾನ್ ನಿಮಗ್ ಕೊಡಲ್ಲ. ಆದ್ರೆ ನಿಮ್ಮ ಮನಸ್ಸಿನ ಭಾರವನ್ನ ಹೊರಹಾಕಿ, ನಿಮ್ಮದೇ ಆದ ವೇನಲ್ಲಿ ಹೇಗ್ ಬೇಕಾದ್ರೂ ಹಾಕಿ ಅನ್ನೋದನ್ನ ಅವ್ರು ಹೇಳ್ತಾರೆ. ಆದ್ರೆ ಇವರು ತರಗತಿಯನ್ನ ಮಾಡ್ಬೇಕಾದ್ರೆ ಇಂಥ ಹಲವಾರು ವಿಧಾನಗಳನ್ನ ಅವರು ಅನುಸರಿಸ್ತಾ ಇರ್ತಾರೆ. ಅಲ್ಲಿ ಹುಚ್ಚರಂತೆ ಕೆಲವರು ಅವರ ಕ್ಲಾಸಿನಲ್ಲಿ ಸಾವಿರಾರು ಜನ ಸೇರ್ತಾ ಇದ್ರು, ಓಶೋ ಕ್ಲಾಸ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕೆಲವರು ಅವ್ಯವಸ್ಥಿತ ರೀತಿಯಲ್ಲಿ ಡ್ಯಾನ್ಸ್ ಮಾಡೋದ್ರಿಂದ ಹಿಡ್ಬಹುದು, ಕೆಲವರು ಅಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಅರಾಜಕ ಶ್ವಾಸ ಪ್ರಕ್ರಿಯೆ ಮೂಲಕ ಅವ್ರು ಹೇಗಿಗ್ ಬೇಕು ಹಾಗೆ ನಡ್ಕೊಳ್ತಾ ಇದ್ದಾರೆ. ನಾವು ಕೇಳಿರ್ಬೋದು, ನಿತ್ಯಾನಂದ ಸ್ವಾಮಿ ಹತ್ರ ಹೋದಾಗ್ಲೂ ಅವ್ರವ್ರ ಪಾಡಿಗೆ ಅವ್ರ ಕುಣಿತಿದ್ರು, ಕೂಗ್ತಿದ್ರು ಇದು ಅಂತ. ನಾನು ಈ ಸಲ ಪಿರಮಿಡ್ ವ್ಯಾಲಿಗೆ ಹೋದಾಗ್ಲೂ ನಾವು ಧ್ಯಾನ ಮಾಡ್ತಾ ಇದೀವಿ, ಯಾರೋ ಒಬ್ರು ಹಾಗೆ ವಿಚಿತ್ರವಾಗಿ ಹೋ ಹಾ ಅಂತ ಕೂಗ್ತಾ ಇದ್ರು. ಅಂದ್ರೆ ಅವರ ಮನಸ್ಸಿನ ಭಾವನೆಗಳು ಹಾಗೆ ಹೊರ ಬರ್ತಾ ಇದೆ, ತಡಿಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ನನ್ನ ಕ್ಲಾಸ್ ನಲ್ಲೂ ಕೂಡ ನಾನು ಮಾಡ್ತೀನಿ ಅಂತ ರಜನೀಶ್ ಅವರಲ್ಲಿ ಹೇಳ್ತಾರೆ. ಹಾಗೆ ಅಂತರಾಳದ ಒಂದು ಬಿಂದುವಿನ ಪರಿಚಯ ನಮ್ಗೆ ಆಗುತ್ತೆ, ಆ ಅನುಭವವನ್ನ ಪಡಿಬೇಕು. ಆ ನಂತರ ಎಲ್ಲವನ್ನು ಹೊರ ಹಾಕಿದ ನಂತರ ಒಂದ್ ಸಣ್ಣ ಮೌನ ಬರುತ್ತೆ ಅಲ್ಲಿ. ಆದ್ರೆ ನೀವು ಸುಮ್ಮನೆ ಕುಳಿತ್ರೆ ಆ ವಿಕ್ಷಿಪ್ತತೆ ಮಾತ್ರ ಇರುತ್ತೆ, ಹೊರಗ್ ನೀವು ಮೌನರಾಗಿರ್ತೀರ. ನೋಡ್ಲಿಕ್ಕೆ ನಿಮ್ಮನ್ ಕಣ್ಣೆದ್ರಿಗೆ ನಾನು ಹಿಂಗ್ ಕೂತ್ರೆ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ನಿಮಗ್ ಅನ್ಸುತ್ತೆ, ಆದ್ರೆ ಒಳಗಡೆ ಹುಚ್ಚರಾಗಿರ್ತೀವಿ ನಾವು. ಆದ್ರಿಂದ ನೀವು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಉದ್ದೀಪನಗೊಳಿಸಿ ಅವನು ಹೊರ ಹಾಕಿ. ಕೋಪ ಇದೆಯಾ, ನೋವಿದೆಯಾ, ಏನು ಅಳದು ಕೂಡ ಒಂದು ಸೈಂಟಿಫಿಕ್ ಆಗಿ ಸೈಕಾಲಜಿ ಪ್ರಕಾರ ನಮ್ಮ ನೋವನ್ನ ಶಮನ ಮಾಡುತ್ತೆ. ಯಾಕೆಂದ್ರೆ ನೀವು ನೋವನ್ನ ಸಹಿಸ್ಲಿಕ್ಕೆ ಕಷ್ಟ. ಒಂದ್ ಸೈಂಟಿಫಿಕ್ ಸರ್ವೆ ಕೂಡ ಅದನ್ನೇ ಹೇಳುತ್ತೆ. ಹೆಣ್ಮಕ್ಳು ನಾವು ಸಣ್ಣ ಪುಟ್ಟಕ್ಕೂ ಈ ಕ್ಷಣ ಬೇಕು ಅಂದ್ರೆ ಈಗ ಕಣ್ಣೀರ್ ಹಾಕಿ ಹೊರಗಡೆ ಹಾಕ್ತಿವಿ. ಗಂಡಸರ್ಗೆ ಈ ಸಮಾಜನೇ ಹಾಗೆ ಮಾಡ್ಬಿಟ್ಟಿದೆ. ಗಂಡಸು ನೀನ್ ಅಳ್ತಾರ, ಚಿಕ್ಕ ಮಗು ಒಂದು ವರ್ಷದ ಮಗುನಿಂದ ಅದನ್ನ ಪೇಡ್ ಮಾಡ್ತೀವಿ. ಈ ಗಂಡಸು ಕಣೋ ನೀನು ಹಾಗೆ ಅಳಬಾರ್ದು, ಅವನ್ ಗಂಡಸಾದ್ರ ಅವನಿಗೆ ಭಾವನೆ ಇಲ್ವಾ, ನೋವಿಲ್ವಾ? ಯಾವ್ದೋ ಒಂದ್ ಸಾವಾದ್ರೆ ಅವನ್ ಅಳಬಾರ್ದ, ನೋವಾದ್ರೆ ಅವನ್ ಹತ್ಕೊಂಡ್ ಹೇಳ್ಕೋಬಾರ್ದ? ಮಗಳು ಬಂದು ಅಮ್ಮ ನಂಗೆ ಹಿಂಗಾಯ್ತು ಅಂತ ಹೇಳ್ತಾ ಇರ್ತಾಳೆ, ಅದೇ ಮಗ ಬಂದ್ ನಂಗೆ ಹತ್ಕೊಂಡ್ ಬಂದ್ರೆ ನೀನ್ ಏನಿದ್ರು 4 ಹೊಡೆದ್ರೆ 8 ಹೊಡೆದ್ ಬರ್ಬೇಕು ಅಂತ ಹೇಳ್ತೀವಿ. ಹಾಗೇನೆ ಭಾವನೆಗಳನ್ನ ಹೊರಹಾಕ್ಬೇಕು. ಯಾವುದನ್ನ ನೀವು ಅದುಮಿಡ್ತಿರೋ ನಿಜವಾಗ್ಲೂ ಹೊರ ಹಾಕ್ಬೇಕು, ಅದನ್ನ ಅದುಮಿಟ್ಕೊಳ್ಲಿಕ್ ಸಾಧ್ಯನೇ ಇಲ್ಲ. ಎಷ್ಟೊತ್ತು ಒಳಗಡೆ ತುಂಬ್ಲಿಕ್ ಸಾಧ್ಯ? ಹೇಗೆ ನಾವೇನ್ ಮಾಡ್ತಾ ಇದೀವಿ, ಬಾಲ್ಯದಿಂದಲೂ ಹೀಗೆ ನಮ್ಮ ನೋವುಗಳನ್ನ ಅದುಮಿಡ್ತಲೇ ಇರೋದ್ರಿಂದ ಅವೆಲ್ಲವೂ ಹೆಪ್ಪುಗಟ್ಟಿವಿ. ನಿಮ್ಮೆಲ್ಲಾ ಸಭ್ಯತೆ, ಸಂಸ್ಕಾರ ಇವೆಲ್ಲ ಮುಖವಾಡ ನಮ್ಮವು. ಶಿಕ್ಷಣ ಇವೆಲ್ಲ ಕೂಡ ದಮನಕಾರಿಯಾಗಿವೆ. ನಿಮ್ಗೆ ಭಿನ್ನ ಶಿಕ್ಷಣ ದೊರೆತಿದ್ರೆ, ಜಾಗೃತಿ ಇದ್ದಿದ್ರೆ ಇವೆಲ್ಲ ಹೊರಗಡೆ ಬರ್ತಾ ಇತ್ತು ಅಂತ ಹೇಳ್ತಾರೆ. ಉದಾಹರಣೆ, ಮಗುಗೇನೋ ನೀವ್ ಒಂದ್ ವಸ್ತುನ್ ಕೊಡಲ್ಲ, ಕಿತ್ಕೊಂಡ್ರಿ, ಅದು ಕೋಪ ಬಂತು. ಕೋಪ ಮಾಡ್ಕೋಬೇಡ ನೀನು ಅಂತಂದ್ರೆ ಅದ್ ಮೇಲ್ ಕೋಪ ತೋರ್ಸ್ಕೊಳಲ್ಲ, ಒಳಗಡೆ ಕುದಿತಾ ಇರುತ್ತೆ. 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅದು ಕುದಿತಾ ಇರುತ್ತೆ, ಕ್ರೋಧ ಇರುತ್ತೆ ಮನ್ಸಲ್ಲಿ. ಆಗ ಆ ಮಗು ಕೋಪವನ್ನ ಅದುಮಿಡ್ತಾ ಹೋಗುತ್ತೆ. ಅದ್ ಬರ್ಬರ್ತಾ ಏನಾಗುತ್ತೆ, ಕ್ಷಣಿಕ ಘಟನೆ ಆಗಿತ್ತು, ಅದು ಸ್ಥಾಯಿ ಆಗೋಗುತ್ತೆ. ಸ್ಥಾಯಿ ಭಾವ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರ್ತಕ್ಕಂಥದ್ದು. ಸಂಚಾರಿ ಭಾವ ಅಂದ್ರೆ ಈಗಿರುತ್ತೆ ಹೋಗುತ್ತೆ, ನಾಳೆ ಬರುತ್ತೆ, ಯಾವುದೋ ಸಮಯ ಸಂದರ್ಭಕ್ಕೂ ಬರುತ್ತೆ ಹೋಗುತ್ತೆ. ಸಾಹಿತ್ಯದಲ್ಲಿ ನಾವು ಈ ಭಾವನ ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ ಹೇಳಿ ಭಾವಗಳನ್ನ ಹೇಳ್ತಾ ಹೋಗ್ತೀವಿ. ಉದಾಹರಣೆ, ಸ್ಥಾಯಿ ಭಾವ, ನಿಮ್ಮಲ್ಲಿ ಕರುಣೆಯ ರಸ ಇದ್ದಾಗ ಅಲ್ಲೊಂದು ಸಾವನ್ನ ನೋಡಿದಾಗ ತಕ್ಷಣ ನಿಮ್ ಕಣ್ಣಿನಿಂದ ನೀರ್ ಬರುತ್ತೆ, ಇದು ಸ್ಥಾಯಿ ಭಾವ.
ಹೀಗೆ ಇಲ್ಲೂ ಕೂಡ ಈ ಕೋಪ ಅನ್ನೋದು ಸ್ಥಾಯಿಯಾಗಿ ಪರ್ಮನೆಂಟ್ ಆಗಿ ಮಗುವಿನ ಮನಸ್ಸಲ್ಲಿ ಉಳಿದ್ ಬಿಡುತ್ತೆ. ಅವ್ನ್ ಕೋಪನ ಹೊರಗಡೆ ತೋರ್ಸದೇ ಇಲ್ಲ, ಆದ್ರೆ ಮನಸ್ಸಲ್ಲಿ ಕುಪಿತನಾಗೆ ಇರ್ತಾನವನು. ಹೀಗೆ ಕ್ಷಣಿಕ ಘಟನೆಗಳಿಂದ ನಾವು ಆ ಕೋಪವನ್ನ ಕೂಡಿಟ್ಕೊಂಡು ಹೋಗ್ತೀವಿ. ಕೋಪ ಅನ್ನೋದು ಕ್ಷಣಿಕ ಆದದ್ದು. ಏನ್ ಎಲ್ಲ ಟೈಮಲ್ಲೂ ಕೋಪ ಬರುತ್ತಾ ನಮ್ಗೆ? ಬರುತ್ತೆ, ಹೋಗುತ್ತೆ. ಅದನ್ನು ವ್ಯಕ್ತಪಡಿಸಿದ್ರೆ ಅಲ್ಲಿಗೆ ಮುಗ್ದೋಯ್ತದ್ರ ಚಾಪ್ಟರ್. ಆದ್ರೆ ನಾವ್ ಅದನ್ನ ತೋರಿಸ್ಕೊಳಲ್ಲ, ಒಳಗಡಲೇ ಅದನ್ನ ಡಬಲ್ ಟ್ರಿಬಲ್ 100 ಪಟ್ಟು ಅದನ್ನ ಹೆಚ್ಚಿಸ್ತಾ ಇದೀವಿ. ಹೀಗೆ ಕೋಪವನ್ನ ವ್ಯಕ್ತಪಡಿಸ್ತಾ ಹೋಗ್ಬೇಕು ಅಂದ್ರೆ ಹೆಚ್ಚು ಪ್ರಾಮಾಣಿಕವಾಗಿ ಕ್ರೋಧಿತ ಆಗ್ಲಿಕ್ಕೆ ಬಿಡಬೇಕು. ಕ್ರೋಧಿತರಾಗಿರಿ ನೀವು, ಆದ್ರೆ ಅದ್ರ ಆಳಕ್ ಹೋಗಿ ಅದನ್ನ ಅದುಮಿಡ್ಬೇಡಿ ಅಂತ ಹೇಳ್ತಾರೆ. ಈಗ ನನ್ನನ್ನು ಸೇರಿಸಿ ನೀವು ಒಳಗಡೆ ನಿಮ್ ಪ್ರಶ್ನೆ ಮಾಡ್ಕೊಳ್ಳಿ, ನನಗ್ ಅನ್ಸಿದ ಭಾವನೆ ಎಲ್ಲಾನು ಹೊರ ಹಾಕ್ತಿದ್ದೀನ ನಾನು ಅಂತ. ಸಾಧ್ಯನೇ ಇಲ್ಲ. ಪರವಾಗಿಲ್ಲ ಅಂತಿರ್ತೀವಿ, ಅದ್ರ ಒಳಗಡೆ ಅದ್ರ ಬಗ್ಗೆ ಸಿಟ್ಟು ನೋವು ಎಲ್ಲ ಇರುತ್ತೆ. ಆದ್ರೆ ನಾವು ಹೇಗೆ ಅದನ್ನ ಓಕೆ ಇಟ್ಸ್ ಓಕೆ, ನಂಗೆ ಬೇಜಾರಿಲ್ಲ. ಅದಕ್ಕೆ ಹೇಳದ್, ನೆನ್ನೆ ಕೂಡ ಹೇಳ್ದೆ ನಿಮ್ಗೆ, ನೋ ಅನ್ನಕ್ಕೆ, ಅದನ್ನ ನಿಮ್ಗೆ ಅನ್ಸಿದ್ದು ಹೇಳಕ್ಕೆ ನೀವು ಬೇಸರ ಮಾಡ್ಕೊಳ್ಳೇಬೇಡಿ ಅಂತ ಇಲ್ಲಿ ಹೇಳ್ತಾರ ಅವರು. ಹೀಗೆ ಅದಕ್ಕಾಗಿ ಇಲ್ಲೊಂದು ಪ್ರಯೋಗ ಮಾಡ್ತಾರೆ. ಮಗುವಿಗೆ ಕೋಪ ಬಂತ, ಒಂದ್ ಏನೋ ಕೊಡಿವಂತ ಅಲ್ದಿಂಬನ್ನೋ ಒಂದ್ ಎಂತದೋ ಇದನ್ನ ಕೊಟ್ಟು ಅದ್ರ ಮೇಲೆ ನಿನ್ನ ಕೋಪವನ್ನ ವ್ಯಕ್ತಪಡಿಸು, ನಿನ್ಗೆ ಏನ್ ಅನ್ಸುತ್ತೆ ಅದನ್ನ ಮಾಡು ಅಂದಾಗ ಪ್ರಾರಂಭದಿಂದಲೇ ಆ ಮಗು ತನ್ನ ಕೋಪದ ದಿಶೆಯನ್ನ ಬದಲಾಯಿಸೋದನ್ನ ಕಲಿಸ್ಬೋದು. ಆ ವಸ್ತುವನ್ನ ಕೊಟ್ಟು ನಿನ್ ಕೋಪ ಮುಗಿಯೋವರೆಗೂ ವಸ್ತುವನ್ನ ಬಡಿತಾ ಇರು ಅಂದಾಗ ಕೆಲವೇ ಸೆಕೆಂಡ್ ನಿಮಿಷದಲ್ಲಿ ಎಷ್ಟು ಬಡಿತೆ ಸುಸ್ತಾಗಿ ಮೊದ್ಲು ಜೋರಾಗಿ ಬಡಿತೆ, ಆಮೇಲೆ ಇದಾಗ ಸುಸ್ತಾಗಿ ಕೊನೆ ಕೋಪ ಎಲ್ಲ ಕರಗಿ ನಿಂತು ಹೋಗುತ್ತೆ. ಇದೇ ರೀತಿ ಹಿಂಸೆ, ದುರಾಸೆ, ಕಾಮ, ಲೋಭ ಇವೆಲ್ಲನೂ ರಾಶಿ ನಮ್ಮಲ್ಲಿ ಒಟ್ಟುಗೂಡಿಸ್ಕೊಂಡಿದೀವಿ. ಇವೆಲ್ಲ ನಮ್ಮೊಳಗೆ ವಿಕ್ಷಿಪ್ತತೆ ಆಗಿದೆ. ಇವೆಲ್ಲ ನನ್ನಲ್ಲೂ ಇವೆ, ನಿಮ್ಮಲ್ಲೂ ಇವೆ. ಅಂದ್ರೆ ನಾವು ಇವೆಲ್ಲವನ್ನು ತುಂಬಿಕೊಂಡು ಧ್ಯಾನಸ್ಥ ಸ್ಥಿತಿನಲ್ಲಿ ಆರಂಭ ಮಾಡಿದ್ರೆ ಸುಮ್ನೆ ಕೂತ್ಕೊಳ್ಳಿ, ನಿಮ್ ಉಸಿರನ್ನ ಗಮನಿಸಿ, ಸಾಧ್ಯನಾ? ಅದಕ್ಕೆ ಹೇಳೋದು, ಹೊರ ಹಾಕಿ ಬರೀರಿ, ಆ ಪೇಪರ್ನ ಸುಟ್ಟಾಕಿ. ಏನು ಆಗ್ಲಿಲ್ವಾ, ಮೊಬೈಲ್ ರೆಕಾರ್ಡ್ ಆನ್ ಮಾಡ್ಕೊಳ್ಳಿ, ನಿಮ್ಗೆ ಏನೇನ್ ಅನ್ಸುತ್ತೆ ಎಲ್ಲವನ್ನು ಹೇಳಿ ರೆಕಾರ್ಡ್ ಮಾಡ್ಬಿಟ್ಟು ಇನ್ನೊಂದ್ಸಲ ಅದನ್ನ ಕೇಳಿ ಡಿಲೀಟ್ ಮಾಡಿ ಬಿಸಾಕಿ ಅದನ್ನ. ನಾವು ಎಲ್ಲವನ್ನು ಬೇರೆಯವ್ರ ಕೈಲಿ ಹೇಳಿಕ್ ಆಗಲ್ಲ, ಅದ್ ನನಗೂ ಗೊತ್ತು. ಹೇಳಂತ ವಿಚಾರ ಹೇಳಂತ ವ್ಯಕ್ತಿ ಜೊತೆ ಹೇಳ್ಬೇಕು. ನಾವು ಆತ್ಮೀಯ ಸ್ನೇಹಿತರನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಜವಾಗ್ಲೂ ನಮ್ಮ ವಿಶ್ವಾಸನ ಭಾರವನ್ನ ಅವ್ರಿಗೆ ಹೊರ್ಲಿಕ್ ಸಾಧ್ಯನಾ ಅನ್ನೋದನ್ನ ನಾವು ಜಡ್ಜ್ ಮಾಡ್ಬೇಕು. ಎಂತೆಂತರ ಕೈಲೂ ನಮ್ಮ ಗುಟ್ಟುಗಳನ್ನ ಬಿಟ್ಕೊಡ್ಬಾರ್ದು. ಅವ್ರು ಅವಾಗ ಏನ್ ಮಾಡ್ತಾರೆ, ಯಾವತ್ತೂ ಅವ್ರಿಗೆ ಅದನ್ನ ಇನ್ನೊಂದ್ ಬೇರೆ ರೀತಿ ಅಪಪ್ರಚಾರ ಮಾಡ್ತಾರೆ. ನಾನ್ ಹೇಳಿದ್ದೆ ಒಂದು, ಇನ್ನ 10 ಸೇರಿಸಿ ಬೇರೆ ರೀತಿ ಹೇಳ್ತಾರೆ. ಅದರಿಂದ ನಮ್ಮ ವಿಶ್ವಾಸದ ಸ್ನೇಹದ ಭಾರವನ್ನ ಹೊರ್ಲಿಕ್ ಅವ್ರ ಅರ್ಹರ ಅನ್ನೋರ್ ಜೊತೆ ಮಾತ್ರ ನಮ್ಮ ಪರ್ಸನಲ್ ವಿಚಾರಗಳನ್ನ ಹೇಳ್ಕೋಬೇಕು. ಇವತ್ ಬೇಕಾದಷ್ಟು ಮಾಧ್ಯಮಗಳಿದಾವೆ ಹೇಳಲಿಕ್ಕೆ. ಕನ್ನಡಿ ಇದೆ, ಏನಿಲ್ಲ ಅಂದ್ರು ಕನ್ನಡಿ ಮುಂದೆ ಅಳ್ಬೇಕಾ, ನಗಬೇಕಾ, ಡ್ಯಾನ್ಸ್ ಮಾಡ್ಬೇಕಾ, ಹಾಡ್ ಹೇಳ್ಬೇಕಾ, ನಿಮ್ಮನ್ನ ನೀವೇ ಹೊಗಳ್ಕೋಬೇಕಾ, ಏನ್ ಬೇಕಾದ್ರೂ ಮಾಡಿ. ಅದ್ ಮತ್ ಯಾರಿಗೂ ಹೇಳಲ್ಲ ಕನ್ನಡಿ. ನಾವ್ ಈ ಕಡೆ ಬಂದ ತಕ್ಷಣ ಕನ್ನಡಿಯಿಂದ ಪ್ರತಿಬಿಂಬ ಕೂಡ ಹೋಗಿರುತ್ತೆ. ಹಾಗೇನೆ ನೀವು ರೇಚಕ ಅಂದ್ರೆ ಹೊರ ಹಾಕೋದು. ಹಿಂಗೆ ಮೊದಲಿಗೆ ಆ ದಮನ ಮಾಡಿರೋದಲ್ಲೆಲ್ಲ ಗಾಳಿನಲ್ಲಿ ಹಾರ್ ಹೋಗ್ಲಿ, ಈ ಕೋಪವನ್ನ ಗಾಳಿಲಿ ತೂರಿ ಬಿಟ್ಟಾಗ ನಿಮ್ಮಲ್ಲೊಂದು ಪರಿಪಕ್ವತೆ ಬರುತ್ತೆ. ಹೀಗೆ ಒಬ್ರೇ ಇದ್ದಾಗ ನಾವು ಪ್ರೇಮಪೂರ್ಣಲಾಗಿ ಆಗ್ಲಲ್ಲ ಅಂದ್ರೆ ನಾನ್ ಪ್ರೇಮಿಸಿದ ವ್ಯಕ್ತಿ ಜೊತೆ ಹೇಗೆ ನಾನು ಪೂರ್ಣವಾಗಿ ಇರ್ಲಿಕ್ಕೆ ಸಾಧ್ಯ? ಯಾರಾದ್ರೂ ವ್ಯಕ್ತಿಯೊಬ್ರು ಬೇಕು ಅಂದ್ರೆ ನನ್ಗೆ ಅವಲಂಬಿತ ಡಿಪೆಂಡೆನ್ಸ್ ಬೇಕು. ಹಾಗೇನೆ ಇದು ಕೇವಲ ಪೊಳ್ಳು ವಿಚಾರ ಆಗುತ್ತೆ. ಇದು ನನ್ನ ಸ್ವಭಾವ ಅಲ್ಲ. ನಾನು ಒಬ್ಬನೇ ಇದ್ದಾಗ್ಲೂ ಪ್ರೇಮ ಪೂರ್ಣನಾಗಿ ಇರ್ದಿದ್ದಲ್ಲಿ ಪ್ರೇಮದ ಗುಣ ನನ್ನಲ್ಲಿ ಆಳವಾಗಿ ಇಳಿದಿಲ್ಲ ಅಂತ. ಈಗ ಬೇರೆಯವ್ರು ಇದ್ದಾಗ ನಿಮ್ ಕಂಡ್ರಿಷ್ಟ, ಹೀಗೆ ನನ್ಗೆ ಎಲ್ಲರ ಕಂಡ್ರು ಕರುಣೆನಪ್ಪ, ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ. ಯಾರು ಇಲ್ದೆ ಇದ್ದಾಗ ಮನೇಲೂ ನಾನು ಹಾಗಿರ್ಬೇಕು, ನನ್ನೊಂದಿಗೂ ನಾನು ಹಾಗಿರ್ಬೇಕು. ಒಬ್ರೇ ಇದ್ದಾಗ ಕೆಲವ್ರು ಲೇಡೀಸ್ ಅಂತೂ ಹಾಗೇನೆ ಮನೇನ ಕ್ಲೀನ್ ಮಾಡ್ಕೊಳ್ಳೋದು, ಯಾರೋ ಬರ್ತಾರೆ ಅಂತ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಯಾರೋ ಬರ್ತಾರೆ ಅಂತ ನಾವ್ ಹಿಂಗ್ ನಾಟಕ ಆಡೋದು ಅಲ್ಲ. ನಾನಾಗಿ ಹಾಗಿರ್ಬೇಕು. ನಾನ್ ಒಬ್ಳೇ ಇದ್ರು ಚೆನ್ನಾಗಿರ್ಬೇಕಂಗೆ. ಅವ್ರು ಬಂದಾಗ ಎಲ್ಲ ವ್ಯವಸ್ಥೆ ತೆಗೆದು ಅವ್ರು ಬರ್ದೇ ಇದ್ದಾಗ ನಾವೀಗ ದಬ್ಬ ಅಂತ ಎಲ್ಲ ತುಂಬಿಟ್ಟು ಅವ್ರು ಬಂದ ತಕ್ಷಣ ಅಲ್ಲೆಲ್ಲ ಸೋಫಾ ಹಾಸ್ ಮಡಗಿರ್ತೀವಿ. ಹಾಗಲ್ಲ, ಒಳಗೆ ಹೇಗಿದ್ದೀರೋ ಹಾಗೆ ತೋರಿಸ್ಕೊಳ್ಳಿ ನೀವು ಅನ್ನೋದನ್ನ ಹೇಳ್ತಾರೆ. ಹೀಗೆ ನೀವ್ ಯಾರ ಮೇಲ್ ಕೋಪಗೊಳ್ಬೇಕಂದಿದ್ರೋ
ಅವ್ರಿಗೆ ಇಲ್ದೇ ಇದ್ರು ನೀವು ಕೋಪಗೊಳ್ಳಿ, ನಿಮ್ಗೇನೋ ಕೋಪ ಇದೆಯಲ್ವಾ, ಇಲ್ಲೇ ಕೂತು ಯಾವುದೇ ಕಾರಣ ಇಲ್ದೆ ಕಣ್ಣೀರನ್ನ ಸುರಿಸಿ. ಅಳಬೇಕಾ, ಮನಸ್ಸು ಬಿಚ್ಚಿ ನೀವು ಅತ್ತು ಬಿಡಿ. ಮನಸ್ಸು ಬೇಕಾದ್ರೆ ಗಮನಿಸಿ ನೋಡಿ, ಹತ್ತ ಮೇಲೆ ಹಗುರ ಆಗಿ ಹೋಗುತ್ತೆ. ಒಂದು ಸಾವಿನ ಮನೆಯನ್ನ ನಿಮ್ಮ ಮುಂದೆ ಚಿತ್ರಿಸ್ಕೊಳ್ಳಿ. ಪ್ರಾರಂಭದಲ್ಲಿ ಇದ್ದಂತಹ ನೋವು ಸ್ವಲ್ಪ ಕಡಿಮೆ 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 ಆಗ್ತಾ ಬರುತ್ತೆ. ಯಾಕೆಂದ್ರೆ ನೋವಿನ ತೀವ್ರತೆ ಅದು ಸದಾ ಇದ್ಬಿಟ್ರೆ ಮನುಷ್ಯ ಬದುಕ್ಲಿಕ್ಕೆ ಆಗಲ್ಲ. ಹಾಗೇನೆ ನಾವು ಯಾರನ್ನೇ ಆಗ್ಲಿ ಯಾವುದನ್ನೇ ಆಗ್ಲಿ ನೋಡಿ ನಗದೆ ಅಕಾರಣವಾಗಿ ಸುಮ್ಮನೆ ನಗಬೇಕಾ ನಗಿ. ಇವತ್ ಲಾಫಿಂಗ್ ಕ್ಲಬ್ಗಳು ಬಂದಿದಾವೆ, ಬಲವಂತವಾಗಿ ಅವ್ರು ನಗ್ತಕ್ಕಂಥ ವಿಚಿತ್ರ ನಗು ನೋಡಿದ್ರೆ ನಮಗೆ ನಗು ಬರ್ಬೇಕು. ಹಾಗೆ ನೀವು ತಿಳಿದ್ ಬಂದಲ್ಲಿ ಸಂಪೂರ್ಣವಾಗಿ ಆಗಿ ಹೋದ್ರ ಕಳಚ್ಕೊಳ್ತಕ್ಕಂಥ ದಾರಿ ನಿಮ್ಗೆ ಸಿಗುತ್ತೆ. ಹಾಗೇನೆ ಇಲ್ಲಿ ಜನ್ಮ ಜನ್ಮಾಂತರಗಳಿಂದ ಕೂಡಿಕೊಂಡಿದ್ದನ್ನೆಲ್ಲ ಕೆಲವೇ ಕ್ಷಣದಲ್ಲಿ ಕಳಚಿ ಬಿಡ್ಬೋದು. ಹೀಗೆ ನೀವು ಮಾಡ್ಬೇಕಾದ್ರೆ ನೀವೇ, ನಾನ್ ನಿಮ್ಮನ್ ಮಾಡಕ್ಕಾಗಲ್ಲ, ನೀವು ನನ್ನನ್ ಮಾಡ್ಲಿಕ್ಕಾಗಲ್ಲ. ಇಲ್ಲಪ್ಪ ನನ್ ಮನ್ಸಲ್ಲಿ ಏನಿಲ್ಲ, ನನ್ ಮನ್ಸು ಹಾಲ್ ಇದ್ದಂಗೆ ಹೇಳ್ಬೋದಷ್ಟೇ ನಾನು. ಯಾರಿಗ್ ಗೊತ್ತು ನನ್ನ ಮನ್ಸಲ್ಲಿ ಯಾವ ಹಾಲಾಹಲ ಇದೆಯೋ, ಯಾರ ಕೈಲೂ ಹೇಳ್ಲಿಕ್ಕಾಗದಂತ ದುಗುಡ ಇದೆಯೋ, ನೋವಿದೆಯೋ. ಹಾಗೇನೆ ಈ ನಿಮ್ಮಲ್ಲಿ ಪರಿಶುದ್ಧತೆ ಉಂಟಾಗ್ಬೇಕು ಅಂದ್ರೆ ಈ ರೇಚಕ ತೆಗೆದು ಹಾಕ್ತಾ ಇರಿ ಅದನ್ನ. ನೀವು ನಿಮ್ ಮಗುವಿನ ಹಾಗೆ, ಮಕ್ಳು ಹೇಗೆ ನೋಡಿ ಅಷ್ಟು ನೋವಾಗಿ ಅಳ್ತಾ ಇರ್ತವೆ, ಹತ್ತು ಸ್ವಲ್ಪ ನೀವು ರಂಭಿಸಿ ಎಲ್ಲ ಮರ್ತು ಎಷ್ಟು ಸಂತೋಷವಾಗಿರ್ತವೆ, ಎಷ್ಟು ಮುಗ್ಧತೆಯಿಂದ ಇರ್ತವೆ. ಆ ಮಗುವಿನ ಮುಗ್ಧತೆ ನಮಗೆ ಬೇಕು. ನಾನ್ ದೇವ್ರನ್ನ ನಿಜವಾಗ್ಲೂ ಬೇಡ್ತೀನಿ, ಓ ಬಾಲ್ಯವೇ ಮತ್ತೊಮ್ಮೆ ಬರಬಾರದೆ, ನನ್ನನ್ನ ಮಗುವಾಗಿಸಬಾರದೆ, ಆ ಮುಗ್ಧತೆಯನ್ನ ಕೊಡಬಾರದೆ, ನಿರ್ಮೂಲವಾಗಿ ನಾನು ಇರಬಾರ್ದೆ ಅಂತ ಹೇಳಿ. ಹಾಗೇನೆ ಮೊದಲು ನಾವು ಶುದ್ಧೀಕರಣ ಆಗ್ಬೇಕು. ಅದೇ ರೇಚಕ. ರೇಚಕ ಅಂದ್ರೆ ಹೊರ ಹಾಕದು. ಉಸಿರನ್ನ ಹೊರ ಹಾಕಿದ ಹಾಗೆ ಮನಸ್ಸಿನ ಭಾವನೆಗಳು, ನೋವು, ದುಗುಡ, ಕೋಪ, ಹತಾಶೆ ಎಲ್ಲವನ್ನು ಹೊರ ಹಾಕ್ತಾ ಬನ್ನಿ. ಈಗ ಉಸಿರಾಟದ ವ್ಯಾಯಾಮ, ಕುಳಿತಿರೋದು, ಯೋಗಾಸನ ಇವೆಲ್ಲವನ್ನ ನೀವೇನಾದ್ರೂ ಮಾಡ್ತಾ ಇದ್ರು ಮನ್ಸೊಳಗೆ ಇನ್ನೂ ಅದು ಮಿಡ್ತಲೇ ಹೋಗ್ತಾ ಇದ್ದೀರಾ. ನೀವು ಶುದ್ಧಿ ಆದಾಗ ರೇಚಕ ಧ್ಯಾನಗಳ ಮೂಲಕ ಅದು ಮಿಟ್ಕೊಂಡಿರೋದೆಲ್ಲ ಹೊರ ಬರುತ್ತೆ. ಅದಕ್ಕೆ ಸೈಕಾಲಜಿಸ್ಟ್ ಹತ್ರ ಹೋದಾಗ ನಾವ್ ಯಾರ ಕೈಲೂ ಹೇಳಿದಂತ ಎಷ್ಟೋ ವಿಚಾರಗಳನ್ನ ಹೇಳ್ಬಿಡ್ತೀವಿ. ನಿಮ್ ಮನ್ಸಲ್ಲಿ ಏನಿದೆ ಅವ್ರು ಕೇಳೋ ಟೆಕ್ನಿಕ್ ಹೆಂಗಿರುತ್ತೆ, ನಿಮ್ಮನ್ನ ಅಲ್ಲಿ ಮನಸ್ ಬಿಚ್ಚಿ ಹೇಳಿ ಹಗುರಾಗಿ ಈಚೆಗೆ ಬರ್ತೀವಿ. ಹಾಗೆ ಇಲ್ಲಿ ಕೂಡ ರೇಚಕದ ವಿಧಾನಗಳಿಂದ ನಿಮ್ಮೊಳಗೆ ಅರಳುವಿಕೆ ಆಗುತ್ತೆ. ನಿಜವಾದ ಹೂವು ಅರಳುತ್ತೆ ನಿಮ್ಮಲ್ಲಿ. ಸೌಂದರ್ಯ ಗುಣ ಬೇರೆ ಆಗಿರುತ್ತೆ, ಅದು ನೈಜತೆಯಿಂದ ಇರುತ್ತೆ. ಯಾವಾಗ ನಿಮ್ಮಲ್ಲಿ ಆಗ ಮೌನ ಉದ್ಭವಿಸುತ್ತೋ ಅದು ಅಸಹಜ ಮೌನ ಆಗಿರಲ್ಲ. ಮನಸ್ಸಿನ ಎಲ್ಲವನ್ನೂ ಹೊರ ಹಾಕಿದ ಮೇಲೆ ಒಂದು ಮೌನ ಬರುತ್ತಲ್ಲ, ಅದು ನಿಜವಾದ ಮೌನ ಆಗಿರುತ್ತೆ. ಹಾಗೆ ಈ ನಿಮ್ಮಲ್ಲಿ ವಿಕಾಸ ಆಗ್ತಕ್ಕಂಥ ಅನುಭವ ಕೂಡ ಉಂಟಾಗುತ್ತೆ. ಇಲ್ಲಿ ಓಶ್ ಅವರು ಅನೇಕ ತರಗತಿಗಳನ್ನ ನಡೆಸಬೇಕಾದ್ರೆ ಅವ್ರು ಒಂದು ದಿನ ತರಗತಿನಲ್ಲಿ ಮಧ್ಯಾಹ್ನದ ತರಗತಿಯನ್ನ ನಡೆಸ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಫುಲ್ ಕುಳಿತಿರ್ತಕ್ಕಂಥ ಸಾವಿರಾರು ಜನನು ಫ್ರೀ ಬಿಟ್ಟಿರ್ತಾರೆ. ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡ್ಬೋದು ಅವ್ರು. ಅಲ್ಲಿ ಅವ್ರಿಗೆ ಖುಷಿ ಆಯ್ತಾ ಅವ್ರು ನಗ್ಬಹುದು, ಇನ್ನೊಬ್ರು ಮನ್ಸಲ್ಲಿರೋದನ್ನ ಅಳಬಹುದು ಕುತ್ಕೊಂಡು, ಇನ್ನೊಬ್ರು ಏನೋ ಮಾಡ್ಬೋದು. ಹಾಗೆ ಮಾಡ್ಲಿಕ್ಕೆ ಮುಕ್ತವಾದ ವಾತಾವರಣವನ್ನ ಅವರು ಕೊಟ್ಟಿರ್ತಾರೆ. ಆಗ ಅದೆಂತ ವಿನೋದದ ಆಟ, ಅದು ನೋಡ್ಲಿಕ್ಕೆ ಒಂಥರ ವಿಚಿತ್ರವಾಗಿರ್ತಿ. ನೋಡ್ಲಿಕ್ಕೆ ಎಷ್ಟು ಗಂಭೀರವಾಗಿರ್ತಿದ್ರು. ದೊಡ್ಡ ದೊಡ್ಡ ಕೆಲಸದಲ್ಲಿರೋ KAS IAS ಆಫೀಸರ್ಗಳು ಇರ್ತಾರೆ ಅಲ್ಲಿ. ಅವ್ರುಗಳು ವರ್ತನೆ, ಅವರ ಇದನ್ನ ನೋಡ್ಬಿಟ್ರೆ ಇವ್ರಿಗೆ ಆಶ್ಚರ್ಯ ಆಗಿ ಹೋಗುತ್ತೆ. ಅಲ್ಲಿ ಅವ್ರನ್ನ ಊಹಿಸ್ಲಿಕ್ಕೂ ಆಗಲ್ಲ. ಹಾಗೆ ಎಷ್ಟೋ ಜನ ವಕ್ರವಾಗಿ ಮುಖನ ಮಾಡ್ಕೊಂಡು ನಾಲ್ಗೆನ ಎಷ್ಟು ಹೊರಚಾಚ್ಲಿಕ್ ಸಾಧ್ಯನೋ ಅಷ್ಟು ಹೊರಚಾಚಿ ವಿಚಿತ್ರವಾಗಿ ನಡ್ಕೊಳ್ತಾ ಇರ್ತಾರೆ ಅಲ್ಲಿ. ಹಾಗೆ ಇನ್ನೊಬ್ಬನಂತೂ ಹಂಗೆ ನಾಲ್ಗೆ ಚಾಚಿ ವಿಚಿತ್ರವಾಗಿ ಕೂತಿದ್ದಂತ ವ್ಯಕ್ತಿ ಇಡೀ ಸ್ಟೇಟ್ ಅಲ್ಲಿ ಭಯ ಪಡ್ತಕ್ಕಂಥ ಪೊಲೀಸ್ ಕಮಿಷನರ್ ಆಗಿರ್ತಾನೆ. ಆದ್ರೆ ಅವನಲ್ಲೂ ಒಬ್ಬ ಇಂಥ ವಿಕೃತ ಮನಸ್ಸಿದೆ. ಹಾಗೆ ಇನ್ನೊಬ್ಬನ ಒಂದು ಕಥೆನ ಅವ್ರು ಹೇಳ್ತಾರೆ. ಅವ್ನು ಯಾವಾಗ್ಲೂ ಈ ರಜನೀಶ್ ಅವ್ರ ಮುಂದೆನೆ ಕೂರ್ತಾ ಇದ್ದ. ಅಹಮದಾಬಾದಿನ ಒಬ್ಬ ದೊಡ್ಡ ಶ್ರೀಮಂತ ಆಗಿರ್ತಾನ. ಅವನು ಶೇರ್ ಮಾರ್ಕೆಟಲ್ಲಿ ಯಾವಾಗ್ಲೂ ಅವ್ನು ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಹಿಂಗೆ ಅವ್ರ ಮುಂದೆ ಕೂತ್ ಕೂಡ ಫೋನ್ ಇಲ್ಲ ಅಂದ್ರೆ ಅವ್ನು ಮಾತಾಡ್ತಾ ಇರೋದು. ಹಲೋ, ಶೇರ್ ಎಷ್ಟಕ್ಕಿದೆ? ಆಯ್ತಾಯ್ತಾಯ್ತು, ಅದನ್ನ ಶೇರನ್ನ ಖರೀದಿಸ್ಬಿಡು ಅಂತ ಹೀಗೆ ಗಂಟೆ ಮಾತಾಡ್ತಾ ಇದ್ದ. ಅಂದ್ರೆ ಇಲ್ಲಿ ಮನಸ್ಸಿನಲ್ಲಿ ನಡೀತಾ ಇರೋದ್ನೆಲ್ಲ ಹೊರಗೆ ಹಾಕಲು ಇದೊಂದು ಅವಕಾಶ ಆಗಿತ್ತು, ಮತ್ತು ಇದೊಂದು ದೊಡ್ಡ ನಾಟಕ ಆಗಿರುತ್ತೆ. ಹೀಗೆ ಒಂದು ಮೌಂಟ್ ಅಬಿನಲ್ಲಿ ಕೂಡ ಈ ತರ ಧ್ಯಾನ ಆಗ್ತಿದ್ದಾಗ ಅಲ್ಲೊಬ್ಬ ಇವ್ರ ಆಪ್ತ ಮಿತ್ರನೇ ಆಗಿರ್ತಾನೆ. ಅವನ್ ಏನ್ ಮಾಡ್ತಾನೆ,
ಹೇಳ್ತಾನೆ. ಎದ್ದವನು ಅವನ ಮೈ ಮೇಲೆ ಸಿಂಗಲ್ ಬಟ್ಟೆ ಇಲ್ದನೆ ಬಟ್ಟೆಯನ್ನ ಕಳಚಿ ಬೆತ್ತಲೆಯಾಗಿ ನಿಲ್ತಾನೆ. ಅವನೆಂತಹ ಗಂಭೀರ ವ್ಯಕ್ತಿ, ನೋಡ್ಲಿಕ್ಕೆ ನಿಜವಾಗಿ ಹಿಂದೆ ಅಂದ್ರೆ ಅಷ್ಟೇ ಶ್ರೀಮಂತ, ಅಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ತಾನೆ ಸಮಾಜದಲ್ಲಿ. ಇವ್ರಿಗೆ ಆಶ್ಚರ್ಯ, ಅವ್ನು ಏನ್ ಮಾಡ್ತಿದ್ದಾನೆ, ಮೈ ಮೇಲೆ ಬಟ್ಟೆ ಇಲ್ಲ, ಹೀಗ್ ನಡೀತಾ ಇದ್ದಾನೆ ಅಂತ. ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಅದಾದ ನಂತರ ಹೊರಗಡೆ ಇವರ ಆತ್ಮೀಯವಂತ ಒಂದು ಹೆಂಗ್ಸಿರ್ತಾರೆ. ಅವ್ರಿಗೆ ಓಶೋ ಅವ್ರನ್ನ ಆಗಾಗ ಮೌಂಟ್ ಅಬ್ಯೂಗೆ ಕರ್ಕೊಂಡ್ ಕರ್ಕೊ ಹೋಗೋದು ಅಂತ ಹೇಳಿ ಫಾರಿನ್ ಇಂದ ತರಿಸಿದಂತ ಕಾರ್ ಅಲ್ಲಿ ಇರುತ್ತೆ. ತುಂಬಾ ಕಾಸ್ಟ್ಲಿ ಕಾರ್ ಅದು. ಆ ಕಾರನ್ನ ಇವನು ಹೋಗಿ ತಳ್ಳಿಕ್ಕೆ ಪ್ರಾರಂಭಿಸ್ತಾನೆ ಹೊರಗಡೆ ಹೋಗಿ. ಆ ಕಾರ್ನಲ್ಲೇ ಓಶೋ ರಜನೀಶರ್ ಕೂಡ ಬಂದಿರ್ತಾರೆ. ಈ ಜಯಂತಿ ಬಾಯಿ ಅವ್ರಿಗೆ ಅವ್ರ ಕಾರ್ ಅದು, ಅವ್ರಿಗೆ ಭಯ ಪ್ರಾರಂಭ ಆಗುತ್ತೆ. ಗುರುಗಳಿಗೆ ಏನ್ ಮಾಡೋದೀಗ, ಅವನಿಗೆ ಕಾರನ್ ತಳ್ತಿದ್ದಾನೆ ಹೀಗೆ ಅಂದಾಗ, ಅವನ್ ಏನು ಕಾರನ್ ಹಾಳು ಮಾಡಲ್ಲ, ಸ್ವಲ್ಪ ಸುಮ್ಮನಿರಿ ಅಂತ ಹೇಳ್ತಾರೆ. ಆದ್ರೂ ನಿಲ್ಲಿಸ್ಲಿಲ್ಲ. ಆಗ ಗುರುಗಳು ಹೇಳ್ತಾರೆ, ಅವ್ನು ಈ ಕಡೆಯಿಂದ ಹಿಂದಿನಿಂದ ತಳ್ತಿದ್ದಾನಲ್ವಾ, ನೀವ್ ಮುಂದಿನಿಂದ ಹೋಗ್ ತಳ್ಳಿ ಅಂತ ಹೇಳ್ತಾರೆ. ಒಬ್ರಲ್ಲ 4-5 ಜನ ಅವ್ರಿಗೆ ಸಪೋರ್ಟ್ ಅನ್ನ ಕೊಟ್ಟು ತಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ಹಾಗೇನೆ ಆಗ ಗೊತ್ತಾಗುತ್ತೆ, ಆ ಆತ್ಮೀಯ ಮಿತ್ರನ ಮನಸ್ಸಲ್ಲಿ ದ್ವೇಷ ಇರುತ್ತೆ. ಅವನೇನ್ ಕುಣಿತಾ ಕಾರನ್ನ ದ್ವೇಷವಾಗಿ ತಳ್ತಾ ಕಾಲಲ್ಲಿ ಒದಿತಾ ಅವನು ಮಾಡ್ತಾ ಇರ್ತಾನೆ. ಯಾಕೆ ಅಂದ್ರೆ ಆ ತುಂಬಾ ದುಬಾರಿ ಕಾರು, ವಿದೇಶದಿಂದ ಬಂದಂತ ಕಾರು, ನನ್ನ ಬಳಿ ಇಂತ ಕಾರ್ ಇಲ್ಲ, ಆ ಕಾರನ್ನ ನನಗಾಗಿ ಅವರು ಹೀಗ್ ತಗೊಳ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಅವನು ಮಾಡ್ತಾನೆ. ನಿಜವಾಗಿ ಅವರಿಬ್ರು ಎಷ್ಟು ಕ್ಲೋಸ್ ಫ್ರೆಂಡ್ ಆಗಿದ್ರು ಅಂದ್ರೆ, ಇಂಥ ಒಂದು ಸಣ್ಣ ಅಸೂಯೆ ಎಳೆ ಕೂಡ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಹಾಗೆ ಅವನು ತಕ್ಷಣ ಅದೆಲ್ಲ ಇವರೆಲ್ರು ಹೋಗಿ ತಡದ್ಮೇಲೆ ಅವನು ಹೋಗಿ ಆ ಮರದ ಮೇಲೆ ಹಾಗೆ ಕೂರ್ತಾನೆ. ಒಂದು ಮರದ ಮೇಲೆ ಕೂತು ಮರನ ಅಲುಗಾಡಿಸ್ಲಿಕ್ಕೆ ಪ್ರಾರಂಭಿಸ್ತಾನೆ. ಅದು ಹಾಗೆ ಅಲುಗಾಡ್ತಾ ಇದ್ರೆ ಜನದ ಮೇಲೆ ಬಿದ್ದು ಬಿಡ್ಬಹುದೇನೋ ಅಂತ ಭಯ. ಆದ್ರೆ ಅವನ್ ಪಾಡಿಗೆ ಅವನನ್ನ ಬಿಡಿ ಅಂತ ಹೇಳಿ ಅಲ್ಲಿ ಬಿಡ್ತಾರೆ. ಆಗ ಅವನು ಕಾರನ್ನ ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ರು. ಇಲ್ಲಿ ಸ್ವಲ್ಪ ಹೊತ್ತಾದ್ಮೇಲೆ ಅವನಿಗೆ ನಿಜವಾಗಿ ಎಚ್ಚರದ ಸ್ಥಿತಿ ಆಗುತ್ತೆ. ಪರಿಸರವನ್ನ ನೋಡ್ತಾನೆ, ತನ್ನನ್ನು ತಾನು ನೋಡ್ಕೊಳ್ತಾನೆ. ಅವಾಗ ನಿದ್ದೆ ಮಾಡಿ ಇದೇನು ಅವನ ಅರಿವಿಗೆ ಬಂದಿಲ್ಲ. ನಿದ್ದೆ ಮಾಡಿ ಎದ್ನೇನು ಅನ್ನ ಹಾಗೆ ಮೇಲೆ ಬಂದು ಬೆತ್ತಲಾಗಿರೋದನ್ನ ನೋಡ್ಕೊಳ್ತಾನೆ. ಓಡೋಗಿ ಬಟ್ಟೆ ಹಾಕೊಳ್ತಾನೆ. ಮತ್ತೆ ಈ ಧ್ಯಾನ ವಿಧಾನ ಅಪಾಯಕಾರಿ ಅಲ್ವಾ ಅಂತ ನನಗೆ ನಿಮಗೆ ಎಲ್ರಿಗೂ ಅನ್ನಿಸ್ತಾ ಇದೆ ಅಲ್ವಾ? ಆದ್ರೆ ಇದು ಅವನ್ ಹೇಳ್ತಾನೆ, ಇದ್ ತಪ್ಪಪ್ಪ, ಇದು ಅಪಾಯ. ಇದು ನನಗೆ ಎಂತ ಕೋಪ ಇತ್ತು ಅಂದ್ರೆ ನಾನು ಯಾರನ್ನಾರು ಕೊಲೆ ಮಾಡ್ತಾ ಇದ್ನೇನೋ, ಇಲ್ಲ ಕಾರ್ನೇ ಹಾಳು ಮಾಡ್ತಿದ್ನೇನೋ. ನಂಗ್ ನಿಜವಾಗ್ಲೂ ಜಯಂತಿ ಬಾಯಿ ಅವ್ರ ಕಂಡ್ರೆ ಇಷ್ಟು ದ್ವೇಷ ಇಲ್ಲಪ್ಪ, ಈ ಧ್ಯಾನದಲ್ಲೇ ಏನೋ ತಪ್ಪಿದೆ ಅಂತ ಹೇಳ್ತಾನೆ. ಆದ್ರೆ ಅವನ ಮನಸ್ಸಲ್ಲಿ ಎಲ್ಲೋ ಒಳಗಡೆ ಇದೆ, ಅದು ಆಳದಲ್ಲಿ ನಮಗ್ ಅರಿವಾಗದಂತ ಇಂತಹ ನೋವು, ಹತಾಶೆ, ದ್ವೇಷ ನಮ್ಮಲ್ಲಿ ಕೂಡ ಇದೆ. ಅವು ಹಿಂಸಾತ್ಮಕ ಆಗಿರ್ಬೋದು, ಅವ್ ಜನರನ್ನ ಕೊಲ್ಲಬೇಕು ಅನ್ನೋಂಥದ್ದು ಕೂಡ ಆಗಿರ್ಬೋದು. ಆದ್ರಿಂದ ಇವೆಲ್ಲ ನಮ್ಮ ಅರಿವಿಗೆ ಬರಲ್ಲ. ಅರಿವಿಗೆ ಬರ್ಬೇಕು ಅಂದ್ರೆ ಯಾವುದೇ ಮಿತಿ ಇಲ್ದೆ, ಅಡ್ಡಿ ಇಲ್ದೆ ಅದನ್ನ ಅಭಿವ್ಯಕ್ತಗೊಳಿಸ್ಬೇಕು. ಆದ್ರೆ ನೆನ್ಪಿಟ್ಕೊಳ್ಳಿ, ಬೇರೆ ಯಾರಿಗೂ ಅಡಚಣೆಯನ್ನ ಮಾಡದನೆ ಇದ್ ಮಾಡ್ಬೇಕು. ನಂಗ್ ಕೋಪ ಇದೆ ಅಂತ ಹೋಗಿ ಯಾರಿಗೂ ಹೊಡೆಯೋದಲ್ಲ, ಮತ್ತೆ ಏನನ್ನು ಹಾಳು ಮಾಡ್ಬಾರ್ದು. ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನೀವು ಬೈರಿ ಜೋರಾಗಿ, ಏನಾದ್ರು ಮಾಡಿ, ಒಳಗಿರೋದ್ನೆಲ್ಲ ಖಾಲಿ ಮಾಡಿ. ಆದ್ರೆ ಇದೊಂದು ವಿಚಿತ್ರ ಪ್ರಪಂಚ ಅಂತ ಹೇಳಿ ಮೌಂಟ್ ಅಬಿನಲ್ಲಿ ಓಶೋ ರಜನೀಶ್ ಅವ್ರಿಗೆ ಮತ್ತೆ ಧ್ಯಾನದ ಕ್ಲಾಸ್ ಅನ್ನ ಅಲ್ಲಿ ಮಾಡ್ಬಾರ್ದು ಅಂತ ಹೇಳಿ ಅವ್ರು ಇದ್ ಮಾಡ್ತಾರೆ. ಯಾಕೆಂದ್ರೆ ಹೀಗೆ ಅನೇಕ ಹುಚ್ಚರ ಸಂತೆನೆಯಲ್ಲಿ ನಡೆಯುತ್ತೆ, ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಹಾಗೆ ಓಶೋ ರಜನೀಶನವರು ಈ ರೀತಿ ಅವರ ಮನಸ್ಸಿನ ಭಾವನೆಗಳನ್ನ ನಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಆತ್ಮೀಯರೇ, ನನಗೆ ಸಿಕ್ಕಂತ ಅವಕಾಶದಲ್ಲಿ ನನಗೆ ಗೊತ್ತಿರುವ ಮಟ್ಟಿಗೆ ರಜನೀಶರ ವಿಚಾರಧಾರೆಯನ್ನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಕೇಳಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ, ನನಗೆ ಸಹಕರಿಸಿದಂತಹ ನನ್ನ ಪ್ರಕೃತಿ ಮಾತೆಗೆ, ಪತ್ರಿಜಿ ಗುರುಗಳಿಗೆ ಎಲ್ಲರಿಗೂ ನಾನು ನಮಸ್ಕರಿಸ್ತೀನಿ, ಧನ್ಯವಾದವನ್ನು ಹೇಳ್ತೀನಿ. ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಅದ್ಭುತವಾಗಿ ಒಂದು ಕಲ್ಪನೆಗಳಾಗಿರ್ಬೋದು, ಮತ್ತೆ ಯಾವ ಸ್ಥಳದಲ್ಲಿ ನಾವು ಧ್ಯಾನ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಮತ್ತೆ ನಮ್ಮಲ್ಲಿ ಎಲ್ಲ ಒಂದು ದ್ವೇಷ, ಅಸೂಯೆ, ಯಾವುದೇ ಒಂದು ಅಸಹನೆ, ಕೋಪಗಳನ್ನ ಇಟ್ಕೊಂಡು ನಾವು ಧ್ಯಾನ ಮಾಡಕ್ ಕುತ್ಕೊಂಡ್ರೆ ನಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಗೀತಾ ಮೇಡಮ್ ಥ್ಯಾಂಕ್ಸ್ ಹೇಳ್ಬೇಕು ನಾನು.
ಎಸ್ ಅವಕಾಶ, ಮಧ್ಯಾಹ್ನದ ಅವಕಾಶ ಅವ್ರು ಕೊಟ್ಟಿದ್ದಾರೆ ನಂಗೆ. ಮೇಡಮ್. ಓಕೆ ಮಾಸ್ಟರ್ಸ್, ಆ ಇಂದಿನ ತರಗತಿಲಿ ನಡೆದಂತ ಒಂದು ಧ್ಯಾನ ಯೋಗದ ಬಗ್ಗೆ ಒಂದು ವಿಡಿಯೋನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಲೈಕ್ ಕಾಮೆಂಟ್ಸ್ ಮಾಡಿ ಮತ್ತೆ ಶೇರ್ ಮಾಡಿ ಮಾಸ್ಟರ್ಸ್. ಚಾಟ್ ಬಾಕ್ಸ್ ಅಲ್ಲಿ ಇದೆ. ಎಸ್ ಎಸ್ ಮ್ಯಾಮ್, ನಮಸ್ತೆ. ವಾಣಿ ನಮಸ್ತೆ ಮ್ಯಾಮ್, ಇಷ್ಟ್ ಬೇಗ ಮುಗೀತಾ ಅಂತ ಅನಿಸ್ತು ಮ್ಯಾಮ್. ಟೈಮ್ ನಿಜವಾಗ್ಲೂ ಕೊಟ್ಟಿದ್ರಲ್ಲ 4:20 ಅಂತ. ಎಸ್, ಖಂಡಿತ. ಬಟ್ ಸಮಯದ್ದು ಸರಿಯಾಗಿ ನಿಲ್ಸಿದ್ರಿ, ಓಕೆ. ಬಟ್ ಕ್ಲಾಸ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಧ್ಯಾನದ ಬಗ್ಗೆ ಆಗಿರೋ ಮೆಸೇಜ್ ಅಂತೂ ಸುರಿಮಳೆ ಬರ್ತಿದೆ ಮ್ಯಾಮ್. ನೀವ್ ಅಬ್ಸರ್ವ್ ಮಾಡ್ತಿದ್ದೀರಲ್ಲ ಗೊತ್ತಿಲ್ಲ, ನಾನ್ ಅಬ್ಸರ್ವ್ ಮಾಡ್ತಿದ್ದೀನಿ. ಎಲ್ಲರೂ ಸೂಪರ್ ಕ್ಲಾಸ್, ಸೂಪರ್ ಮ್ಯಾಮ್ ಅಂತಂದೇಳಿ ತುಂಬಾ ಚೆನ್ನಾಗಿ ಎಲ್ರು ಮೆಸೇಜ್ ಆಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್, ಅದು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಇದೆ ಮ್ಯಾಮ್ ಅದು? ಓ, ಅದಿದೆ ಬುಕ್ ದೊಡ್ಡದು ಮೇಡಮ್. ಅದು ನಾನ್ ಮಾಡಿದರೆ ಎಷ್ಟು ಪೇಜ್? 35 ಪೇಜ್ ಆಗಿದೆ ಅಷ್ಟೇ ಮೇಡಮ್. ಇದು ಹೌದಾ? 250 ಪೇಜ್ ಇದೆ ಅದು. ಅಲ್ಲಿ ಕೋಶ ನೀವು ಅವರ ಅದ್ರಲ್ಲೂ ಮುಖ್ಯವಾದ ಪಾಯಿಂಟ್ ಗಳ ಆರಿಸಿ ಎಲ್ಲ ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್, ನೆಕ್ಸ್ಟ್ ಮಂತ್ ನೀವು ಕಂಟಿನ್ಯೂ ಮಾಡಿ ಮ್ಯಾಮ್, ನೀವು ಫ್ರೀ ಇದ್ರೆ. ಈಗ ಕೊಡಿ ಮೇಡಮ್, ಜುಲೈ 1 ಅಲ್ಲಿಗೆ ಕೊಡ್ತೀರಿ ಮೇಡಮ್, ನೋಡೋಣ. ಎಸ್ ಮ್ಯಾಮ್, ನಿಮ್ ಮತ್ತೆ ಕ್ಲಾಸಸ್ ಎಲ್ಲ ಶುರುವಾದ್ರೆ ನೀವು ಬಿಸಿ ಆಗ್ಬಿಡ್ತೀರಾ. ಬಟ್ ಇದ್ರ ಬಗ್ಗೆ ಜ್ಞಾನ ಒಂದು ಚೆನ್ನಾಗಿ ಇದೆ, ಹಾಗಾಗಿ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡ್ರಿ ಫ್ರೀ ಇದ್ರೆ ನೀವು. ಓಕೆ ಮೇಡಮ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ನಿನ್ನೆ ವಿಡಿಯೋ ಮೇಡಮ್ ಮಾಡಿದ್ರಂತ ಕ್ಲಾಸ್ ಧ್ಯಾನ ಯೋಗ ಅಂತಂದೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದೀವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್. ಮೇಡಮ್, ಡಿಸ್ಟರ್ಬೆನ್ಸ್ ಬರ್ತಿದೆ ನೋಡಿ ಮೇಡಮ್. ಓಕೆ ಮಾಸ್ಟರ್, ಇಲ್ಲಿ ತನಕ ಮೇಡಮ್ ಧ್ಯಾನ ಯೋಗ ಭಾಗ 3 ಬಗ್ಗೆ ತುಂಬಾ ನಮ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಪ್ರಶ್ನೋತ್ತರ ಆಗಿರ್ಬೋದು, ಇಲ್ಲ ನಿಮ್ಮ ಅನಿಸಿಕೆಗಳಾಗಿರ್ಬೋದು, ಶೇರ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ನಮ್ಮ ರಮೇಶ್ ಸರ್ ಹಾಕಿದ್ದಾರೆ 5 hours ಕೊಟ್ರು ಸಮಯ ಕಡಿಮೆನೆ ಅಂತ ಹೇಳ್ತಿದ್ದಾರೆ ವಾಣಿ ಮ್ಯಾಮ್ಗೆ. ಹಂಗಿದೆ ಸ್ಪೀಚ್ ಮೇಡಮ್ದು. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮೀದೇವಿ ಮ್ಯಾಮ್, ನಮಸ್ತೆ, ಮಾತಾಡಿ. ಎಲ್ರಿಗೂ ನಮಸ್ಕಾರ ಮೇಡಮ್. ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಇವತ್ತು. ನಾವು ಚಿಕ್ಕವರಿದ್ದಾಗ ಓಶೋ ರಜನೀಶ್ ಬಗ್ಗೆ ಹೇಳ್ತಾ ಇದ್ರು. ಅಂದ್ರೆ ನಾವ್ ಹೇಳ್ತೀರ ಅವಾಗ ಒಂಥರ ಮಡಿ ಕಾಲ ಅಂತ ಆತರ, ಏನಪ್ಪ ಈ ಮನುಷ್ಯ ಈ ತರ ಒಂಥರ ಏನೋ ಒಂದ್ ಎಷ್ಟೆಲ್ಲ ಸೆಕ್ಸ್ ಗುರು ಅಂತ ಹೇಳ್ತಾ ಇದ್ರು ಆ ಟೈಮಲ್ಲಿ. ಬಟ್ ಅದರಲ್ಲಿ ಅವರು ಎಷ್ಟು ಧ್ಯಾನ ಸ್ಥಿತಿಗೆ ಹೋಗ್ತಿದ್ರು ಅಂದ್ರೆ ತುಂಬಾ ನಮ್ಗೆ ಅದ್ ಹೆಂಗ್ ಹೇಳ್ಕೊಂಡ್ ಮೈದ್ಲ ಜುಮ್ ಅಂತ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಏನ್ ಹೇಳ್ಕೊಂಡ್ ಗೊತ್ತಾಗ್ತಿಲ್ಲ. ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಸುಜಾತಾ ಕಲ್ಲೂರ್ಕರ್, ಸೋಲಾಪುರ್, ಮಾತಾಡಿ ಮೇಡಮ್. ಎಲ್ಲ ಆತ್ಮಜೀವರಿಗೆ ವಂದನೆಗಳು. ವಾಣಿ ಮೇಡಮ್, ನಿಮ್ದು ವಾಣಿನೇ ತುಂಬಾ ಅದ್ಭುತವಾಗಿದೆ ಮೇಡಮ್. ಥ್ಯಾಂಕ್ ಯು. ಇನ್ನೂ ಕೇಳಬೇಕು ಅನಿಸುತ್ತದೆ ಮೇಡಮ್. ಥ್ಯಾಂಕ್ ಯು. ಹೀಗೆ ಕ್ಲಾಸ್ ಕೊಡುತ್ತಾ ನಮ್ಮನ್ನ ಆನಂದ ಪಡಿಸ್ರಿ ಮೇಡಮ್ ಎಂದು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೀಣಾ. ಥ್ಯಾಂಕ್ ಯು. ನಿಮ್ಮೆಲ್ಲರ ಹಾರೈಕೆ. ಯಶೋದಾ ಮ್ಯಾಮ್ ಮಾತಾಡಿ. ನಮಸ್ತೆ ವಾಣಿ ಮೇಡಮ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ ಮೇಡಮ್. ನಾನು ಮೊದಲನೇ ವಿಡಿಯೋ ಕೇಳಿಸ್ಕೊಂಡಿಲ್ಲ, ನಿನ್ನೆ ಇರ್ಲಿಲ್ಲ, ಅದ್ ಕೇಳಿಸ್ಕತೀನಿ. ತುಂಬಾ ಚೆನ್ನಾಗಿ ಸ್ವಾಧ್ಯಾಯ ಮೂಡ್ತಿದೆ ಮೇಡಮ್. ಅಂದ್ರೆ ನಮ್ಮ ಶರೀರದಲ್ಲೂ ಕೂಡ ಅಷ್ಟೇ ಕೊತ ಕುದೀತಾ ಇರುತ್ತೆ ಮೇಡಮ್. ಧ್ಯಾನ ಬಂದ್ಮೇಲೆ ಒಂದೊಂದೇ ಡ್ರಾಪ್, ಒಂದೊಂದನಿ ನಾವ್ ನೀರ್ ಬಿಡ್ತಾ ಇರ್ತೀವಿ. ಈಗ ತುಂಬಾ ಅನ್ನ ಕುದ್ದು ಉಕ್ಕು ಬರ್ತಿರುತ್ತಲ್ಲ, ಒಂದೊಂದ್ ಡ್ರಾಪ್ ನೀರ್ ಹಾಕ್ತಿವಿ ಕುದಿಬಾರ್ದು ಅಂತ ಹೇಳ್ಬಿಟ್ಟು, ಅಷ್ಟು ಮೇಲೆ ಉಕ್ಕು ಬರಬಾರ್ದು ಅಂತ. ಆ ರೀತಿ ಧ್ಯಾನ ದಿನೇ ಒಂದೊಂದೇ ಡ್ರಾಪ್ ಸಮಾಧಾನ ಮಾಡ್ತೇವೆ. ಸಮಾಧಾನದೊಂದು ಅನ್ನೋ ಹನಿ ಹಾಕ್ಬೇಕು ಅಷ್ಟೇ ಅಲ್ಲ ಮೇಡಮ್? ಹೌದು ಮೇಡಮ್. ಅವನ್ನೆಲ್ಲ ಹೇಳಿಕ್ ಆಗಲ್ಲ. ಒಳಗೆ ಕುದಿತಿರೋದು ಅವ್ರವ್ರಿಗೆ ಗೊತ್ತಾಗದದು.
ನಿಜ. ಎಲ್ಲಾರ ಮನ್ಸಲ್ಲೂ ಇರುತ್ತೆ ಕುದಿ ಅನ್ನೋದು, ಯಾರು ಸಮಾಧಾನವಾಗಿ ಇಲ್ಲ. ಸಂಸಾರ ಅಂತಂದ್ಮೇಲೆ ಕುದಿ ಬಂದೇ ಬರುತ್ತೆ. ಅದು ಮಕ್ಳಿಂದ ಇರ್ಬೋದು, ಹೌದು. ಗಂಡನಿಂದ ಇರ್ಬೋದು, ಅನೇಕ ಅಂದ್ರೆ ಸುತ್ತಮುತ್ತ ಪರಿಸರದಿಂದ ಇರ್ಬೋದು, ಸಂಬಂಧದಿಂದ ಹೌದು. ಇರ್ಬೋದು, ಒಂದಲ್ಲ ಎರಡಲ್ಲ. ಅದನ್ನೆಲ್ಲ ಸಮಾಧಾನ ನಾವು ಮಾಡ್ಕೋಬೇಕು ಅಂತಂದ್ರೆ ಈ ಧ್ಯಾನ ನಮಿಗಂತೂ ಬೇಕೇ ಬೇಕು. ಈ ಧ್ಯಾನಕ್ ಬಂದ್ಮೇಲೆ ಆದಷ್ಟು ಉಕ್ಕುತ ಇರೋದ್ ಕಡಿಮೆ ಆಗಿದೆ. ಹೌದು. ಉಕ್ಕದ್ ನಿಂತೋಗ್ಬಿಟ್ಟಿದೆ. ಆಮೇಲೆ ಹೌದೌದು. ಈ ಕಲ್ಪನೆ ಬಗ್ಗೆ ಅಂತಂದ್ರೆ ಮೇಡಮ್, ಈಗ ಬೆಳಗ್ಗೆ ಮೇಡಮ್ ಹೇಳಿದ್ರು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ ಅಂತ, ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿ ಅಂತ. ಈ ಕಲ್ಪನೆನೂ ಹಂಗೆ ಅಲ್ವಾ ಮೇಡಮ್? ಪ್ರತಿಯೊಂದು ವಿಚಾರದಲ್ಲೂ ನಾವು ಥ್ಯಾಂಕ್ಸ್ ಹೆಂಗೆ ಹೇಳ್ಕೊಂಡ್ ಬರ್ತೀವಿ ಎಲ್ಲಾ ವಿಚಾರಕ್ಕೂ, ಕಲ್ಪನೆ ಅದೇ ತೀರ ಒಳ್ಳೆ ಕಲ್ಪನೆ ಮಾಡ್ಕೊಂತಿರ್ಬೇಕು. ಆದಷ್ಟು ಈಗ ಏನೋ ಒಂದು ಕೆಟ್ಟದ್ದು ಬಂದ್ಬಿಡುತ್ತೆ, ಥಾಟ್ ಬಂದ್ಬಿಡುತ್ತೆ ಮೇಡಮ್. ಅದ್ ಬಂದಾಗ ನಮ್ಮಿ ವಿಮರ್ಶೆ ಮಾಡ್ಕೋಬೇಕು ಅದನ್ನ, ಇದು ಒಳ್ಳೇದು ಕೆಟ್ಟದ್ದು, ಇದನ್ನ ತಗೋಬೇಕೋ ಬಿಡ್ಬೇಕು. ತಗೊಳ ಅಂತ ವಿಷಯ ಆದ್ರೆ ತಗೊಳೋಣ, ಬಿಡ ಅಂತ ವಿಷಯ ಆದ್ರೆ ಬಿಟ್ಬಿಡೋಣ. ಅದ್ ಬೇಡವೇ ಬೇಡ ನಮಗೆ. ಒಳ್ಳೆ ಕಲ್ಪನೆ ಮಾಡ್ತೀವಿ ಜೀವನದಲ್ಲಿ, ಕಲ್ಪನೆ ಮುಖ್ಯ. ಒಳ್ಳೆ ಕನಸ್ ಕಾಣ್ಬೇಕು ಮೇಡಮ್. ಕನಸ್ ಕಾಣೋದು ಅಂತ ಹೇಳ್ತಾರ ನೋಡಿ, ಹಗಲ್ಗನಸು ಅನ್ನೋದ ರೀತಿ. ಅಬ್ದುಲ್ ಕಲಾಂ ಅವ್ರನ್ನ ಹಿಂಗೆ ಹೋಗಿ ಅವ್ರು ತುಂಬಾ ಓದ್ಬೇಕು ಇದನ್ನ ಆಸೆ ಇರುತ್ತೆ ಚಿಕ್ಕದ್ರಲ್ಲಿ. ಅವ್ರ ಗುರುಗಳು ಒಂದ್ ಸಮುದ್ರದ ಹತ್ರ ಹಿಂಗ್ ಕರ್ಕೊಂಡ್ ಹೋಗಿ ಹೇಳ್ತಾ ಇರ್ತಾರೆ. ಅವ್ರಿಗೆ ಆಗ್ಲೇ ತಾಟ್ ಬಂದಿತ್ತಂತೆ, ನಾನ್ ಆ ಸಮುದ್ರ ಅಂತ ತಯಾರ್ಸ ಅಂತದ್ನೇ ನಾನ್ ಯಾಕೆ ಮಾಡ್ಬಾರ್ದು ಅಂತ ಕನಸುಗಳು. ಅದಕ್ಕೆ ಅವರು ಹೇಳ್ತಿರ್ತಾರೆ, ಬಡವರಾಗೋದು ನೀವು ದುಡ್ಡಿನಿಂದ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಕನಸಿಲ್ಲ ಅಂದ್ರೆ ನೀವು ನಿಜವಾಗ್ಲೂ ಬಡವರು. ಅದಕ್ಕೆ ಕನಸುಗಳನ್ನ ಹೆಚ್ಚೆಚ್ಚು ಉನ್ನತ ಮಟ್ಟದಲ್ಲಿರ್ಲಿ, ಆಕಾಶದಲ್ಲಿರ್ಲಿ. ನೀವು ರೀಚ್ ಆಗೋದು ಎಷ್ಟೇ ದೂರ ಆದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ಹಂಗೆ ಆ ಕನಸು ಕಂಡಿದ್ದು ನಿಜವಾಗ್ಲೂ ಮೇಡಮ್, ಪದೇ 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 ನೀವ್ ಬೇಕಾದ್ರೆ ಒಂದ್ ಕನಸನ್ನ ಕಂಡ್ ನೋಡಿ, ಯಾವಾಗ್ಲೂ ಅದ್ ಆದಂತ ಫೀಲ್ ಅನುಭವಿಸ್ಬೇಕು ನೀವು. ಅದಾದಾಗ ನಿಮ್ಮನ್ನ ಎಲ್ರು ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ, ಎಲ್ರು ಹೆಂಗ್ ಕಂಗ್ರಾಟ್ಸ್ ಮಾಡ್ತಾರೆ, ಅದನ್ನ ರಿಯಲ್ ನಿಮ್ ಮನಸ್ಸು ಅನುಭವಿಸ್ತಾ ಹೋಗ್ಬೇಕು. ಅದ್ ನಂಗ್ ನಿಜವಾಗ್ಲೂ ವರ್ಕ್ ಆಗಿದೆ ಮೇಡಮ್. ನಾನ್ ಮೊದ್ಲು ಪ್ರೈಮರಿ ಟೀಚರ್ ಆಗಿದ್ದೆ. ಆ ಪ್ರೈಮರಿ ಟೀಚರ್ ಆಗಿದ್ದಾಗ ನಂಗೆ ನಿಜ ಅದೇನೋ ಈ ಸಣ್ಣ ಮಕ್ಳಿಗೆ ಪಾಠ ಮಾಡೋದ್ ಕಷ್ಟ ಅಲ್ವಾ, ನಾನು ಯಾವ ಡಿಗ್ರಿ ಮಕ್ಳಿಗೆ ಪಾಠ ಮಾಡ್ಬೇಕು, ಎಷ್ಟ್ ಚೆನ್ನಾಗ್ ಮಾಡ್ಬೋದಲ್ಲ ಅಂತ ಯಾವಾಗ್ಲೂ ನಾನು ಡಿಗ್ರಿ ಕಾಲೇಜ್ಗೆ ಆಗ್ಬೇಕು, ಹಿಂಗ ಏನಾರು ದೊಡ್ಡ ಅಧಿಕಾರಿ ಆಗ್ಬೇಕು ಅಂತ ಇಂತ ಕನಸು ಬಸ್ಸಲ್ಲಿ ಹೋಯ್ತಿರ್ಲಿ, ನಿಂತಿರ್ಲಿ, ನಾನ್ ಕೂತಿರ್ಲಿ, ಯಾವಾಗ್ಲೂ ನನ್ ಮನ್ಸಲ್ಲಿ ನಾನು ಆದಂಗೆ, ಬೇರೆಯವ್ರಿಗೆ ವಿಶ್ ಮಾಡ್ದಂಗೆ, ಎಲ್ರು ಹೊಗಳಿದಂಗೆ ಹಿಂಗ್ ಕನ್ಸ್ ಕಾಣ್ತಾ ಇದ್ದೆ ನಾನು. ನಾನು ಆಮೇಲೆ ಮೇಡಮ್ ಪ್ರೈಮರಿಯಿಂದ ಹೈಸ್ಕೂಲಿಗೆ ಬಂದೆ, ಹೈಸ್ಕೂಲಿಂದ PU ಕಾಲೇಜ್ಗೆ ಹೋದೆ, ಮುರಾರ್ಜಿ ಪ್ರಿನ್ಸಿಪಾಲ್ ಆಗಿತ್ತು, KES ಆಯ್ತು, ನಾನ್ ಕೊನೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಡಿಗ್ರಿ ಕಾಲೇಜಿಗೆ ಬಂದೆ. ಇದಕ್ಕೆಲ್ಲ ಕಾರಣ ನನ್ ಕಲ್ಪನೆ ಮೇಡಮ್. ಅದು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಕಲ್ಪನೆ Thank you. ಚೆನ್ನಾಗಿದೆ. ಹೌದು. ಅಂತಂದ್ರೆ ಮೇಡಮ್, ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ, ಅದಂತೂ ನಿಜ ಮೇಡಮ್. ನಾನು ಹೇಳ್ತೀನಿ, ಹೆಣ್ಣಿಗೆ ಎಣ್ಣೆ ಹೌದು. ಶತ್ರು. ಅದ್ ಹೆಂಗೆ ಅಂದ್ರೆ ನನ್ ಲೈಫಲ್ಲೂ ಕೂಡ ಆಯ್ತು ಮೇಡಮ್. ಅದು ಮಗಳನ್ ಸ್ವಲ್ಪ ಓದಿಸ್ಬೇಕು, ನಾನಾದ್ರೂ ಓದ್ಲಿಲ್ವಲ್ಲ. ಮಗಳು ಹೇಳ್ಕೋಬೋದಾ ಮೇಡಮ್? ಹೇಳಿ ಮೇಡಮ್. ಓದ್ಲಿಲ್ಲ, ಮಗಳನ್ನಾದ್ರೂ ಓದ್ಸೋಣ ಅಂತ ಹೇಳ್ಬಿಟ್ಟು ಅವಳು ಹಿಂಗೆ KS ಎಕ್ಸಾಮ್ ತಗೊಂತೀನಿ ಅಂತಂದ್ಲು. ಸರಿ ಆಯ್ತು ಮಾಡಪ್ಪ, ಡಿಗ್ರಿ ಆಯ್ತು, KS ಎಕ್ಸಾಮ್ ಆಯ್ತು, PSI 3 ಸಲ ಆಯ್ತು ಮೇಡಮ್. ಒಂದ್ಸರಿ 0.1 ನಲ್ಲಿ ಒಂದ್ಸರಿ ಹೋಯ್ತು, 0.2 ನಲ್ಲಿ ಒಂದ್ಸರಿ ಹೋಯ್ತು ಮೇಡಮ್. ಆಗ್ಲಿಲ್ಲ ಅದು, ವೈವವರೆಗೂ ಹೋಗಿದ್ಲು ಮೇಡಮ್. ಲಾಸ್ಟಿಗೆ ಏನಾಯ್ತು, ಅಯ್ಯೋ ಇದ್ ಬೇಡವೇ ಬೇಡ, ನಾನ್ KS ಎಕ್ಸಾಮ್ ಬರೀತೀನಿ. ಸರಿ ಆಯ್ತು ತಗೊಳಪ್ಪ. ಒಂದ್ಸರಿ ಬರ್ದಿದ್ಲು ಮೇಡಮ್, ಆಗ್ಲಿಲ್ಲ ಅದು. ಅದಕ್ಕೆ ನಾನು ಸ್ವಲ್ಪ ಮದ್ವೆ ಲೇಟ್ ಆಯ್ತು ಅವಳಿಗೆ. 32 years ಆದ್ರೂ ಮದ್ವೆ ಮಾಡಿರ್ಲಿಲ್ಲ. ನನ್ನ ಹುಚ್ಚೇನು, ಅವಳು ಯಾವ್ದೋ ಒಂದು ಅಧಿಕಾರಿ ಆಗ್ಬೇಕು, ನಾನ್ ಕಣ್ಣಲ್ಲಿ ನೋಡ್ಬೇಕು, ನನ್ ತಲೆಯಲ್ಲಿ ಇದ್ದಿದ್ದಷ್ಟೇ. ನಮ್ ಮನೆಯವರು ಕೂಡ ಮೇಡಮ್, ನಿನ್ನಿಂದ ಮಗಳನ್ನ ಮದ್ವೆ ಮಾಡಕ್ ಆಗ್ತಿಲ್ಲ, ನಿನ್ನಿಂದ ಮಗಳನ್ನ ಮದ್ವೆ ಮಾಡಕ್ ಆಗ್ತಿಲ್ಲ, ಎಲ್ಲಾ ಸಂಬಂಧದಿಂದ ಹಿಡ್ದು ಮನೆಯವರಿಂದ ಹಿಡ್ದು ಎಲ್ಲರೂ ನನ್ ದುಶ್ಮನ್ ತರ ನೋಡರು ನನ್ಗೆ. ಓ ಇವಳೇನ್ ತಾಯಿನೋ ಎಂತಳು, ಮಗ್ಳು ಇಷ್ಟು ವರ್ಷ ಆದ್ರೂ ಮನೇಲಿ ಇಟ್ಕೊಂಡಿದ್ದಾಳೆ, ಏನು ಮಾಡ್ತಿಲ್ಲ, ಮದ್ವೆನೆ ಮಾಡ್ತಿಲ್ಲ. ಯಾವ್ದಾದ್ರು ಮದ್ವೆ ಫಂಕ್ಷನ್ಗೆ ಹೋದ್ರು ನನಗೆ ಹಂಗೆ ಹೇಳೋರು, ಯಾಕಿನ್ನು ನಿಮ್ ಮಗ್ಳಿಗೆ ಏಜ್ ಆಗಿಲ್ವಾ, ಮದ್ವೆ ಮಾಡ್ಬೇಕು ಅಂತ ಅನ್ನಿಸ್ತಿಲ್ವಾ, ಯಾವ ಗಂಡು ಬರ್ತಿಲ್ವಾ ನಿಮ್ ಮನೆಗೆ, ಮದ್ವೆ ಮಾಡಲ್ವಾ ಮಗಳನ್ನ, ಮಗಳ ಕೈಯಲ್ಲಿ ದುಡ್ಸ್ಕೊಂಡ್ ತಿನ್ಬೇಕು ಅಂತ ಎಲ್ಲಾ ತಾಟು ಮೇಡಮ್. ತಲೆನೋವು ಬಂತು, ತಲೆ ಒಳಗ್ ಗುಯ್ 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 ಸ್ಟಾರ್ಟ್ ಆಯ್ತು. ಆಮೇಲೆ ನನಗೆ ಫ್ರೆಂಡ್ಸ್ ಅಂದ್ರೆ ನನ್ನ ಮಗಳು ಮೇಡಮ್. ಒಂದ್ ಸಣ್ಣ ವಿಷಯ ಆದ್ರೂ ಅವಳ ಹತ್ರನೇ ಹೇಳ್ಕೋಬೇಕು, ಅವಳೇ ನನಗೆ ಕ್ಲಿಯರ್ ಮಾಡೋದು. ಅವಳು ಹೇಳ್ತೀನಿ, ನನ್ ತಾಯಿ ಅಂತಾನು ಮೊದಲನೇ ತಾಯಿ ಮೇಡಮ್, ಅವಳಿಗೆ ಅನುಭವ ಆಗಿರೋದ್ರಿಂದ. ಆಮೇಲೆ ಅವಳಿಗೆ ಫೋನ್ ಮಾಡಿ ಹೇಳ್ದೆ ನಾನು, ನೋಡಪ್ಪ ಹಿಂಗ ಆಗ್ತಿದೆ, ನನ್ಗೆ ಯಾವ ಫಂಕ್ಷನ್ಗೆ ಹೋಗಕ್ ಆಗ್ತಿಲ್ಲ, ನಾನು ಕೆಲವೊಂದ್ ಮದ್ವೆಗೆ ಹೋಗ್ತಿಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ, ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಒಂದೇ ಮಾತು ಹೇಳಿದ್ಲು ಮೇಡಮ್ ಅವಳು. ನನ್ ಮದ್ವೆ ಮಾಡ್ಕೊಡ್ತೀರಾ, ಒಳ್ಳೆ ಗಂಡ ಆದ್ರೆ ಓಕೆ, ನೀವ್ ಅನ್ಭವಿಸ್ತಿದ್ದೀರಲ್ಲ ನೀವೆಲ್ಲ, ಹಂಗೆ ಆದ್ರೆ ನನ್ ನೋಡಕ್ ಯಾರು ಬರ್ತಾರೆ, ನೀನ್ ಬರ್ತೀಯಾ? ಇಲ್ಲ. ಹೇಳ್ತಾರಲ್ಲ ಅವ್ರು ಬರ್ತಾರಾ? ಇಲ್ಲ. ನಾನೇ ಅಲ್ವ ಅನ್ಭವಿಸ್ಬೇಕು, ನಿರ್ಧಾರ ನಂದು,
ಕರ್ತವ್ಯ ಮಾಡೋ ಜವಾಬ್ದಾರಿ ನಿಂದು. ಇದಕ್ಕೆ ಯಾಕೆ ನೀವು ಹಿಂಜರಿಕೆ ಮಾಡ್ತೀರಾ? ಧೈರ್ಯವಾಗಿ ಹೋಗ್ರಿ. ಕೇಳ್ತಾರ ಯಾಕೆ ಮದುವೆ ಮಾಡಿಲ್ಲ ಅಂತ. ನನ್ ಮಗಳು ಮದುವೆ ಮಾಡೋ ಅಧಿಕಾರ ನನಗಿರುತ್ತೆ. ಆಗ್ಬೇಕು ಅಂತಂತ ಹೇಳ್ದಾಗ ಇನ್ವಿಟೇಷನ್ ಕೊಡ್ತೀನಿ, ಮದ್ವೆಗ್ ಬನ್ನಿ ಅಂತ ಕರೀರಿ, ಇಷ್ಟ ಹೇಳ್ರಿ ಸಾಕು. ಮತ್ತೆ ಮಾತಾಡೋದಿಲ್ಲ ಅವ್ರು ಯಾರುವೆ. ಆಮೇಲೆ ಮೇಡಮ್ ಆಮೇಲೆ ಆಯ್ತು, ಹಿಂಗೆ ಮೈಸೂರಿಗೆ ಕೊಟ್ಟು ಮದ್ವೆನೂ ಆಯ್ತು, ಒಳ್ಳೆ ಮನೆಗೆ ಕೊಟ್ವಿ. ಅವಲ್ ಮೇಡಮ್ ನನಗ್ ಯಾರ್ಯಾರೆಲ್ಲ ಆಳ್ಸಿದ್ರು ಎಲ್ಲರೂ ಅವಾಗ ಮೇಡಮ್ ಹೇಳ್ತಿದ್ದಾರೆ, ಗ್ರೇಟ್ ಅಪ್ಪ ನೀನು, ನಿನ್ ತರ ಇರ್ಬೇಕು ತಾಯಿ ಅಂತಂದ್ರೆ. ಹೌದು ಮೇಡಮ್. ಅಂದ್ರೆ ನಾನು ಯಾಕೆ ಹೇಳ್ದೆ ಅಂದ್ರೆ, ಹೆಣ್ಣಿಗೆ ಎಣ್ಣೆ ಶತ್ರು ಅಂದ್ರೆ ಮೇಡಮ್, ನಾವ್ ಹೆಣ್ಮಕ್ಳಾದ್ರೂ ಅರ್ಥ ಮಾಡ್ಕೋಬೇಕು. ಹೆಣ್ಣು ಎತ್ತಿರ್ತೀವಿ, ಗಂಡು ಎತ್ತಿರ್ತೀವಿ, ಎಲ್ಲರೂ ಸಂಸಾರ ಮಾಡ್ತಿರ್ತೀವಿ ಅಲ್ವಾ ಮೇಡಮ್? ಅರ್ಥ ಮಾಡ್ಕೋಬೇಕು. ಈ ಮನೆ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ, ಅದು ಬಿಟ್ಟಾಕ್ಬಿಡೋಣ. ಏನಾದ್ರೂ ಒಳ್ಳೇದ್ ಹೇಳ್ಬೇಕಾ ಹೇಳಿ, ಅದನ್ನ ಕಡ್ಡಾಯ ಹೀಯಾಳ್ಸಕ್ ಹೋಗ್ಬಾರ್ದು, ಮನ್ಸಿಗೆ ಹರ್ಟ್ ಆಗ್ಬಾರ್ದು. ಆ ರೀತಿ ಅಂತೂ ಯಾರು ಕೂಡ ಮಾತಾಡ್ಬಾರ್ದು ಮೇಡಮ್. ಈಗ ಅದಕ್ಕೆ ನಾನ್ ಧ್ಯಾನಕ್ ಬಂದ್ಮೇಲೆ ತುಂಬಾ ಜನಕ್ಕೆ ನಾನು ಹೇಳ್ತಿರ್ತೀನಿ ಮೇಡಮ್, ಎಲ್ಲ ಒಳ್ಳೇದೆ. ನಮ್ಮನೆಗೆ ಕರೆಸ್ತೀನಿ ಮೇಡಮ್. ನಾನು ಎಲ್ಲಿ ಕೂತು ಧ್ಯಾನ ಮಾಡ್ತೀನಿ, ಕೆಲವೊಂದ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ, 5-10 ನಿಮಿಷ ಧ್ಯಾನ ಮಾಡ್ತಾರೆ. ನನಗೆ ಮೈಂಡ್ ರಿಲೀಫ್ ಆಯ್ತಪ್ಪ, ನೀನ್ ಹೆಂಗ್ ಬಂದೆ ಅಂತ ಕೇಳ್ತಾರೆ. ಅವ್ರಿಗೆಲ್ಲ ಲೈಫ್ ಶೇರ್ ಮಾಡಿರ್ತೀನಿ. ಫಸ್ಟ್ ನನ್ನ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡ್ತೀನಿ ಮೇಡಮ್. ಪ್ರತಿಯೊಂದು ವಿಷಯನು ಏನ್ ನಡೆದಿರುತ್ತೆ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ, ಎಲ್ಲರೂ ಖುಷಿ ಪಡ್ತಾರೆ. ಆಮೇಲೆ ಒಂದ್ ಗ್ರೂಪ್ ಇದೆ, ಸೋಮವಾರ ಇದೆ, ಅಲ್ಲಿ ಹೋಗಿ ಧ್ಯಾನ ಫುಲ್ 20 ಜನ ಇರ್ತೀವಿ, ಧ್ಯಾನ ಮಾಡ್ತೀನಿ, ಎಲ್ಲರಿಗೂ ಮಾಡಿಸ್ತೀನಿ ಮೇಡಮ್. ಇದೊಂದು ಮಾಡ್ತಿದ್ದೀನಿ ಮೇಡಮ್. ಆದ್ರೆ ಅವಕಾಶ ಸಿಕ್ಕಿದೆ. ಕಂಟಿನ್ಯೂ ಮಾಡಿ. ಮೇಡಮ್. ಸೂಪರ್ ಯಶೋಧ ಮೇಡಮ್. ಥ್ಯಾಂಕ್ ಯು. ಓಕೆ ಓಕೆ ಮಾಸ್ಟರ್ಸ್. ನಾಗರತ್ನಮ್ಮ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ವಾಣಿ ಮೇಡಮ್, ವಾಣಿ ಕೇಳ್ಬೇಕು. ಇದೊಂಥರ ಕಾಪಿ ರೈಟಿಂಗ್ ಬರೀತಾ ಇದ್ರೆ ಮೇಲೆ ಕೆಳಗೆ ಹೋಗಲ್ವಲ್ಲ, ಆ ತರ ಅವರು ಒಂದ್ ಇದಾಗಿ ಹೇಳ್ಕೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ಏನು ಒಂದ್ ಮಾತಿಲ್ಲ. ವಾಣಿ ಅವರು ಆ ಬುಕ್ನ ಪೂರ್ತಿ ನಮ್ಗೆ ಅವರೇ ಓದಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಯಾವ್ದೋ ದೊಡ್ಡ ಬುಕ್ ತಗೊಂಡ್ಬಂದಿದ್ದಾರೆ, ಅದೇ ಓಶೋ ಗೊತ್ತಾಗ್ಲಿಲ್ಲ ಮೇಡಮ್. ನಾನು ಅದೇ ತುಳಸಿದಳ ಇನ್ನೊಂದ್ 3-4 ಬುಕ್ಗಳು ತಂದಿದ್ದೀನಿ ನಾನು ಕೂಡ ಅವತ್ತು ಇದು ದಿವಸ ಬುದ್ಧ ಪೌರ್ಣಿಮೆ ದಿನ ಅಲ್ಲಿ ಸಿಕ್ಕಿದಾಗ. ಆಮೇಲೆ ನಾನು ಸ್ವಲ್ಪ ಯಾವ್ದೋ ಒಂದ್ ಕಾಲ್ ಬಂತು ಅಂತ ಅರ್ಜೆಂಟ್ ಬಂದ್ಬಿಟ್ವಿ, ನಿಮ್ಮನ್ನ ಯಾರು ಮತ್ತೆ ಮೀಟ್ ಮಾಡಕ್ ಆಗ್ಲಿಲ್ಲ. ಇಲ್ಲ ಅಂದ್ರೆ ಇನ್ನೂ ಒಂದ್ ಪಿರಿಮಿಡ್ ಮತ್ತೆ ಇದೆಲ್ಲ ತಗೊಳ್ಳೋದೆಲ್ಲ ಇತ್ತು. ಒಂದು ಕೋಪ ಹೊರಗಾಕೋದಾಗ್ಲಿ, ಮತ್ತೆ ನಮ್ಮ ಮನಸ್ಸಿನ ಭಾವ ಹಲೋ ಸರ್ ಮೇಡಮ್ ಮಾತಾಡಿ. ಕೇಳಿಸ್ತಾ ಇದೀನಿ. ಮಾತಾಡಿ ಮೇಡಮ್. ಓಕೆ ಓಕೆ. ತುಂಬಾ ಚೆನ್ನಾಗಿತ್ತು ಮೇಡಮ್. ಅದೇ ನೀವು ವಿಜುವಲೈಸೇಷನ್ ಮಾಡ್ಕೋಬೇಕು ಮೇಡಮ್. ನನ್ನ ಮಗ 1ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ಒಂದ್ ಚಿಕ್ಕದು ಅದೊಂದು ಪ್ರೈಸ್ ಬತ್ತು ಅಂತ ತಗೊಂಬಂದಿದ್ದ. ನಾನು ಅವತ್ತು ಅಂದೆ, ಇವತ್ತು ಇಷ್ಟು ಚಿಕ್ಕ ಪ್ರೈಸ್ ತಂದಿದ್ದಕ್ಕೆ ನಿನ್ಗೆ ಇಷ್ಟು ಖುಷಿಯಾಗಿದೆಯಲ್ಲ, ನಾಳೆ ಇನ್ನೂ ದೊಡ್ಡದು ಒಂದು ಸನ್ಮಾನ ಮಾಡಿಸ್ಕೊಳ್ಳೋ ಸ್ಟೇಜ್ಗೆ ಹೋಗ್ಬೇಕು ಕಣೋ ನೀನು ಅಂತ ನಾನು ಹೇಳಿದೆ. ಇವತ್ತು ನಿಜವಾಗ್ಲೂ ನೆನೆ ಸಾಯಂಕಾಲ ನನಗೆ ಅದು ಒಂಥರ ಭಾವನೆ. ಇವತ್ತು ನೀವ್ ಹೇಳಿದ್ರಲ್ಲ, ಇದೆಲ್ಲ ನನ್ನ ಜೀವನದಲ್ಲಿ ಆಗುತ್ತೇನೋ, ನಾವು ಈ ತರ ಒಳ್ಳೊಳ್ಳೆ ಕಲ್ಪನೆಗಳನ್ನ ಮಾಡ್ಕೋಬೇಕು ಅಂತ ರಾತ್ರಿ ಅನ್ಕೊಂಡೆ ಮೇಡಮ್. ಯಾಕೆಂದ್ರೆ ನೆನೆ ದಿವಸ ನನ್ನ ಮಗನಿಗೆ ಯಾರೋ ಒಬ್ಬ ಪೇಷಂಟ್ ಏನ್ ಮಾಡಿದಾರೆ, ಮೊನ್ನೆನೂ ಕೂಡ ಒಂದ್ ಬಾಕ್ಸ್ ಹಣ್ಣು ತಂದು ಕೊಟ್ರಂತೆ. ಅದನ್ನ ನೋಡಿ ದ್ರಾಕ್ಷಿ ಹಣ್ಣು ತಂದು ಕೊಟ್ಟಿದ್ರು. ನಾನಂದೆ ಅದು ಸೀಸನಬಲ್ ಅಲ್ವಾ, ಅದಕ್ಕೆ ಅವ್ರು ಏನೋ ಬೆಳ್ದಿರ್ತಾರೆ ತಂದು ಕೊಡ್ತಂತೆ. ಮೊನ್ನೆ ಅವನನ್ನ ತಕೊಂಬಂದ್ಬಿಟ್ಟು ಸನ್ಮಾನ, ಅವ್ರು ಯಾರು ನನ್ಗೆಲ್ಲ ಸಪರೇಟ್ ಆಗಿ ಸನ್ಮಾನ ಬೇಡಪ್ಪ, ನಮಸ್ಕಾರ ಮಾಡಕ್ ಬರ್ತಾರಂತೆ. ಏನೋ ಒಂದ್ ಒಳ್ಳೆ ಆಪರೇಷನ್ ಮಾಡಿ ಅವ್ರು ತುಂಬಾ ಸಕ್ಸಸ್ ಆಯ್ತು ಅಂತ ಅಂದ್ಬಿಟ್ಟು, ಬೇಡಪ್ಪ ದೇವ್ರು ನನ್ಗೆ ಅದನ್ನೆಲ್ಲ ಶಕ್ತಿ ಕೊಟ್ಟವನೇ, ನಾನು ದೇವ್ರೇನಲ್ಲ, ಅವ್ನ್ ಶಕ್ತಿ ಕೊಟ್ಟ ನಾನ್ ಮಾಡ್ದೆ ಅಂತ ಹೇಳಿದ್ರು ಕೇಳಿಲ್ವಂತೆ. ನೆನೆ ನೋಡಿ ತಗೊಂಬಂದು ಒಂದು ತಟ್ಟೆ ತುಂಬಾ ಹಣ್ಣಿಟ್ಟು, ಬಾಕ್ಸ್ ಅಲ್ಲಿ ಇಟ್ರೆ ಗೊತ್ತಾಗಲ್ಲ ಅಂತ ಈ ತರ ತಟ್ಟೆಲಿ ಇಟ್ಟು ಅಣ್ಣ ಕೊಟ್ಟಿದ್ದಾರೆ ನನ್ ಮಗನಿಗೆ. ಹೌದು ಮೇಡಮ್, ಅದಕ್ಕೆ ಮಕ್ಳಿಗೆ ನಾವ್ ಹಂಗೆ ಹೇಳ್ಬೇಕು ಮೇಡಮ್. ನೀನ್ ಮಾಡ್ತೀಯಾ, ಇದೇ ಆಗ್ತೀಯಾ, ದೊಡ್ಡ ವ್ಯಕ್ತಿ ಆಯ್ತೀಯಾ ಅಂತ ಪದೇ ಹೇಳ್ಬೇಕು ಮೇಡಮ್. ಅಂತ ನಾವು ಮನಸ್ಥಿತಿ ಏನು ತಟ್ಟೆನ ಬಾಕ್ಸ್ ಮೇಲೆ ಇಟ್ಟು ಅವನಿಗೆ ಸನ್ಮಾನ ಮಾಡಿದ್ರೆ, ರೂಮ್ ಅಲ್ಲಿ ಬೆಡ್ ಅದು ಹಾಸ್ಪಿಟಲ್ ರೂಮ್ ಅಲ್ಲಿ ಅವನಿಗೆ ಸಪ್ರೇಟ್ ಆಗಿ ಕರೆದು, ನಿಮ್ಗೆ ಈ ತರ ನನ್ ಇದು ಏನೇನು ಅಲ್ಲ, ನಿಮ್ಗೆ ಇನ್ನೂ ಫಲ ಜಾಸ್ತಿ ಆಗ್ಲಿ ನಿಮ್ ಕೈಯಿಂದ ಅಂತ ಅಂದ್ಬಿಟ್ಟು ಕೊಡ್ತಾ ಇದೀನಿ ಅಂತ ಏನೇನೆಲ್ಲ ಹೇಳಿ ಅವನಿಗೆ ಕೊಟ್ಟಿದ್ದಾರೆ ಮೇಡಮ್. ಅದಕ್ಕೆ ನಾನು ಆಸೆ ಪಡೋದನ್ನ ನೋಡಿ ನಿಜವಾಗ್ಲೂ ಅರ್ಥ ಇದೆ. ನಾವು ಅದನ್ನ ಆತರ ಒಳ್ಳೊಳ್ಳೆ ಕನ್ಸುಗಳನ್ನ ಕಾಣ್ಬೇಕು ಅಂತ ಮೇಡಮ್. ನೀವ್ ಹೇಳಿದ್ರಲ್ಲ,
ಅಂತ ಅಂದ್ಬಿಟ್ಟು ಅದು ಒಂದ್ ಹೌದು ಮೇಡಮ್, ಯದ್ಭಾವಂ ತದ್ಭವತಿ ಅನ್ನೋದು ನಿಜ ಮೇಡಮ್. ಅದು ನಿಜವಾಗ್ಲೂ ಅನ್ಸುತ್ತೆ ನನ್ಗೆ 1ನೇ ಕ್ಲಾಸಲ್ಲಿ ಒಂದು ಚಿಕ್ಕದು ಸ್ಟೀಲ್, ಅವಾಗೆಲ್ಲ ಕಪ್ಗಳು ಸ್ಟೀಲ್ ಕಪ್ ಕೊಟ್ರೆ ಒಂದು ಖುಷಿ ನಮಗೆ. ಈ 30 ವರ್ಷದಲ್ಲಿ ಅಂದ್ರೆ ಒಂದು ಯಾವ್ದೋ ಪ್ರೈಸು. ಅವನು ಮೀಸೆ ಬರ್ಸ್ಕೊಳಕ್ಕೆ ಅವ್ನಿಗೆ ಇಷ್ಟ ಇಲ್ಲ. ಅದು ಕೋಲಾಟದಲ್ಲಿ ಸೇರ್ಕೊಂಡ್ಬಿಟ್ಟು ಒಂದು ಸಣ್ಣ ಹುಡುಗನ್ ತರ ಡ್ರೆಸ್ ಎಲ್ಲ ಕಟ್ಟಿ ಮೀಸೆ ಎಲ್ಲ ಇದು ಪೆನ್ಸಿಲ್ ಅಲ್ಲಿ ಬರ್ದೆ. ಅವ್ನಿಗೆ ಇಷ್ಟ ಇಲ್ಲ. ಹಂಗೂ ಬರ್ಸ್ಕೊಂಡು ಹೋಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ. ನಾನೇ ಡ್ರೆಸ್ ಎಲ್ಲ ಹೊಲ್ದು ಕಲ್ಸಿದ್ದೆ. ಅವತ್ತು ನಾನು ಕಲ್ಪನೆ ಮಾಡ್ಕೊಂಡಿದ್ದೆ ಮೇಡಮ್, ಬರೀ ಈ ಸಣ್ಣಕ್ಕೆ ಇಷ್ಟು ಖುಷಿ ಪಡ್ತಾ ಇದೆಯಲ್ಲ, ಇನ್ನೂ ದೊಡ್ಡ ದೊಡ್ಡ ಖುಷಿಗಳು ಬರ್ತಕಣೋ, ನೀ ಮನಸ್ಸು ಮಾಡ್ಬೇಕಷ್ಟೇ ಅಂತ ಹೇಳಿದೆ. ರಾತ್ರಿ ನಿಜವಾಗ್ಲೂ ಅದೇ ಅನ್ಸ್ಕೊಂಡೆ ಮೇಡಮ್. ಅದೇ ಒಬ್ಬಳ ಮಗಳ ಇನ್ನೊಬ್ಬ ಮಗಳಿಗೆ ಅದೇ ಹೇಳ್ತಾ ಇರ್ತೀನಿ, ಬಟ್ ಅದು ಮುಂದುವರಿಯೋದೇ ಇಲ್ಲ ಮೇಡಮ್. ಅದೊಂದೇ ಬೇಜಾರು ಮೇಡಮ್ ನನಗೆ. ಇವ್ನ್ ಮಾತ್ರ ಆಗುತ್ತೆ ನೋಡಿ ಮೇಡಮ್, ಅದು ಆಗುತ್ತೆ ಯಾವತ್ತಾದ್ರೂ. ಅವಳು ತುಂಬಾ ಚೆನ್ನಾಗಿ, ಅವಳು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್. ಅವಳು ಚಿಕ್ಕದ್ರಿಂದನೇ ಸ್ಕೂಲ್ ಟೀಚರ್ ತರ ಒಂದು ಆಂಟಿ ಬ್ಯಾಗ್ ತಗೊಂಡು ಒಂದು ಇದ್ಕೋಲ್ ತಗೊಂಡೇ ಹೋಯ್ತಿದ್ಲು. ನಾನು ಲೀಡರ್ ಆಯ್ತೀನಿ ಅಂತ ಬೆಂಚ್ ಲೀಡರ್ ಮಾಡ್ತಿದ್ರು ಯಾವಾಗ್ಲೂ ಅವಳಿಗೆ. ಮಿಡ್ಲ್ ಸ್ಕೂಲ್ ನಮ್ಮ ಮನೆಗೆ ಪುಸ್ತಕ ಪೆನ್ ಎಲ್ಲ ಮೇಷ್ಟ್ರ ಮನೆ ಪುಸ್ತಕ ಸಾಕಾಗಲ್ಲ ಅಂತ ನೀನು ತತ್ತಾ ಇದೀಯಾ ಅಂತಿದೆ. ಅವಳ ಲೀಡರ್ ಮಾಡಿ ಮೇಡಮ್ ತಗೊಂಡ್ ಹೋಗೋ ಬುಕ್ಗಳೆಲ್ಲ ನಿಮ್ಮ ಮನೇಲಿ ಇಟ್ಟಿರು, ನನಗೆ ಭಾರ ಆಗುತ್ತೆ ಅಂತ ಕೊಡ್ತಿದ್ರು ಅಂತೆ. ನಮ್ಮ ಮನೆ ಹತ್ರ ಇತ್ತು ಸ್ಕೂಲ್ಗೆ. ಇವಳು ತಗೊಂಬರೋಳು, ಟೀಚರ್ ನೀನೇ ಟೀಚರ್ ಆಗ್ಬಿಡಂಗೆ ಅಂತ. ಕೊನೆಗೆ ಅದು ಏನಾಯ್ತು ಅವಳಿಗೆ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ನೀವ್ ಹೇಳಿದ್ರೆ ಆತರ ಅದೇನೋ ಇಷ್ಟ ಕರ್ಸಿ ಮಾತಾಡ್ಸ್ಬೇಕು ಅನ್ನೋ ಮಟ್ಟಿಗಾಗಿದೆ. ಬಟ್ ಅವಳು ಹೇಳ್ದಂಗೆ ಕೇಳ್ತಾ ಇಲ್ಲ ಮೇಡಮ್, ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ. ಅದೊಂದಿಗೆ ಮೇಡಮ್ ನಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಮಾತಾಡ್ತೀನಿ ಮೇಡಮ್ ನಿಮ್ಮ ಹತ್ರ. ಆಯ್ತು, ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಾವಿತ್ರಿ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ವಾಣಿ ಮೇಡಮ್, ಎಷ್ಟು ಸುಂದರವಾಗಿ ನಮ್ಗೆಲ್ಲ ಬಿಡಿ ಬಿಡಿಯಾಗಿ ಹೇಳಿದ್ರಿ. ನಾನು ಹಲವಾರು 10 ವರ್ಷಗಳ ಹಿಂದೆ ಈ ಪುಸ್ತಕವನ್ನು ನಾನು ತಗೊಂಡಿದ್ರಿ. ಇದು ತಗೊಂಡ್ರೆ ಹಲವಾರು ಸಲ ನಾವು ಓದಿದ್ದೀರಿ. ಅದು ನೀವು ಹೇಳುವಾಗ ಎಷ್ಟೊಂದು ಚೆನ್ನಾಗಿ ಒಂದು ಮನದಟ್ಟಾಯ್ತಲ್ರಿ. ಅದು ನಿಜವಾಗ್ಲೂ ನೀವು ಅನುಭವದ ಮಾತುಗಳನ್ನು ಹೇಳ್ತಾ ಇದ್ದಾಗ ನನ್ ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಈ ವಿಷಯ ಎಷ್ಟೊಂದು ಸುಂದರವಾಗಿ ನೀವು ಅರಿತು ಬೆರೆತು ಹೇಳ್ತಾ ಇದ್ದೀರಲ್ರಿ. ಅದಕ್ಕಾಗಿ ನೀವು ನಿಜವಾಗ್ಲೂ ನಿಮ್ಮ ವಾಣಿ, ನೀವು ಹೇಳುವಂತ ಶೈಲಿ ಒಂಥರ ಮನಸ್ಸಿಗೆ ತುಂಬಾ ಇಷ್ಟ ಆಯ್ತು ನೋಡ್ರಿ. ಅದಕ್ಕಾಗಿ ನಿಮಗೆ ಅನಂತ ಶರಣಾರ್ಥಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ರಿಯಲಿ ಸಾವಿತ್ರಿ ಮೇಡಮ್ ದೊಡ್ಡ ಅಭಿಮಾನಿ ನಾನು. ಸಾವಿತ್ರಿ ಮೇಡಮ್ ಕ್ಲಾಸ್ ಅಂದ್ರೆ ನಂಗೆ ಭಾರಿ ಇಷ್ಟ. ತುಂಬಾ ಅವ್ರು ಎಂತ ಆಧ್ಯಾತ್ಮಿಕವಾಗಿ ಫುಲ್ ಸಮಾಧಿ ಸ್ಥಿತಿನೂ ದಾಟಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನ್ ನಿಜವಾಗ್ಲೂ ಅಭಿಮಾನಿ ಮೇಡಮ್, ನಿಮ್ಮ ಅಭಿಮಾನಿ ನಾನು. ನಿಮ್ಮ ಅಭಿಮಾನಿ ರೀ. ನಿಮ್ಮಲ್ಲಿ ಒಂಥರ ಏನದಲ್ರಿ, ನಿಮ್ಮ ಜ್ಞಾನದ ಒಂದು ಅವಿಭಾಜ್ಯ ಅಡಕಾಗ್ಯದರ್ದು. ನೀವು ಹೇಳುವಂತ ಶೈಲಿಯಲ್ಲಿ ಒಂದು ಉತ್ಸುಕತೆ ಇರ್ತದೆ. ಯಾವ ರೀತಿ ಮಕ್ಕಳ ಎದುರಿಗೆ ನೀವು ಹೇಳ್ತಾ ಇರ್ತಾರದು. ನನಗೊಂದು ನೆನಪು ಬಂತ್ರಿ. ನಾನು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಅಲ್ರಿ. ಒಂದು ಮಕ್ಕಳು ಯಾವ ರೀತಿ ಮಾಡ್ತಿದ್ರು, ಯಾವಾಗನು ಒಂದ್ ಮಗು ಒಂದ್ಸಲ ಪ್ರೇಯರ್ ನಡೆದಾಗ ಅಳ್ತಾ ಇದ್ರಿ. ಎಲ್ಲ ಬೇರೆ ಮಕ್ಕಳು ಟೀಚರ್ ಅಳ್ತಾದಂದ್ರೆ ಯಾಕೆ ಅಳ್ತೀವಪ್ಪ, ಆಮೇಲೆ ಅಳುವಂತೆ, ನೀನು ಪ್ರೇಯರ್ ಮುಗಿದ ನಂತರ ಅಳುವಂತೆ ಸುಮ್ನ ಅಂತ ಹೇಳಿದೆ ನಾನು. ಹ್ಞೂ ಅಂತ ಸುಮ್ನಾದ್ರಿ ನಾನು. ಆಮೇಲೆ ಪ್ರೇಯರ್ ಮುಗಿತು ಒಳಗಡೆ ಬಂದು ಮತ್ತೆ ಅಳಿಕ್ ಚಾಲು ಮಾಡಿದ್ರು ಅಂತ ಟೀಚರ್ ಮತ್ತೆ ಅಳ್ತಾರನ್ರಿ. ಹೌದಾ, ಯಾಕೆ ಅಳ್ತಿಪ್ಪೆ ಬಾ ಅಂತ ಹೇಳಿ ನಾನು ಕರ್ಕೊಂಡು ಕೇಳಿದೆ ನಾನು ಅಂತ. ನಮ್ಮ ಮಮ್ಮಿ ಬಡದ್ರು. ಹೌದಾ, ಈಗ ಬಡದ್ರ? ಇಲ್ಲ ರೀ, ನಿನ್ನೆ ಬಡ್ದಿದ್ರು ನಮ್ಮ ಮಮ್ಮಿಯರಿ. ನಿನ್ನೆ ಬಡ್ದಿದ್ರೆ ಇವತ್ತು ಯಾಕೆ ಅಳ್ತೀಪ ಅಂದ್ಕೊಂಡ್ರೆ ಟೀಚರ್ ಮುಂದೆ ಹೇಳ್ತೇನೆ ಅಂದಾರಿ ಮಮ್ಮಿರಿ. ಅದಕ್ಕೆ ನಿಮ್ ಮುಂದೆ ಬಂದು ಹೇಳಿ ನೀವು ಬಡಿತೀರಿ ಅಂತ ಹೇಳಿ. ಇಲ್ಲಪ್ಪ, ನಾನು ಬಿಡುದಿಲ್ಲ, ನೀವ್ ಏನಾದ್ರು ತಪ್ಪು ಮಾಡಿರ್ಬಹುದು. ಹೌದ್ರಿ, ನಾನು ಊಟ ಮಾಡ್ಲಿಲ್ಲ ಅದಕ್ಕೆ ಮಮ್ಮಿ ಬಡ್ತಾಳ್ರಿ ಅಂದ್ಕೊಳ್ಳೇರಿ. ಆ ಮಗು ಯಾವ ರೀತಿ ತಮ್ಮ ದುಃಖವನ್ನ ನಮ್ ಎದುರಿಗೆ ವ್ಯಕ್ತಪಡಿಸ್ತಾವ. ಅದು ಒಳಗಡೆ ಇಟ್ಕೊಂಡು ಕುಂತಿದ್ರಿ. ಟೀಚರ್ ಹೊಡಿತಾರ ಅಂತ ಹೇಳಿ ತಮ್ಮ ದುಃಖವನ್ನ ಹೊರಗೆ ತೋರ್ಸ್ಲಿಲ್ಲ ಅವ್ರು. ಆದ್ರೆ ನನ್ನ ಕಂಡು ಕೂಡಲೇ ಆ ದುಃಖದ ಸನ್ನಿವೇಶ ವ್ಯಕ್ತಪಡಿಸಲ್ರಿ. ಆ ಮಕ್ಕಳಿಗೆ ಈ ತರ ಯಾವ್ದೋ ಒಂದು ಒಳಗೆ ಗಂಟು ಆಗ್ತಾ ಉಂಟು. ಜನ್ಮಾಂತರ ಗಂಟು ಉಳಿತಾ ಉಂಟು. ಕರ್ಮಾದಿಗಳ ಗಂಟುಗಳು ಅಥವಾ ಕೋಪದ ಗಂಟುಗಳು. ಅದನ್ನ ಆದಷ್ಟು ಯಾವ ರೂಪದಿಂದ ಹೊರಹೊಮ್ಮಿಸ್ಬೇಕಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅನಂತ ಶರಣಾರ್ಥಿಗಳು. ಎಲ್ಲ ಆತ್ಮ ಬಂದ್ರು ಸಹಿತ ಅನಂತ ಶರಣಾರ್ಥಿಗಳು. ಖುಷಿ ಆಯ್ತು. ಮತ್ತೆ ಓದುವಾಗ ನಿಮ್ಮ ನೆನೆಸ್ಕೊತೀನಿ ನಾನು. ಥ್ಯಾಂಕ್ ಯು ಮೇಡಮ್. ನಿಮ್ ಮುಂದೆ ನಾನೇನಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಯ್ತು. ಇನ್ಯಾರು ಇದ್ದೀರಾ ಮೇಡಮ್ ಜೊತೆ? ವಾಣಿ ಮೇಡಮ್, ತುಂಬಾ ಚೆನ್ನಾಗಿ ಇವತ್ತು ಚೆನ್ನಾಗಿತ್ತು. ನಿಮ್ ಪ್ರವಚನ ಎಲ್ಲ ತುಂಬಾ ಚೆನ್ನಾಗಿತ್ತು.
ಚೆನ್ನಾಗಿ ಎಲ್ಲ ಓಶೋ ಬಗ್ಗೆ ಹೇಳಿ. ಹಲವಾರು ಬುಕ್ಗಳು ಓದಿ ನೀವು ಓಶೋದು, ಆದ್ರೆ ಅರ್ಥ ಆಗಲ್ಲ, ತುಂಬಾ ಡೆಪ್ತ್ ಆಗಿದೆ. ಇವ್ರು ಓಶೋ ಅವ್ರದ್ದು ಬುಕ್ಗಳು ತುಂಬಾ ಡೆಪ್ತ್ ಆಗಿದೆ. ತುಂಬಾ ಹೌದು ಸರ್. ಇನ್ನೂ ಇದಕ್ಕೆ ಜಾಸ್ತಿ ಬೇಕು, ಟೈಮ್ ಬೇಕು ಇದಕ್ಕೆ. ಓಶೋ ನಾವು ತಿಳ್ಕೊಬೇಕು ಅಂದ್ರೂ ಸುಮಾರು ವರ್ಷಗಳು ಬೇಕಾಗತ್ತೆ. ಓಶೋ ಬಗ್ಗೆ ತಿಳ್ಕೊಬೇಕು ಅಂದ್ರೂ ಅವ್ರದ್ದು ಹೌದು. ಇದ್ರಲ್ಲಿ ಮಹಾರಾಷ್ಟ್ರನಲ್ಲಿ ಅವ್ರದ್ದು ಇದೆಯಲ್ಲ, ಇದೆ ಆಶ್ರಮ ಇದೆ, ತುಂಬಾ ಚೆನ್ನಾಗಿದೆ ಓಶೋ ಆಶ್ರಮ. ಅದು ಒಂದ್ಸತಿ ಹೋಗ್ಬೇಕು, ತುಂಬಾ ಚೆನ್ನಾಗಿ ಮಾಡಿದಾರೆ ಅಲ್ಲಿ ಓಶೋ ಆಶ್ರಮ. ಆಮೇಲೆ ಬುಕ್ ಮಾತ್ರ ಅವ್ರದ್ದು ತುಂಬಾ ಡೆಪ್ತ್ ಇದೆ ಮೇಡಮ್. ಅವ್ರು ತಿಳ್ಕೊಳ್ಳೋದೇ ತುಂಬಾ ಕಷ್ಟ ಅದು ಓಶೋದು. ನಾವು ಓದಿನ ಬುಕ್ಕು, ಆದ್ರೆ ಸ್ವಲ್ಪ 4-5 ಸತಿ ಓದ್ಬೇಕು, ಅವಾಗಲೇ ಅರ್ಥ ಆಗೋದು. ಅದು ಮನ್ಸಿನ ಹೌದು ಬಗ್ಗೆ ಸರ್. ಅದ್ರ ಬಗ್ಗೆ ಹೇಳಿದಾರಲ್ಲ, ತುಂಬಾ ಓದ್ಬೇಕು ಅದನ್ನ ಬುಕ್ನ. ಚೆನ್ನಾಗಿತ್ತು. ಹೌದು ಇನ್ನೂ ಸರ್. ಕಂಟಿನ್ಯೂ ಮಾಡಿ, ನಾಳೆನೂ ಕಂಟಿನ್ಯೂ ಮಾಡಿ. ಹಾ, ಅವಕಾಶ ಸಿಕ್ಕಾಗ ಮಾಡ್ತೀನಿ ಸರ್. ಮಾಡಿ. ಯಾಕಂದ್ರೆ ಬಿಕಾಸ್ ಸ್ವಲ್ಪ ಪಾಯಿಂಟ್ಸ್ ಎಲ್ಲ ಬರ್ಕೊಳ್ಳೋದು ಇರುತ್ತೆ. ಮಾಡಿದಾಗ ನಾವೇನು ಸ್ವಲ್ಪ ಪಾಯಿಂಟ್ಸ್ ಎಲ್ಲ ತಿಳ್ಕೊಳ್ಳೋದಾಗತ್ತೆ. ಸ್ವಲ್ಪ ಏನು ಓಶೋ ಬಗ್ಗೆ ಆಮೇಲೆ ಪತ್ರಿಜಿ ಅವ್ರ ಬಗ್ಗೆನೂ ಸ್ವಲ್ಪ ಮಾಡಿ ಮೇಡಮ್ ಸ್ವಲ್ಪ. ಆಯ್ತಾಯ್ತು, ಖಂಡಿತ ಅವಕಾಶ ಸಿಕ್ಕಾಗ ನಾನು ಅಲ್ಲ, ಮಾಡ್ತೀನಿ. ಈ ಕ್ಲಾಸ್ಗೆಲ್ಲ ಬಂದು ನಾವ್ ಎಷ್ಟೋ ಇದಾಗ್ತೇವೆ. ನಾವು ಫಸ್ಟ್ ಎಲ್ಲ ನಮ್ಗೆ ಏನೂ ಇಲ್ಲ, ನಮ್ಗೆ ಧ್ಯಾನನೂ ಇಲ್ಲ, ಏನಿಲ್ಲ. ಇವಾಗೆಲ್ಲ ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಇವಾಗ ನಾವೆಲ್ಲ ಕಂಟ್ರೋಲ್ ಮಾಡ್ಕೊಂತ ಇದೀವಿ, ನಮ್ಮ ಮನ್ಸನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂತ ಇದೀವಿ. ಇದು ಒಂದು ಒಳ್ಳೆ ಮಾಧ್ಯಮ. ಮಹಾವತಾರ ಫೌಂಡೇಶನ್ ಒಳ್ಳೆ ಫೌಂಡೇಶನ್ ಕೊಟ್ಟಿದ್ದಾರೆ ಮೇಡಮ್. ಇದಕ್ಕೆ ಬೇಕು ನಮ್ಗೆ. ಹೌದು ಸರ್, ಅದಕ್ಕೆ ಎಷ್ಟು ಶರಣಾರ್ಥಿ ಹಾಕಿದ್ರು ಸಾಲದು. ಆಮೇಲೆ ಎಷ್ಟೇ ಆದ್ರೂ ನಾವು ಒಂದ್ ವಾರಕ್ಕೆ ಒಂದ್ಸತಿ ಆದ್ರೂ ಪಿರಮಿಡ್ ವ್ಯಾಲಿಗೆ ಹೋಗ್ಲೇಬೇಕು ಮೇಡಮ್. ನಾನು ಹೇಳೋದು, ನಾವು ಇಲ್ಲಿ ಮೆಡಿಟೇಷನ್ ಮಾಡ್ಬೋದು, ಬಟ್ ಪಿರಮಿಡ್ ವ್ಯಾಲಿ ಮೆಡಿಟೇಷನ್ ಮಾಡೋದು ಆದ್ರೂ ಇದ್ರೆ ಬೇರೆ, ಆ ವೈಬ್ರೇಷನ್ ಬೇರೆ ಬಿಡಿ. ನಾವ್ ಹೇಳಕ್ಕಾಗಲ್ಲ. ನಾನು ಯಾಕಂದ್ರೆ ಸುಮಾರು ಒಂದು 7-8 ಸತಿ ಹೋಗಿದ್ದಿಲ್ಲ ಪಿರಮಿಡ್ ವ್ಯಾಲಿಗೆ, ಅದ್ರ ವೈಬ್ರೇಷನ್ ಬೇರೆ ಬಿಡಿ. ಆದ್ರೆ ಇವಾಗ ಎಕ್ಸಾಮಿನೇಷನ್ ಆದ್ಮೇಲೆ ತಿರ್ಗಾ ಹೋಗ್ಬೇಕು. ಅದೇನ್ ಬೇಡ, ಜಸ್ಟ್ ಒಂದು ಅಲ್ಲಿ ಒಂದು ಅರ್ಧ ಗಂಟೆ ನೀವು ಮೆಡಿಟೇಷನ್ ಮಾಡಿದ್ರೆ 1 ತಿಂಗಳು ನಿಮ್ಗೇನು ಸುಸ್ತು ಇರಲ್ಲ, ಯಾವುದೇ ಕಾಯಿಲೆನೂ ಇರಲ್ಲ, ಕಾಯಿಸಾಲ ಇರಲ್ಲ. ಅಂತ ಒಂದು ಅನುಭವ ಚೆನ್ನಾಗಿರುತ್ತೆ ಅಲ್ಲಿ. ಥಿಂಗ್ಸ್ ಚೇಂಬರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ. ತುಂಬಾ ಚೆನ್ನಾಗಿದೆ ಅಲ್ಲಿ ಪಿರಮಿಡ್ ವ್ಯಾಲಿನಲ್ಲಿ. ಇನ್ನೂ ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಪಿರಮಿಡ್ ವ್ಯಾಲಿ. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಪತ್ರಿಜಿ ಅವರು ಒಂದು ಮಾಡಿದಾರಂತೆ. ಅಲ್ಲಿ 3 ದಿನ 4 ದಿನನೋ ಮೊಬೈಲ್ ಎಲ್ಲ ಹೊರಗಡೆ ಇಟ್ಬಿಟ್ಟು ಕಂಟಿನ್ಯೂಸ್ 12 ಅವರ್ಸ್ ಮೆಡಿಟೇಷನ್ ಅಂತೆ ಮೇಡಮ್. ಅಲ್ಲಿ 12 ಅವರ್ಸ್ ನೀವು ಎಲ್ಲೋ ಔಟ್ಸೈಡ್ ಏನ್ ಬರೋಂಗಿಲ್ಲ, ಔಟ್ಸೈಡ್ ಕಾಂಟ್ಯಾಕ್ಟೇ ಇಲ್ಲ, ಈ ಪ್ರಪಂಚಕ್ಕೆ ಕಾಂಟ್ಯಾಕ್ಟೇ ಇಲ್ಲ. 12 ಅವರ್ಸ್ ಕಂಟಿನ್ಯೂಸ್ ಆಗಿ ಮೆಡಿಟೇಷನ್ ಮಾಡ್ಬೇಕಂತೆ ನೀವು. ಆಮೇಲೆ ಇದು ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಕೆಲವರು ನಾನು ಇದರಲ್ಲಿ ರೇಕಿನಲ್ಲಿ ಏನಾಗುತ್ತೆ ಗೊತ್ತಾ, ರೇಕಿನಲ್ಲಿ ಹೀಲಿಂಗ್ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ಆಹಾರನೇ ಬೇಡ, ಬರೀ ಹಣ್ಣು ಹಂಪ್ಲಿದ್ರೆ ಸಾಕು. ರಾ ಫುಡ್ ತಿನ್ಕೊಂಡೇ ನಾವು ಬದುಕ್ಬೋದು. ನಾವು ಏನ್ ಗೊತ್ತಾ, ಈ ಬೇಯಿಸಿದ್ದು ತರಕಾರಿ ಎಲ್ಲ ತಿಂತೀವಲ್ಲ, ಅದರಿಂದ ಅದು ತುಂಬಾ ಪ್ರಾಬ್ಲಮ್, ಚಕ್ರದ ಮೇಲೆಲ್ಲ ತುಂಬಾ ಪ್ರಾಬ್ಲಮ್ ಬರುತ್ತೆ. ಬಟ್ ಇದು ರಾ ಫುಡ್ ಇದೆಯಲ್ಲ, ಅದು ತುಂಬಾ ಒಳ್ಳೇದು ಗೊತ್ತಾ. ಲಾಂಗ್ ಟೈಮ್ ನಮ್ಮ ಪತ್ರಿಜಿ ಒಬ್ರು ಅಲ್ಲ, ನಮ್ಮ ಗುರುಗಳು ಒಬ್ರು 10 ವರ್ಷ ಏನ್ ಆಹಾರ ಇಲ್ಲ, ಬರೀ ಹಣ್ಣು ಹಂಪಲು ಇವತ್ತು 92 ಇಯರ್ಸ್ ಮೇಡಮ್. ಅವ್ರು ಹೆಂಗಿದಾರೆ ಗೊತ್ತಾ, ಅವರು ನೋಡಿದ್ರೆ ನಾವು ಇವನ್ 20 ವರ್ಷ 30 ವರ್ಷ ಇದ್ದಂಗಿದ್ದಾರೆ ಅವರು. ಆ ತರ ಬ್ಯಾಲೆನ್ಸ್ ಮಾಡಿದ್ದಾರೆ, ಬರೀ ಹಣ್ಣು ಹಂಪಲು. ರೇಕಿ ಮಾಸ್ಟ್ರು. ಆಮೇಲೆ ಇನ್ನೊಂದೇ ತುಂಬಾ ಜನ ಮಾಸ್ಟರ್ಸ್ ಅಲ್ಲ, ಬಟ್ ನೋಡಿದೀವಿ ಪತ್ರಿಜಿ ಅವರು ನಾನು ಮೀಟ್ ಮಾಡೋದಿದ್ದೀನಿ, ಜ್ಞಾನ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದು ಒಳ್ಳೆ ಪ್ಲಾಟ್ಫಾರ್ಮ್, ನಾನು ಹೇಳ್ತಿಲ್ಲ, ಒಳ್ಳೆ ಪ್ಲಾಟ್ಫಾರ್ಮ್ ಇದು. ರೇಖಿ ಮಾಸ್ಟರ್ ಹೆಸರು ಹೇಳಿ ಸರ್. ಯಾವುದು? ರೇಖಿ ಮಾಸ್ಟರ್ ಬಂದ್ಬಿಟ್ಟು ಒಬ್ರು ಅಲ್ಲ, ರೇಖಿ ಮಾಸ್ಟರ್ ಒಬ್ರು ಜಯನಗರಲ್ಲಿ ಒಬ್ರು ಇದಾರೆ, ಬಾಲಕೃಷ್ಣ ಗುರುಜಿ ಅಂತ. ಅವರು ಶಾಂಬೋ ಅಂತ, ಸೋಲ್ ಬಾಡಿ ಅಂಡ್ ಮೈಂಡ್ ಅವರು ಕೆಲಸ ಮಾಡ್ತಿದ್ದೋಳು ಸರ್. ನಾನು ಕೆಲಸ ಮಾಡಿದೆ ಅಲ್ಲ, ಬಾಲಕೃಷ್ಣ ಗುರುಜಿ ಅಲ್ಲ, ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಮ್ಮ ಆಫೀಸ್ಗೆಲ್ಲ ಬಂದಿದ್ದಾರೆ, ನಮ್ಮ ಇನ್ಸ್ಟಿಟ್ಯೂಟ್ಗೆಲ್ಲ ಬಂದಿದ್ದಾರೆ, ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದಾರೆ ಅವರು. ಆಮೇಲೆ ತುಂಬಾ ವರ್ಷಗಳಿಂದ ಅವ್ರ ಹತ್ರ ನಾನು ರೇಖಿ ಸರ್, ನನ್ಗೆ ನನ್ನ ಜೀವನಕ್ಕೆ ಆಧಾರ ಮಾಡಿರೋರೆ ಅವರು ಸರ್. ಅಲ್ಲ, ನಾನು ಕಲ್ತಿದ್ದೀನಿ. ಆಮೇಲೆ ನೀವು ಅದನ್ನ ಹೇಳಿ ಮೇಡಮ್, ನಿಮ್ಮ ಪ್ರವಚನ ಮುಖ್ಯಾಂಶ ನಮ್ಮ ವೇದಿಕೆಯಲ್ಲಿ ಹಂಚ್ಕೊಳ್ಳಿ ಮೇಡಮ್. ಅದನ್ನ ಯಾವ್ದನ್ನ ಮೇಡಮ್? ರಮೇಶ್ ಬಾಲಕೃಷ್ಣ ಇವ್ರದ, ಬಾಲಕೃಷ್ಣ ಗುರುಜಿ ಅವರು ಮೇಡಮ್. ಅವರು ರೇಖಿ ಮಾಸ್ಟರ್, ರೇಖಿ ಸೆಲ್ಫ್ ಹಿಪ್ನೋಸಿಸ್ ಮಾಸ್ಟರ್ ಮೇಡಮ್. ಅವ್ರೀಗ ಆಫೀಸ್ ಮುಚ್ಚಿಬಿಟ್ಟಿರೋದ್ರಿಂದ ನಮ್ಗೆಲ್ಲ ಕಳೆದೇ ಹೋಯ್ತು, ನಮ್ಗ ಆ ದಾರಿನೇ ಮುಚ್ಚೋಯ್ತು ಅನ್ಕೊಂಡ್ವಿ. ಈಗ ಮಹಾ ಅವತಾರ್ ಫೌಂಡೇಶನ್ ಸಿಕ್ಕಿರೋದ್ರಿಂದ ಮತ್ತೆ ನನ್ಗ ಆ ದಾರಿ ಸಿಗ್ತಾ ಇದೆ ಅಂತ ತುಂಬಾ ಖುಷಿ ಆಗತ್ತೆ ಮೇಡಮ್, ನೀವೆಲ್ಲ ಸಿಗ್ತಾ ಇರೋದು. ಹೌದು ಮೇಡಮ್, ಅವ್ರು ತುಂಬಾ ಇದು ಮೇಡಮ್. ನಾನು ತುಂಬಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಮಾಡ್ತಿದ್ದೆ, ಆಗ್ಲೇ ಇಲ್ಲ ನನ್ಗದು. ಆಮೇಲೆ ಮೇಡಮ್ ಇನ್ನೊಂದು ಬಿದರ್ನಿಂದ ಒಬ್ರು ಮೇಡಮ್ ಡೈಲಿ ಕ್ಲಾಸಸ್ ತಗೊಂತಾರೆ ನಮ್ಗೆ. ಫ್ರಮ್ ಇದು 7 to 8 ಕ್ಲಾಸ್ ತಗೊಂತಾರೆ. ಶ್ರೀದೇವಿ ಹುಗಾರ್ ಅಂತ
ಕೇಳಿರ್ಬೇಕು ನೀವು. ಶ್ರೀದೇವಿ ಉಗಾರ್, ಶಿ ಇಸ್ ದ ನಂಬರ್ 1 ದ ಹೋಲ್ ಕರ್ನಾಟಕದಲ್ಲಿ ನಂಬರ್ 1. ಅವರು ಮೈಂಡ್ ಮಾಸ್ಟರ್ ಟ್ರೈನಿಂಗ್ ತಗೊಂತಾರೆ. ಅವರು ಮೈಂಡ್ ಮಾಸ್ಟರ್ ಟ್ರೈನಿಂಗ್ ಫ್ರಮ್ 7 to 8. ಓನ್ಲಿ ವುಮೆನ್ ಹೂಸ್ ಟೇಕಿಂಗ್ ದಿಸ್ ಒನ್. ಇದೆಲ್ಲ ಮೈಂಡ್ ಮಾಸ್ಟರ್ ಕೋರ್ಸಸ್ ಎಲ್ಲ ತಗೊಂತಾರೆ. ತುಂಬಾ ಚೆನ್ನಾಗಿ ಅದು. ಹೌದು ಸರ್, ಇದಾರೆ ಸರ್, ತುಂಬಾ ಅದ್ಭುತ ವ್ಯಕ್ತಿಗಳಿದ್ದಾರೆ. ಬಾಲಕೃಷ್ಣ ಗುರುಜಿ ಅವರಿಂದ ಅವ್ರದ್ದು ನಮ್ ಪರಿಚಯ ಇದೆ ಬೆಂಗಳೂರಲ್ಲಿ ನಿಮ್ಗೆ? ಎಷ್ಟೋ ಜನ ರೇಖಿ ಹೀಲರ್ಸ್ ಆಗಿದೀವಿ ಸರ್. ಹಾ ರೇಖಿ ಹೀಲರ್ಸ್ ಆಗಿ ಎಷ್ಟೋ ಜನ ಅನ್ನ ತಿಂತಾ ಇದೀವಿ ಅವರಿಂದ. ಹೌದು, ಅವರೆಲ್ಲ ಶುಕುರಾಯ್, ಹೋನ್ಶಾ, ಈಶೋನನ್, ಆಮೇಲೆ ಇದೆಲ್ಲ ಹೇಳ್ಕೊಡೋಲ್ಲ. ತುಂಬಾ ಅದು ಬರ್ಸಿದ್ದಾರೆ. ಇನ್ನೂ ಇದೆ ನನ್ನ ಹತ್ರ ನೋಟ್ಸ್ ಬರ್ಸಿರೋದಲ್ಲ ಅವ್ರದ್ದೆಲ್ಲ. ಅವ್ರ ಒಡನಾಟ ಅದು ತುಂಬಾ ಇದೆ. ಆಮೇಲೆ ನನ್ಗೆ ಒಂದ್ಸತಿ ಹಿಂದಿನ ಜನ್ಮ ಕರ್ಕೊಂಡೋಗಿದ್ರು. ಹಿಂದಿನ ಜನ್ಮ ಕರ್ಕೊಂಡೋಗಿ ಅದ್ ಏನೇನಾಗಿದೆ ಅಂತೆಲ್ಲ ಪೂರ್ತಿ ಇದ್ ಮಾಡಿಸಿದ್ರು ಅವರು. ವಿವರಣೆ ಕೊಟ್ಟಿರ್ತಾರೆ. ಅವ್ರ ಫ್ಯಾಮಿಲಿಗೆ ತುಂಬಾ ಕ್ಲೋಸ್ ಆಗಿದ್ದೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಮತ್ತೆ ಇವತ್ತಿನ ಕ್ಲಾಸ್ ಬಗ್ಗೆ ಯಾರಿಗಾದ್ರೂ ಪ್ರಶ್ನೋತ್ತರ ಮಾಸ್ಟರ್ಸ್? ರತ್ನಮ್ಮ ಮೇಡಮ್ ನಮಸ್ತೆ, ಮಾತಾಡಿ. ನಮಸ್ತೆ ಮ್ಯಾಮ್, ತುಂಬಾ ಅದ್ಭುತವಾಗಿತ್ತು. ಜ್ಞಾನ ತುಂಬಾ ಕೇಳ್ತಿದ್ರೆ ಇನ್ನೂ ಕೇಳ್ಬೇಕು, ತಿಳ್ಕೊಬೇಕು ಅನ್ನೋದಿತ್ತು. ನನ್ಗೂ ಒಂದು ಸಣ್ಣ ಮೇಡಮ್, ನನ್ಗೆ ಉತ್ತರ ಅದನ್ನ ಅವ್ರು ಹೇಳ್ತಾ ಇರೋ ಜ್ಞಾನದಲ್ಲಿ ಮ್ಯಾಮ್ ಮ್ಯೂಟ್ ಆಗಿದೆ ನೋಡಿ, ಮ್ಯೂಟ್ ಆಗಿದೆ, ಇದ್ ಮಾಡ್ಕೊಳ್ಳಿ. ಕೇಳಿಸ್ತಿದ್ಯಮ್ಮ? ಕೇಳಿಸ್ತಿದ್ಯಾ? ಹಾ ಮ್ಯಾಮ್. ನಾನು ಮಂಚದ ಮೇಲೆ ಕೂತ್ಕೊಂಡಿದ್ರೆ ಅಲ್ಲೇ ಜ್ಞಾನ ಮಾಡ್ತಿರ್ತೀನಿ, ಬಸ್ಸಲ್ಲಿ ಹೋಗ್ತಿದ್ರು ಅಲ್ಲೂ ಜ್ಞಾನ ಮಾಡ್ತಾ ಇರ್ತೀನಿ ಮ್ಯಾಮ್, ಎಲ್ಲಂದ್ರೆ ಅಲ್ಲಿ. ಸೊ ಆತರ ಮಾಡ್ಬೋದಾ ಮ್ಯಾಮ್? ಇಲ್ಲಾಂದ್ರೆ ಒಂದೇ ಕಡೆ ಮಾಡ್ಬೇಕಮ್ಮ? ಇದೊಂದು ಡೌಟ್ ಇತ್ತು ನನಗೆ. ವಾಣಿ ಮ್ಯಾಮ್ ಮ್ಯೂಟ್ ಆಗಿದೆ ನೋಡಿ ಮ್ಯಾಮ್. ವಾಣಿ ಮ್ಯಾಮ್. ಮೇಡಮ್, ಎಲ್ಲಾದ್ರೂ ಮಾಡ್ಬೋದು. ನಿಮ್ಮ ಮನಸ್ಸು ಆಗೇನು ಯೋಚನೆ ಇಲ್ಲದೆ ಇದೆ ಅಂದ್ರೆ ಆ ಧ್ಯಾನ ಅದ್ರ ಪಾಡಿಗೆ ಅದ್ ಘಟಿಸ್ತಾ ಹೋಗುತ್ತೆ. ಅವ್ರು ಹೇಳದ್ ಇದೇನೆ, 24/7 ನೀವು ಧ್ಯಾನಸ್ಥ ಸ್ಥಿತಿಲೇ ಇರಿ. ಪಾತ್ರೆ ತೊಳಿತಿದ್ದೀರಾ, ಪಾತ್ರೆ ತೊಳೆಯೋದ್ ಮಾತ್ರ ನಿಮ್ ಮನ್ಸಲ್ಲಿ ಇರ್ಬೇಕು. ಆ ಪಾತ್ರೆ ತೊಳಿತಾ ಅವ್ರ ಮನೆ ಸುದ್ದಿ, ಧಾರವಾಹಿ ಏನಾಯ್ತು, ನಾಳೆ ಅದೇನಾಗ್ಬಹುದು, ಇದು ಅಂತ ಏನು ಯೋಚನೆ ಬರಬಾರ್ದಷ್ಟೇ ಅಲ್ಲಿ. ರಾತ್ರಿ 12 ಗಂಟೆನಲ್ಲೂ ನಿದ್ದೆ ಬರ್ಲಿಲ್ಲ ಅಂದ್ರೆ ಎದ್ದು ಕೂತ್ಕೊಂಡ್ಬಿಟ್ಟು ಅಲ್ಲೇ ಮೆಡಿಟೇಷನ್ ಮಾಡ್ತಿರ್ತೇನೆ ಮ್ಯಾಮ್. ನನಗೆ ಅದೊಂದು ಹುಚ್ಚು. ಯಾರ್ದು ಇದಕ್ಕೆ ಕಿವಿಗೆ ಹಾಕೊಳ್ಳಲ್ಲ, ಅದು ಮ್ಯೂಸಿಕ್ ಹಾಕೊಂಡು ಪತ್ರಿಜಿ ಅವ್ರದ್ದು ಮಾಡ್ತಿರ್ತೇನೆ. ಬೆಡ್ ಮೇಲೆ ಮಾಡ್ಬೋದು ಸಂಚಿ. ಇದೊಂದು ಡೌಟ್ ಇತ್ತು, ನೀವ್ ಇದ್ರನ್ನ ಹೇಳ್ತಾನೆ ನನಗೆ ಕ್ಲಿಯರ್ ಮಾಡ್ಕೊಟ್ಬಿಟ್ರಿ. ಮಾಡಿ ಅಂತ ಹೇಳೋದವ್ರು. ಆಮೇಲೆ ಗೀತಾ ಮೇಡಮ್ ಯಾವತ್ತು ಅಲ್ಲ ಮೇಡಮ್, ಒಂದ್ ನಿಮಿಷ. ಗೀತಾ ಮೇಡಮ್, ಯಾವಾಗ್ಲೂ ನಾವ್ ಏನ್ ಗೊತ್ತಾ, ಯಾರ್ ಏನೇ ಮನೆ ಕತೆ ಆಗ್ಲಿ ಏನೇ ಆಗ್ಲಿ ಅದಕ್ಕೆಲ್ಲ ಯೋಚನೆ ಮಾಡ್ಕೊಡ್ದು. ನಾವು ಪಾಸಿಟಿವ್ ಅಫರ್ಮೇಶನ್ಸ್ ಕೊಡ್ತಾ ಇರ್ಬೇಕು ಮೈಂಡ್ಗೆ. ನೋಡಪ್ಪ, ನೀನ್ ಸ್ಟ್ರಾಂಗ್ ಇದೆಯಾ, ನಿನ್ ಡೈಮಂಡ್ ಇದೆಯಾ, ನಿನ್ನಂತ ವ್ಯಕ್ತಿ ಯಾರು ಇಲ್ಲ ಅಂತ. ಯಾಕೆಂದ್ರೆ ನಮ್ ಮೈಂಡು ಅಷ್ಟೊಂದು ಸ್ಟ್ರಾಂಗ್ ಇದೆ. ನಾವ್ ಯಾತಕ್ ಬೇರೆಯವ್ರ ಮನೆಗೆ ಬೇರೆಲ್ಲ ಚಿಂತೆ ತಗೊಬೇಕು? ಬೇಡ. ನಮ್ ಉಸಿರಾಟದ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ನಮ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ನಮ್ಗೆ ಯಾತಕ್ ಬೇರೆಯವ್ರದ್ದು? ಯಾವಾಗ ನಾವು ಈ ಅಫರ್ಮೇಶನ್ಸ್ ನಮ್ ಮೈಂಡ್ಗೆ ಕೊಡ್ತಾನೆ ಇರ್ತೀವೋ, ನೀನ್ ಸಕ್ಸಸ್ ಆಗ್ತೀಯಾ ಅಂತ ಕೊಡ್ತೀವೋ, ಅವಾಗ ಏನಾಗುತ್ತೆ ಗೊತ್ತಾ, ನೀವು ಮೇಲ್ಮೆಗಡೆ ಇವಾಗ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ಅಂಬಾನಿ ಅವರೆಲ್ಲ ಅಂತ ಸ್ಥಿತಿನೆಲ್ಲ ಇದ್ದಾರೆ. ನಾವು ಈ ಸ್ಥಿತಿನಲ್ಲಿ ಇದೀವಿ. ಯಾತಕ್ಕೆ? ಅವರ ಯೋಚನೆ ಏನು, ನಮ್ ಯೋಚನೆ ಏನು? ಮೆಂಟಾಲಿಟಿ. ಬೇಕಾಯ್ತು. ಹಲೋ, ಈಗ ಕೇಳಿಸ್ತೀರಿ? ಹೇಳಿ ಸರ್. ಇವಾಗ ಕೇಳಿಸ್ತಾ ಇದೆ ಅಲ್ವಾ? ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಮ್ ಮನ್ಸಿನ ಸ್ಥಿತಿನ ಸ್ವಲ್ಪ ಮೇಲ್ಮಟ್ಟಕ್ಕೆ ತಗೊಂಡೋಗ್ಬೇಕು ಮೇಡಮ್. ಯಾಕೆಂದ್ರೆ ಮನ್ಸಿನ ಮೇಲ್ಗಡೆ ತಗೊಂಡೋದ್ರೆ ಅವಾಗ ನಮ್ಗೆ ಮುಂದೆ ಬರ್ತೀವಿ ಅಂತ ನಂಗೆ ಅನ್ಸುತ್ತೆ ಅಷ್ಟೇ. ಹೌದು ಸರ್. ಎಲ್ಲ ಮನುಷ್ಯರಿಗೂ ಏನ್ ಗೊತ್ತಾ, ಇದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಇವಾಗ ನಮ್ದು ಪಾಸಿಟಿವ್ ಇದ್ದಾಗ ಈ ನೆಗೆಟಿವ್ ಸ್ವಲ್ಪ ನಲಿಫೈ ಆಗುತ್ತೆ. ನಮ್ಮ ಅವರ ಯಾವಾಗ ಸ್ಟ್ರಾಂಗ್ ಆಗುತ್ತೋ, ಇವಾಗ ನೆಗೆಟಿವ್ ಇದ್ರೆ ಅಕಸ್ಮಾತ್ ಅದನ್ನ ನಾವು ಫೇಸ್ ಮಾಡೋವಂತ ಧೈರ್ಯ ಮತ್ತೆ ಸಾಮರ್ಥ್ಯ ಇರುತ್ತೆ ನಮಗೆ. ಓಕೆ, ಯಾವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದೋ ಒಂದು ದುಶ್ಶಕ್ತಿಗಳಿರ್ಬೋದು, ಆ ದುಶ್ಶಕ್ತಿಗಳನ್ನ ನಾವು ಸಮನ್ವಯ ಮಾಡಕ್ಕೆ ನಮ್ಮಲ್ಲಿ ಪಾಸಿಟಿವ್ ಅಫರ್ಮೇಶನ್ಸ್ ನಮ್ಮ ಅವರ ಸ್ಟ್ರಾಂಗ್ ಆಗಿದ್ರೆ ಅವಾಗ ಇದನ್ನ ಇದ್ ಮಾಡ್ಬೋದು. ಹೌದು ಸರ್, ಖಂಡಿತ. ಎಸ್ ಮ್ಯಾಮ್, ರತ್ನ ಮ್ಯಾಮ್ಗೆ ಕ್ವಶನ್ಗೆ ಉತ್ತರ ಸಿಕ್ತು ಅಂತ ಹೇಳ್ತಾ, ಯಾರಾದ್ರೂ ಮತ್ತೆ ಪ್ರಶ್ನೋತ್ತರ ಏನಿಲ್ಲ ಅಂದ್ರೆ ವಾಣಿ ಮ್ಯಾಮ್ ಕಾರ್ಯಕ್ರಮನ ಸಂಪನ್ನಗೊಳಿಸೋಣ ಮ್ಯಾಮ್. ಮೇಡಮ್, ಖಂಡಿತ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಜ್ಯೋತಿ ಮ್ಯಾಮ್. ಎಸ್ ಮೇಡಮ್.
ಎಸ್ ಮ್ಯಾಮ್, ಕಂಟಿನ್ಯೂ ಮ್ಯಾಮ್. ಓಕೆ ಮೇಡಮ್. ಓಕೆ ಮಾಸ್ಟರ್ಸ್, ಮೊದಲಿಗೆ ಧ್ಯಾನಕ್ಕೆ ಕೂತಂತ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಮತ್ತೆ ಧ್ಯಾನಕ್ಕೆ ಸಹಕರಿಸಿದಂತ ಮಹತಾರ ಫೌಂಡೇಶನ್ ನ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ಆ ಮೇಡಮ್ ಇಲ್ಲಿ ತನಕ ಧ್ಯಾನದ ಬಗ್ಗೆ ತುಂಬಾ ಹೇಳ್ಕೊಟ್ರು. ನಮ್ಗೆ ಒಂದು ಕಲ್ಪನೆಗಳು ಮುಖಾಂತರ ಅದು ನಾಶನೂ ಆಗ್ಬೋದು, ಉದ್ಧಾರನೂ ಆಗ್ಬೋದು. ಮತ್ತೆ ಒಂದು ಸ್ಟೋರಿಗಳ ಮುಖಾಂತರ, ಯಾಕೆಂದ್ರೆ ನಾವು ಯದ್ಭಾವಂ ತದ್ಭವತಿ, ನಾವು ಯಾವ ರೀತಿ ಮನ್ಸಲ್ಲಿ ಅಂದ್ಕೊಳ್ತೀವಿ ಆ ರೀತಿ ನಮ್ಗೆ ಆಗುತ್ತೆ, ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಅನ್ನೋದನ್ನ ಮತ್ತೆ ಕೆಲವೊಂದು ಉದಾಹರಣೆಗಳ ಮುಖಾಂತರ ನಮ್ಗೆ ತಿಳಿಸ್ಕೊಟ್ರು. ಮತ್ತೆ ಯಾವ ಸ್ಥಳದಲ್ಲಿ ಕೂತ್ಕೊಂಡು, ಯಾವ ಪೊಸಿಷನ್ ಅಲ್ಲಿ ಕೂತ್ಕೊಂಡು ನಾವು ಧ್ಯಾನನ ಮಾಡಬೇಕು, ಯಾವ ರೀತಿ ವಜ್ರಾಸನಲ್ಲಿ ಸುಖಾಸನ ಅನ್ನೋದು ತುಂಬಾ ಬೆಸ್ಟ್ ಅಂತ ಹೇಳ್ತಾ, ಮತ್ತೆ ಯಾವ ಒಂದು ಸ್ಥಳ ಅಂತಂದ್ರೆ ಒಂದು ಮನೆ ಹೊರ್ಗಡೆ ನಿಸರ್ಗದಲ್ಲಿ ಆಗಿರ್ಬೋದು, ಇಲ್ಲ ಮನೆ ಒಳಗಾಗಿರ್ಬೋದು, ಒಂದು ಕತ್ತಲು ಕೋಣೆಯಲ್ಲಿ ಕೂತ್ಕೊಂಡು ಶೂನ್ಯ ಸ್ಥಿತಿಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಮ್ಗೆ ಅದು ಕನೆಕ್ಟ್ ಆಗುತ್ತೆ. ಮತ್ತೆ ಅದನ್ನ ಸಂಕಲ್ಪಗಳ ಮುಖಾಂತರ ನಾವು ಮಾಡ್ಬೋದು. ಒಂದು 21 ದಿನ ಆಗ್ಬೋದು, 48 ದಿನ ಆಗ್ಬೋದು, 3 ತಿಂಗಳು ಸತತ ನಾವು 1 ಗಂಟೆ ಧ್ಯಾನ, ದಿನಕ್ಕೆ 24 ಗಂಟೆಗಳಲ್ಲಿ 1 ಗಂಟೆ ಧ್ಯಾನನ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ, ಎಷ್ಟು ಚೆನ್ನಾಗಿ ಅಂದ್ರೆ ಮಕ್ಕಳಿಗೆ ABCD ಏ ರೀತಿ ಕಲಿಸ್ತಾರೆ ಅದೇ ರೀತಿ ಮೇಡಮ್ಮು ಪ್ರತಿ ಒಂದು ಕೂಡ ಬಿಡಿಸಿ 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 ನಮ್ಗೆ ಇದ್ರ ಬಗ್ಗೆ ತುಂಬಾ ತಿಳುವಳಿಕೆನ ಕೊಟ್ಟಿದ್ದಾರೆ. ಆ ಮೇಡಮ್ಗೂ ಕೂಡ ನಾವು ಮಹಾವತಾರ ಬಾಬಾ ಯೋಗಿ, ಸುಭಾಷ್ ಪತ್ರೇಜಿ ಚೈತನ್ಯ ಮಹಾಪ್ರಭುಗಳು, ಸ್ವರ್ಣಮಾಲಾ ಅಮ್ಮನವರು ಮತ್ತೆ ಮಹಾವತಾರ್ ಫೌಂಡೇಶನ್ ನ ಎಲ್ಲಾ ಸಿಬ್ಬಂದಿ ವರ್ಗದವರ ಪರವಾಗಿ, ಎಲ್ಲ ಆಶ್ರಸ್ ಬಂಧುಗಳ ಪರವಾಗಿ, ಮತ್ತೆ ನಮ್ಮ ರಂಗನಾಥ್ ಗುರುಜಿಗಳ ಪರವಾಗಿ, ಮತ್ತೆ ಗೀತಾ ನಾಯಕ್ ನಟಿ ಮೇಡಮ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು.